ಪ್ರೊಹಿಬಿಷನ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತೆಲ್ಲ ಬಂದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಂತ ಬಂತಲ್ಲ ನಮಗೆ, ಅದು ಆದಮೇಲೆ ಇವತ್ತಿನವರೆಗೂ ಅಂದರೆ ಹೆಚ್ಚು ಕಡಿಮೆ 20 ಇಯರ್ಸಿಂದ ನಮ್ಮ ದೇಶದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರು ಕೇರಿನಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದು ಒಂದು ರೆಟ್ರಾಸ್ಪೆಕ್ಟಿವ್ ಆಗಿ ನೋಡುವಂತಹ ಕಾಲ ಯಾವಾಗಲೂ ಬಂದುಬಿಟ್ಟಿದೆ. ಅವಳು ಏನಾರು ತಪ್ಪು ಮಾಡಿದ್ಲು ಅಂದರೆ ಅವಳಿಗೆ ಅದನ್ನ ಕ್ವಶನೇ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ತಂದು ಇಟ್ಕೊಂಡ್ಬಿಟ್ಟಾಗ ಪೊಲೀಸ್ ಅವರು ಹೇಳಿದ್ರು, ಅವ್ರದ್ದು ಫೈಲ್ ಮಾಡದೇ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. 99, 2000, 2001 ಆಗಲೇ ನಾನು ಇದನ್ನು ನೋಡಿದ್ದೆ. ಇದನ್ನು ನೋಡಿ ನಾನು ಡಾಕ್ಯುಮೆಂಟ್ ಮಾಡಿ ಪ್ರಜಾವಾಣಿಗೆ ಬರೆದಾಗ ವಿಮೆನ್ಸ್ ಆರ್ಗನೈಸೇಷನ್ಸು ನನಗೆ ಒಂದು ಮಾರ್ಚ್ 8 ಫಂಕ್ಷನ್ಗೆ ಕರೆದು ರೈಟ್, ಲೆಫ್ಟ್ ಆ್ಯಂಡ್ ಸೆಂಟರ್ ತೊಗೊಂಡಿದ್ರು. ಹೌ ಡೇರ್ ಯು ಆರ್ ಅಂತ. ನಾನು ಅವತ್ತಿಗೂ ನಾನು ಸ್ಟಿಕ್ ಆಗಿದ್ದೆ, ಇವತ್ತಿಗೂ ನಾನು ಸ್ಟಿಕ್ ಆಗಿದ್ದೀನಿ. ಕೆಲವ್ರಿಗೆ ಎಕ್ಸ್ಪ್ರೆಸ್ ಮಾಡಲ್ಲ, ಯಾಕಂದ್ರೆ ನಮ್ಮ ತಂದೆ ತಾನು ಹೆಂಗೆ ನೋಡ್ಕೊಳ್ಳಿ, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಫಸ್ಟ್ ಬಂದು ಕೇಳೋದು ಹಾಗೆ, ನಮ್ಮ ತಂದೆ ತಾನು ಹೆಂಗೆ ತೆಗಿಲಿ, ಅವ್ರೇನು ಮಾಡೇ ಇಲ್ಲ, ಊರಲ್ಲೇ ಇಲ್ಲ, ತಂಗಿ ಯಾವುದೋ ಬೇರೆ ದೇಶದಲ್ಲಿದ್ದಾಳೆ, ಬೇರೆ ಊರಲ್ಲಿದ್ದಾಳೆ, ಅವಳ ಮೇಲೆ ಕೇಸ್ ಹಾಕಿದ್ದಾಳೆ, ಅವ್ರನ್ನ ಹೆಂಗೆ ತೆಗಿಯೋದು. ಸೊ ಇನ್ಸ್ಟಿಂಕ್ಟ್ ನೋಡಿ ಹೆಂಗಿದೆ ಅಂತ, ಪ್ರೊಟೆಕ್ಟಿವ್ ಇನ್ಸ್ಟಿಂಕ್ಟ್ ಬಂದ್ಬಿಡುತ್ತೆ. ನನಗೇನಾರು ಹಾಕ್ಕೊಳ್ಳಿ, ಬೇರೆಯವ್ರನ್ನೆಲ್ಲ ಸೇಫ್ ಮಾಡೋಣ. ಒಂದೇ ಮನೇಲಿದ್ರೆ ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಅಟ್ ಆಲ್. ಅವ್ಳು ಕೆಲಸಕ್ಕೆ ಹೋಗೋದು ಬೇಕು, ಅವ್ಳ ಪ್ರಯಾರಿಟಿ ಮಗು, 2 ಮಗು ಆಗಿದ್ರು ನನಗೆ ಕೆಲಸ ಇಂಪಾರ್ಟೆಂಟು, ಮನೇಲಿ ಏನೂ ಇನ್ವಾಲ್ವ್ ಆಗಲ್ಲ, ಬೆಳಗ್ಗೆ ಹೋಗ್ತೀನಿ ರಾತ್ರಿ ಬರ್ತೀನಿ ಅನ್ನೋದ್ರದಾಗ ಮಕ್ಕಳನ್ನೆಲ್ಲ ಗಂಡ ನೋಡ್ಕೊತಿರ್ತಾನೆ. ಅವಳಿಗೇನಾದ್ರು ದುಡ್ಡು ಬೇಕು ಅಂತ ಮೈಂಡ್ ಸೆಟ್ ಬಂದಾಗ, ಸಪ್ರೇಟ್ ಆಗಬೇಕು ಅಂತ ಬಂದಾಗ ಅವಳು ಶಿ ವಿಲ್ ಪ್ಲೇ ದಿ ಮದರ್ ಕಾರ್ಡ್. ಅಗೇನ್ ದ ಮೈಂಡ್ ಸೆಟ್ ಇಸ್, ನಾನು ಪುರುಷರಿಗೋಸ್ಕರ ಮಾತಾಡಿದ್ರೆ ಹೆಂಗಸರು ವಿರುದ್ಧವಾಗಿ ಅಂತ ಬಂದ್ಬಿಟ್ಟಿದೆ. ಈಗ ಹೆಂಗಸರು ಪರವಾಗಿ ಮಾತಾಡಿದ್ರೆ ಪುರುಷರು ವಿರುದ್ಧವಾಗಿದೆ ಅಂತ ಯಾರೂ ಅನ್ಸೋದೇ ಇಲ್ಲ. ನಮ್ಮ ಹೆಲ್ಪ್ಲೈನ್ಗೆ ಕಾಲ್ಸ್ ಬರುತ್ತೆ ಸೇಯಿಂಗ್ ಹೆಂಡತಿ ಹೊಡಿತಾ ಇದ್ದಾಳೆ, ಇಸ್ ಫೋರ್ಸಿಂಗ್ ಹರ್ ಸೆಲ್ಫ್ ಆನ್ ಮೀ. ನಮಸ್ಕಾರ. ಇವತ್ತು ನಾವು ಒಂದು ಮನೆ ವಿಷಯ ಮಾತಾಡ್ತಾ ಇದ್ದೀವಿ, ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಪ್ಪ ಅಮ್ಮ ಅತ್ತೆ ಮಾವ ನಾದಿನಿ ಎಕ್ಸೆಟ್ರಾ ಎಕ್ಸೆಟ್ರಾ. ಒಂದೊಂದು ಮನೆಯಲ್ಲಿ ಯಾರ್ಯಾರು ಇರಬೇಕೋ ಅವ್ರಗಳ ಬಗ್ಗೆ ಎಲ್ಲ ಒಂದು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಹೇಗೆ ಏನು ಎತ್ತ ಅಂತಂದಾಗ ಪ್ರಾಬಬಲಿ ಈ ಇಂಟ್ರಡಕ್ಷನ್ 1 ಲೈನಲ್ಲಿ ನಿಮ್ಗೆ ಅನಿಸಿರ್ಬೋದು, ಯಾವುದೋ ಒಂದು ಡೊಮೆಸ್ಟಿಕ್ ವೈಲೆನ್ಸು, ಯಾವುದೋ ಹೆಣ್ಣುಮಗಳ ಬಗ್ಗೆ ಅಂತ ಹೇಳಿರ್ಬೋದು. ಹೆಣ್ಮಗಳು ಇಂಡೈರೆಕ್ಟಾಗಿ ಬರ್ತಾಳೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ನಾನೇ ಮಾಡಿದ್ದೆ ಸುಮಾರು ವರ್ಷಗಳ ಹಿಂದೆ, ಸುಮಾರು ಒಂದು 10+ ಇಯರ್ಸ್ ಬ್ಯಾಕು ಫಸ್ಟ್ ಟೈಮು ವೈಲೆನ್ಸ್ ಎಗೇನ್ಸ್ಟ್ ಮೆನ್ ಅಂತ ಮಾಡಿದಾಗ, ಐ ಥಿಂಕ್ ಇಟ್ ವಾಸ್ ಆಲ್ ಇಂಡಿಯಾ ರೇಡಿಯೋ ಅಂತ ಕಾಣಿಸುತ್ತೆ. ಬೇಕಾ ಇದಿದೆಯಾ ಅಂತ ಶುರು ಆಗಿತ್ತು. ನಾನು ಬಹಳ ಕಷ್ಟಪಟ್ಟು ಕನ್ಸರ್ನ್ಡ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ಗೆ ನಾನು ಕನ್ವಿನ್ಸ್ ಮಾಡಿದ್ದೆ, ಇಲ್ಲ ಮ್ಯಾಮ್ ಈ ಥರ ಬೇಕಾಗುತ್ತೆ, ನಾವು 10-12 ವಿಮೆನ್ಸ್ ಪರ್ಸ್ಪೆಕ್ಟಿವಿಂದ ಮಾಡ್ತಾಯಿದ್ದೀವಿ, ಒಂದೇ ಒಂದು ಮೆನ್ಸ್ ಪರ್ಸ್ಪೆಕ್ಟಿವಿಂದ ಮಾಡೋಣ ಅಂತ. ಅವರೇನೋ ಇವಳು ಇಷ್ಟೆಲ್ಲ ತಲೆ ತಿಂತಿದ್ದಾಳೆ, ಇಷ್ಟೆಲ್ಲ ಅಡ್ವೊಕೇಟ್ ಮಾಡ್ತಿದ್ದಾಳಲ್ಲ ಅಂತ ಸರಿ ಅಂತ ಹೇಳಿ ಒಪ್ಕೊಂಡ್ರು. ಆ ಅರ್ಧ ಗಂಟೆ ಪ್ರೋಗ್ರಾಮು ಎಕ್ಸ್ಪೀರಿಯನ್ಸು ಹೆರಾಸ್ಡ್ ಅನ್ಬಹುದಾ, ವೂಂಡೆಡ್ ಅನ್ಬಹುದಾ, ವಿಕ್ಟಿಮ್ ಅನ್ಬಹುದಾ, ಇದಿಷ್ಟು ಕೂಡ ಮೆನ್ಸ್ ಆ್ಯಕ್ಟಿವಿಸಮಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅವರು ಲೇಬಲ್ ಮಾಡಿದ್ದಾರೆ. ಆದರೆ ನಾನು ಸದ್ಯಕ್ಕೆ ಇಂತಹ ಪದಗಳನ್ನೇ ಬಳಸ್ಕೊಂಡು ಅಂತಹ ಜನರ ಜೊತೆಗೆ ನಾನು ಒಂದು ಆ್ಯಕ್ಟಿವಿಸಮ್ ಶುರು ಆಗಿದೆ. ಫೆಮಿನಿಸಮ್, ವಿಮೆನ್ಸ್ ಪರ್ಸ್ಪೆಕ್ಟಿವ್, ಜೆಂಡರ್ ಈಕ್ವಾಲಿಟಿ ಅಂತ ಮಾತಾಡೋ ದಿನದಲ್ಲಿ ಈಗ ಫೆಮಿನಿಸಮ್ ಆ್ಯಂಡ್ ಫೆಮಿನಿಸ್ಟ್ ಅನ್ನೋದು ಒಂಚೂರು ಹಿಂದಕ್ಕೆ ಹೋಗಿದೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಫೆಮಿನಿಸಮ್ ಆ್ಯಂಡ್ ಫೆಮಿನಿಸ್ಟ್ ಮೂಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಬಟ್ ಓವರ್ ಆಲ್ ಜೆಂಡರ್ ಈಕ್ವಿಟಿ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ. ಈ ಕಾಂಟೆಕ್ಸ್ಟಲ್ಲಿ ಜೆಂಡರ್ ಈಕ್ವಿಟಿ ಅಂತ ಬಂದಾಗ 2005 ಪ್ರೊಹಿಬಿಷನ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತೆಲ್ಲ ಬಂದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅಂತ ಬಂತಲ್ಲ ನಮಗೆ, ಅದು ಆದಮೇಲೆ ಇವತ್ತಿನವರೆಗೂ ಅಂದರೆ ಹೆಚ್ಚು ಕಡಿಮೆ 20 ಇಯರ್ಸಿಂದ ನಮ್ಮ ದೇಶದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರು ಕೇರಿನಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದು ಒಂದು ರೆಟ್ರಾಸ್ಪೆಕ್ಟಿವ್ ಆಗಿ ನೋಡುವಂತಹ ಕಾಲ ಯಾವಾಗಲೂ ಬಂದುಬಿಟ್ಟಿದೆ. ಅದಾದಮೇಲೆ ನಾನು ಜ್ಞಾನವಾಣಿಗೂ ಮಾಡಿದ್ದೆ, ವಿಷುವಲ್ ಮೀಡಿಯಾ ETVಗೂ ಮಾಡಿದ್ದೀನಿ ಮೆನ್ಸ್ ಪರ್ಸ್ಪೆಕ್ಟಿವಿಂದ. ಆಮೇಲೆ ನಮ್ಮ ರೇಡಿಯೋದಲ್ಲಿ ಕೂಡ ಸಾರಥಿ ಝಲಕಲ್ಲಿ ನಾವುಗಳು ಮಾಡಿರೋದುಂಟು. ಇಂಡಿವಿಜುವಲ್ ಆಗಿ ನಾನೊಬ್ಬ ಮೀಡಿಯಾ ಪ್ರೊಫೆಷ್ನಲ್ ಆಗಿ ಐ ಆಮ್ ಅವೇರ್ ಆಫ್ ಇಟ್. ಮತ್ತು ತುಂಬ ಹಿಂದೆ ನಾನು ಒಂದು ಫ್ಯಾಮಿಲಿ ಕೋರ್ಟ್ ಫಂಕ್ಷನಿಂಗ್ ಬಗ್ಗೆ ಒಂದು 99, 2000, 2001 ಆಗಲೇ ನಾನು ಇದನ್ನು ನೋಡಿದ್ದೆ. ಇದನ್ನು ನೋಡಿ ನಾನು ಡಾಕ್ಯುಮೆಂಟ್ ಮಾಡಿ ಪ್ರಜಾವಾಣಿಗೆ ಬರೆದಾಗ ವಿಮೆನ್ಸ್ ಆರ್ಗನೈಸೇಷನ್ಸು ನನಗೆ ಒಂದು ಮಾರ್ಚ್ 8 ಫಂಕ್ಷನ್ಗೆ ಕರೆದು ರೈಟ್, ಲೆಫ್ಟ್ ಆ್ಯಂಡ್ ಸೆಂಟರ್ ತೊಗೊಂಡಿದ್ರು. ಹೌ ಡೇರ್ ಯು ಆರ್ ಅಂತ.
ಅವತ್ತಿಗೂ ನಾನು ಸ್ಟಿಕ್ ಆಗಿದ್ದೆ, ಇವತ್ತಿಗೂ ನಾನು ಸ್ಟಿಕ್ ಆಗಿದ್ದೀನಿ. ಫ್ಯಾಮಿಲಿ ಅಂತ ಬಂದಾಗ ಬೋತ್ ಮೆನ್ ಆ್ಯಂಡ್ ವಿಮೆನ್, ಹಸ್ಬೆಂಡ್ ಆ್ಯಂಡ್ ವೈಫ್, ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಇನ್ಜಸ್ಟಿಸ್ ಈಸ್ ಇನ್ಜಸ್ಟಿಸ್ ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಕಾರ್ಡಿಂಗ್ ಟು ಅವರ್ ಸೋಷಿಯೋ ಎಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಫ್ಯಾಬ್ರಿಕಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಗ ನಾನು ಮಾತಾಡಿಸಿದಾಗ ಬಹಳ ಕಷ್ಟಪಟ್ಟಿದ್ದೀನಿ. ಯಾವುದೋ ಅಂಬಿಕಾ ಅಂತ ಒಂದು ಲೇಡಿ ಲಾಯರ್ ಇದ್ದರು, ಆಕೆ ಶಿವ ಸಪೋರ್ಟಿಂಗ್ ಆ್ಯಂಡ್ ಅಡ್ವೊಕೇಟಿಂಗ್ ದೀಸ್ ಮೆನ್ ಆರ್ ಹಸ್ಬೆಂಡ್ಸ್ ಅಂತ. ಅವ್ರ ಮೂಲಕ ನಾನೊಂದು 2-3 ಜನ ಅಂತಹ ಗಂಡಂದ್ರನ್ನ, ಅಂತಹ ಫ್ಯಾಮ್ಲೀಸ್ನ ನಾನು ಮಾತಾಡಿಸಿದ್ದುಂಟು. ಈಗ ಪಾಸ್ಟ್ 5 ಇಯರ್ಸಿಂದ ಅಂತ ತಗೊಳ್ಳೋಣ, ಸೇವ್ ಇಂಡಿಯನ್ ಫ್ಯಾಮ್ಲೀಸ್ ಅಂತ ಹೇಳೋದು ಒಂದು ತುಂಬ ಸ್ಟ್ರಾಂಗ್ ಮೂಮೆಂಟ್ ಆಗಿದೆ. ಮತ್ತು ಕರ್ನಾಟಕ, ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಒಂದು 50 ಆರ್ಗನೈಸೇಷನ್ಸ್ ಇದೆಯಂತೆ. ಉದರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಅಂತ ಇಟ್ಕೊಳ್ಳೋಣ. 50 ಅಲ್ಲದೆ ಹೋದರೂ ಒಂದು 30 ಆದರೂ ಇರ್ಬೋದು, ಅಥವಾ ಒಂದು ಆರ್ಗನೈಸ್ಡ್ ಸೆಕ್ಟಾರಲ್ಲಿ ಅವರು ಕೆಲಸ ಮಾಡ್ತಾ ಇರ್ಬೋದು. ಇಷ್ಟು ನಾನು ಡೀಟೇಲ್ಸ್ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಮಹಿಳೆಯರಿಗೆ ನಾವು ಸ್ವಲ್ಪ ಎಮೋಷ್ನಲ್ ಇದ್ದೀವಿ. ನಮ್ಮ ನ್ಯಾರೇಟಿವ್ಸು, ನಮ್ಮ ವಿಷಯಗಳು, ಮತ್ತು ನಮ್ಮನ್ನು ತುಂಬ ಜನ ಮ್ಯಾನಿಪುಲೇಟಿವ್ ಅಂತ ಕೂಡ ಹೇಳ್ತಾರೆ, ಇರಬಹುದೇನೋ. ಪರ್ಸನ್ ಟು ಪರ್ಸನ್ ಅದು ಡಿಫರ್ ಆಗುತ್ತೆ. ಈ ಎಲ್ಲ ರೀಸನ್ಸಿಂದ ಇವತ್ತಿನ ದಿನ ಹೆರಾಸ್ಮೆಂಟು ಮತ್ತು ವೈಲೆನ್ಸ್ ಅಗೇನ್ಸ್ಟ್ ಮೆನ್ ಆರ್ ಹಸ್ಬೆಂಡ್ಸ್ ಅದು ತುಂಬ ಜಾಸ್ತಿ ಆಗ್ತಿದೆ ಅನ್ನೋದು ಬರೀ ಮಾತುಕತೆ ಎಮೋಷ್ನಲ್ ಲೆವೆಲಲ್ಲ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೂಡ ಹೇಳಿದೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಅಂತ ತಗೊಳ್ತು ಅಂತಂದರೆ, ತುಂಬ ಹಿಂದೆ ಇರೋವಂತಹ ಹರಿಯಾಣ ಸ್ಟೇಟಲ್ಲಿ ರೂರಲಲ್ಲಿ 51% ಅಟ್ರಾಸಿಟೀಸ್ ಆನ್ ಮೆನ್ ಅನ್ನೋದನ್ನು ಒಂದು ರಿಪೋರ್ಟು ಹೇಳಿದೆ ರೀಸೆಂಟಾಗಿ. ಅದೇ ತರಹ ಈಗ ಮೊನ್ನೆ ಅತುಲ್ ಸುಭಾಷ್ದು ಟ್ರ್ಯಾಜಿಡಿ ಬಂದಾಗ ಅದು ಕೂಡ ಒಂದು ದೊಡ್ಡ ವರ್ಲ್ಡ್ ನ್ಯೂಸ್ ಆಯಿತು, ನ್ಯಾಷನಲ್ ನ್ಯೂಸ್ ಆಯಿತು, ಲೋಕಲ್ ನ್ಯೂಸ್ ಆಯಿತು. ಅದು ಒಂದು ನಿಮಿತ್ತ ಮಾತ್ರ, ಆ ಥರದ್ದು ಆಗ್ತಾನೇ ಇರುತ್ತೆ ಅಂತ ನೀವು ಪೊಲೀಸ್ನವ್ರನ್ನ ಕೇಳಿದ್ರು ಹೇಳ್ತಾರೆ. ಮತ್ತು ಈ ಸೆಕ್ಟಾರಲ್ಲಿ ಈ ಒಂದು ವೈಲೆನ್ಸ್ ಅಗೇನ್ಸ್ಟ್ ಮೆನ್ ಆ ಗ್ರೂಪಲ್ಲಿ ಮಾಡಬೇಕಾದ್ರೆ ಅವ್ರ ಹೆಸರುಗಳು ಹೇಳ್ತಾ ಪಟ್ ಅಂತ ಇನ್ನೊಂದಷ್ಟು ಹೇಳ್ತಾರೆ. ಇಷ್ಟೊಂದು ಆರ್ಗನೈಸ್ಡ್ ಆಗಿ ಒಂದು ವೈಲೆನ್ಸ್ ನಡೀತಾ ಇದೆ ಅಂತ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ನು ಈಕ್ವಲ್ ರೈಟ್ ಅಂತ ಹೇಳುತ್ತಲ್ಲ, ಅದೇನು ಹೇಳುತ್ತೆ? 2005 DV ಆ್ಯಕ್ಟಲ್ಲಿ ಹೇಳುತ್ತೆ ಬೋತ್ ಆರ್ ಈಕ್ವಲ್ ಅಂತ, ಅದೇನು ಹೇಳುತ್ತೆ? ಮತ್ತು ಕಾಗ್ನಿಸೆನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ಕಾಗ್ನಿಸಬಲ್ ಅಫೆನ್ಸ್ ಅಂತ. ಆ ಥರ ಬಂದಾಗ ಪೊಲೀಸ್ ಸ್ಟೇಷನ್ನು ಏನು ಮಾಡುತ್ತೆ, ಜುಡಿಷರಿ ಏನು ಮಾಡುತ್ತೆ? 498A ಅಂದರೆ ಹಿಂದೂ ಮುಂದೆ ನೋಡದೆ ಅವಳುಗಳು ಅಂತ ಹತ್ಕೊಂಡು ಬಂದಾಗ, ಐ ಆಮ್ ನಾಟ್ ಮೇಕಿಂಗ್ ಎನಿ ಸ್ವೀಪಿಂಗ್ ಸ್ಟೇಟ್ಮೆಂಟ್, ಆ ಥರ ಆ ಹೆಣ್ಣುಮಗಳು ಒಳಗೆ ಬಂದಾಗ ಅವಳು ಅಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಹಿಂದೂ ಮುಂದೆ ಯೋಚನೆ ಮಾಡದೆ ತೊಗೊಂಡು ಗಂಡ ಪ್ಲಸ್ ಆತನ ಫ್ಯಾಮ್ಲಿನ ಒಳಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ದೊಡ್ಡ ಗಲಾಟೆಯಾಗಿ ಈಗ ಅದನ್ನು ಹಿಂದಕ್ಕೆ ಹೋಗಿದೆ. ಬೇರೆ ತರಹನೇ ಯಾವ ರೀತಿ ಹೇಗೆ ಏನು ಎತ್ತ ಅಂತಿದೆ, ಇಮ್ಮಿಡಿಯೇಟಾಗಿ ಯಾವುದೇ ಥರ ಅರೆಸ್ಟ್ ಮಾಡೋ ಹಾಗೆ ಇಲ್ಲ ಅಂತಾಗಿದೆ. ಇದಿಷ್ಟು ಒಂದು ಸ್ವಲ್ಪ ನಾನು ಸೋಷಿಯೋ ಲೀಗಲಾಗಿ ಹೇಳ್ತಾ ಇರೋದು. ಇದ್ರ ಬಗ್ಗೆ ಪುರೋಹಿತ್ರ ಇನ್ ಪರ್ಟಿಕ್ಯುಲರ್ ಅದರಿಂದ ಕೆಲಸ ಮಾಡ್ತಾ ಇರೋಂತಹ, ಅಂದರೆ ಇವಾಗ ನಮ್ಮ ವಿಮೆನ್ಸ್ ಆರ್ಗನೈಸೇಷನ್ಸ್ ಇದೆಯಲ್ಲ, ಅದೇ ತರಹ ಮೆನ್ಸ್ ಆರ್ಗನೈಸೇಷನ್ನು ಅಂದರೆ ಆರ್ಗನೈಸ್ ಆಗಿದ್ದಾರೆ, ಡಿಸ್ಆರ್ಗನೈಸ್ಡ್ಲಿ ಆರ್ಗನೈಸ್ಡ್ ಅವರು. ಇವ್ರುಗಳನ್ನು ನಾವು ಮಾತಾಡ್ಸೋಕ್ಕೆ ಅಂತ ಹೋದಾಗ ಕಬ್ಬನ್ ಪಾರ್ಕಲ್ಲಿ ಅವ್ರುಗಳು ಒಂದು ಗ್ರೂಪ್ ಆಫ್ 10+15+ ಮೆನ್ ಇದ್ದಿತ್ತು. ಅವ್ರುಗಳನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ನನ್ನ ಒಂದು ಸ್ಟೂಡೆಂಟ್ ಡೇಸ್ಗೆ ವಾಪಸ್ ಹೋಗೋಂಗಾಯಿತು. ಇದೇ ಥರ ನಾವು ಹೆಣ್ಮಕ್ಳ ಗ್ರೂಪಲ್ಲೂ ನಾನು ಹೋಗ್ತಾ ಇದ್ದೆ ಅಲ್ವಾ, ನೋಡ್ತಾ ಇದ್ದೆ ಅಲ್ವಾ ಅಂತ. ದ ಸೇಮ್ ಆ್ಯಕ್ಷನ್ ರಿಪೀಟ್ಸ್ ಅಂತಾರಲ್ಲ, ಅದೇ ಥರ ಆಗಿತ್ತು. ಅದನ್ನು ಲೀಡ್ ಮಾಡ್ತಾ ಇರೋವಂಥವ್ರು ಆ್ಯಕ್ಟಿವಿಸ್ಟ್ ಅನ್ಬಹುದು, ಲೀಡರ್ ಅನ್ಬಹುದು, ಗೈಡ್ ಅನ್ಬಹುದು, ಮೆಂಟರ್ ಅನ್ಬೋದು, ಗೊತ್ತಿಲ್ಲ ಯಾವ ಪದ ಅದು ನಾವು ಯೂಸ್ ಮಾಡ್ಕೋಬಹುದು. ಸುಮೇಧ್ ನಮ್ಮ ಜೊತೆ ಇದ್ದಾರೆ. ವರ್ಕ್ ವೈಸು, ಪ್ರೊಫೆಷನ್ ವೈಸು ಹೀ ಈಸ್ ಎ ಟೆಕಿ, ಬಟ್ ಗುಡ್ ಆರ್ಗನೈಸರ್ ಅಂತ ಎಲ್ಲರಿಂದನೂ ಕೇಳಲ್ಪಟ್ಟಿದ್ದಾರೆ. ಜೊತೆಗೆ ಈಗ 1.5 ವರ್ಷದ ಹಿಂದೆ 13th ಒಂದು ಸಮ್ಮೇಳನ, ಅದು ಒಂದು ಕನ್ವೆನ್ಷನ್ನು ಬೆಂಗಳೂರಲ್ಲಾಗಿತ್ತು. 3 ದಿನ ಆಗಿತ್ತು ಅಂತ ಕಾಣಿಸುತ್ತೆ. ನಾನು 1 ದಿನ ಹೋಗಿದ್ದೆ. ಆ್ಯಂಡ್ ನನಗಲ್ಲಿದ್ದಾಗ ಅದೇನಪ್ಪ ವಾಯ್ಸ್ ಚೇಂಜ್ ಆಯಿತು, ಅನಾಟಮಿ ಬಾಡಿ ಚೇಂಜ್ ಆಯಿತು. ಬಟ್ ಮೋರ್ ಆರ್ ಲೆಸ್ ನಮ್ಮದು ಒಂದರಲ್ಲಿ ಹೆಣ್ಣುಮಕ್ಕಳು ನನಗೆ ಹಿಂಗಾಯಿತು ಹಂಗಾಯಿತು ಅಂತ ಔಟ್ಬಸ್ಟ್ ಆಗ್ತಾರಲ್ಲ ಎಮೋಷ್ನಲಿ, ಸಿಮಿಲರ್ ಸೀನ್ಸ್ ನಾನು ಅಲ್ಲೇ ನೋಡಿರೋದು. ಪ್ರೋಗ್ರಾಮ್ ಮಾಡಿದಾಗ ಇಷ್ಟೊಂದೆಲ್ಲನೂ ಹೊರಗೆ ಬಂದು ಯಾರೂ ಮಾತಾಡ್ತಾ ಇರಲಿಲ್ಲ. ಈಗ ಹೌದು, ನನಗೆ ಗಾಯ ಆಗಿದೆ, ನೋವಾಗಿದೆ, ನನಗೆ ಪ್ಲಾಸ್ಟರ್ ಬೇಕು ಅಂತ ಸಿಸ್ಟಮ್ನ ಕ್ವೆಶ್ಚನ್ ಮಾಡುವಷ್ಟರ ಮಟ್ಟಿಗೆ ಈಗ ಪುರುಷರು ಮುಂದೆ ಬಂದಿದ್ದಾರೆ. ಆನ್ ಬಿಹಾಫ್ ಆಫ್ ದ ಎಂಟೈರ್ ಮೂವ್ಮೆಂಟ್ ಇವರು ಆ್ಯಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಿರೋಂಥ ಪುರೋಹಿತ್ರ ಅವರು, ಸುಮೇಧ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಕೇಸ್ ಹಾಕಲ್ವತ್ತೆ. ಅವತ್ತಿನ ದಿನ ನಾನು ಕಬ್ಬನ್ ಪಾರ್ಕಲ್ಲಿ ಮೀಟ್ ಮಾಡಿದಾಗ ನಾವು ಕೇಸ್ ಹಾಕಲ್ಲ, ಪೊಲೀಸ್ ಸ್ಟೇಷನ್ಗೂ ಕಳಿಸಲ್ಲ,
ಡೈವರ್ಸ್ಗೂ ಕೇಳಲ್ಲ. ಮತ್ತು ಇನ್ನೇನು ಮಾಡ್ತೀರಾ ಅಂದೆ. ಬಂತು ಕ್ವಶನ್, ನಾನು ಅಲ್ಲಿ ಕೇಳಿಲ್ಲ. ಸುಮೇಧ್ ಇವಾಗ ಎಲ್ಲಿ ಕೇಳ್ತೀನಿ? ಅವತ್ತು ಮಾಡಿದಾಗ ಕರ್ನಾಟಕ ಚಾಪ್ಟರ್ ಹೋಸ್ಟ್ ಮಾಡೋದು ಬಂದಿತ್ತು. ಇದೊಂಥರ ರೌಂಡ್ ರಾಬಿನ್ ಥರ ಆಗುತ್ತೆ. ಆ ಚಾನ್ಸ್ ನಮಗೆ ಬಂದಿತ್ತು. ಅದಕ್ಕೋಸ್ಕರ ನಾವು ವಿವರ್ ಹೋಸ್ಟಿಂಗ್ 40 NGOs ಇಂದ ಬಂದಿದ್ರು. ಒಂದು 150 ಜನ ಎಲ್ಲ ದೇಶಾದ್ಯಂತ ಬಂದಿದ್ರು. ಸೊ ಫುಲ್ ಎಲ್ಲ ಕಡೆಯಿಂದ ಬಂದಿದ್ರು. ಇಲ್ಲ ಡೆಲ್ಲಿ ಇರ್ಬೋದು, ಬೆಂಗಾಲ್ ಇರ್ಬೋದು, ಗುಜರಾತ್, ತಮಿಳ್ನಾಡು, ಎಲ್ಲ ಕಡೆ, ರಾಜಸ್ಥಾನ್, ನಾರ್ತ್ ಈಸ್ಟ್ ಇಂದನೂ ಬಂದಿದ್ರು. ಸೊ ಅದು ನ್ಯಾಷನಲ್ ಮೀಟ್ ಮಾಡಿದ್ದು ಆಸ್ ಪಾರ್ಟ್ ಆಫ್ ದ ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟ್. ಯಾರ್ಯಾರು ಅಲೈನ್ ಆಗಿರ್ತಾರಲ್ಲ NGOಗಳು, ಅವರೆಲ್ಲ ಬಂದು ಏನೇನು ಪ್ರಾಬ್ಲಮ್ಸ್ ಇದೆ, ಹೆಂಗೆ ಅಡ್ರೆಸ್ ಮಾಡಬೇಕು, ಈ ಮೂವ್ಮೆಂಟ್ನ ಹೆಂಗೆ ಮುಂದೆ ತೊಗೊಂಡು ಹೋಗಬೇಕು, ಲೀಗಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಮೈಂಡ್ಸೆಟ್ ಚೇಂಜಸ್ ಬಗ್ಗೆ ಇರ್ಬೋದು, ಯಾವುದೋ ಒಂದು ನಂಬಿಕೆಗಳಿರ್ಬೋದು, ಅದು ತಪ್ಪಿರುತ್ತೆ, ಅದನ್ನು ಸರಿ ಹೆಂಗೆ ಮಾಡ್ಬೋದು, ನಾವು ಹೆಂಗೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗತ್ತೆ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡಬಹುದು ಅಂಥದ್ದೆಲ್ಲ ಡಿಸ್ಕಷನ್ ಮಾಡ್ಕೊಳಕ್ಕೆ ಒಂದು ನ್ಯಾಷನಲ್ ಮೀಟ್ ಆದಾಗ ನೀವು ಬಂದಿದ್ರಿ. ಹೌದು. ನಾವು ಮೊನ್ನೆ ನಿಮ್ಮನ್ನು ಮೀಟ್ ಮಾಡಿದಾಗ ಇದರಲ್ಲಿ ನೀವು ಹೇಳಿದ್ರಲ್ಲ, ನಾವು ಕೇಸಸ್ ಹಾಕಲ್ಲ ಹಾಗೆ ಅಂತ. ಬೇಸಿಕ್ಲಿ ಅದು ಆ ಜಾಗ ಒಂದು ತುಂಬ ಸೀಕ್ರೆಟ್ ಜಾಗ ನಮಗೆ. ಯಾಕೆ ಅಂದರೆ ಅದೊಂದು ಪ್ಲಾಟ್ಫಾರ್ಮ್ ಕೊಡುತ್ತೆ. ಯಾರೇ ಕಬ್ಬನ್ ಪಾರ್ಕ್ ಮೀಟಿಂಗ್ ಪ್ಲೇಸ್ ಅಂತ ನಾವು ಕರಿತೀವಿ ಅದನ್ನ. ಅದು ಕಬ್ಬನ್ ಪಾರ್ಕ್ ಜಾಗನೇ. ಓಕೆ, ಇಲ್ಲೊಂದು ಜಾಯಿಂಟರ್ ಕೊಡೋಕೆ ಇಷ್ಟಪಡ್ತೀನಿ. ಕಬ್ಬನ್ ಪಾರ್ಕ್ ನಮ್ಮ ಪ್ರೆಸ್ ಕ್ಲಬ್ ಮತ್ತು ಎಂಡ್ ಆಫ್ ಬಾಲ್ ಭವನ ಇದೆಯಲ್ಲ, ಅದ್ರ ಹಿಂದೆ ಒಂದು ದೊಡ್ಡ ಪಾರ್ಕ್ ಉದ್ದಕ್ಕೂ ಇದೆ. ಆ ಎಂಡ್ ಆಫ್ ದಟ್ ಅಂದರೆ ನಿಯರ್ ಅವರ್ ಪ್ರೆಸ್ ಕ್ಲಬ್, ಮೆಟ್ರೋ ಸ್ಟೇಷನ್ ಹತ್ರ ಎಡ್ವರ್ಡ್ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಇವ್ರುಗಳು ಒಂದು ಪ್ರಿಸ್ಕ್ರೈಬ್ಡ್ ಭಾನುವಾರ, ಕರೆಕ್ಟ್ ಅಲ್ಲ? ಭಾನುವಾರ. ಸೊ ಅಲ್ಲಿ ಮೀಟಿಂಗು ಯಾಕೆ ತುಂಬ ಸೇಕ್ರೆಡ್ ಅಂತ ಯೂಸ್ ಮಾಡಿದೆ ವರ್ಡು. ಯಾಕೆ ಅಂದರೆ ಅದೊಂದು ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟ್ ಶುರು ಆದ 2005ಇಂದನೂ ನಡೀತಾ ಇದೆ. ಅದು ಎವ್ರಿ ಚಾಪ್ಟರ್ಗೂ ಒಂದೊಂದು ಜಾಗಗಳಿರುತ್ತೆ ಮೀಟ್ ಮಾಡೋಕ್ಕೆ. ಅದು ಏನು ಪ್ರೊವೈಡ್ ಮಾಡುತ್ತೆ ಅಂದರೆ, ಒಂದು ಮನ್ಸು ಬಿಟ್ಟು ಮಾತಾಡೋ ಆಪರ್ಚುನಿಟಿ ಎಲ್ಲರಿಗೂ ಕೊಡ್ತಾರೆ. ಗಂಡಸರಿಗಂತೂ ಡೆಫಿನೆಟ್ಲಿ ಇರುತ್ತೆ, ಅವ್ರ ಮನೆಯವ್ರಿಗೂ ಕೊಡ್ತೀವಿ. ಮನೆಯವ್ರಿಗೆ ಅಂದರೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮದ್ರು ಎಲ್ಲರೂ ಬಂದು ಮನ್ಸು ಬಿಟ್ಟು ಮಾತಾಡ್ಬೋದು. ಯಾಕೆಂದರೆ ಅವ್ರ ಮೇಲೆ ಏನೇ ಥರ ತಪ್ಪಾಗಿದ್ರು ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ ಹೇಳೋಕ್ಕಿಂತ ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗಲೇ ಅದು ಮುಂದೆ ಬರೋದು. ಏನಿದೆ ಪ್ರಾಬ್ಲಮ್ ಅಂತ ಗೊತ್ತಾದಾಗ ಮುಂದೆ ಬರೋದು. ನಿಮ್ಮದು ಎಕ್ಸಾಂಪಲ್ ತುಂಬ ಎಕ್ಸ್ಟ್ರೀಮ್ ಎಕ್ಸಾಂಪಲ್ಸ್ ಬರಬೇಕು ಅಂದರೆ ಅತುಲ್ ಸುಭಾಷ್ ಅಂತೂ ತುಂಬ ಎಲ್ಲರಿಗೂ ಗೊತ್ತಿದೆ. ಅದು ಒಬ್ಬನೇ ಅಲ್ಲ, ಅದು ಒಂಥರ ಒನ್ ಆಫ್ ಎಕ್ಸಾಂಪಲ್ ಅಲ್ಲ. ಹೌದು, ಆ ಥರ ತುಂಬ ಬಂದಿದೆ. ತುಂಬಾ ಸಾವಿರಾರು ಲಕ್ಷಾಂತರ ಜನದ ಸಿಚುವೇಶನ್ಸ್ ಹಿಂಗಿದೆ. ಬಟ್ ಸಿಚುವೇಶನ್ ಯಾಕೆ ವರ್ಸ್ ಆಗುತ್ತೆ ಅನ್ನೋದು ಮುಂದೆ ಮಾತಾಡ್ಬೋದು. ಬಟ್ ಆಗೋಕ್ಕಿಂತ ಮುಂಚೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಆ ಎಕ್ಸ್ಟ್ರೀಮ್ ಸ್ಟೆಪ್ ಹೋಗೋದು ಬೇಡ. ಅದು ತಿಳುವಳಿಕೆ ಬರಬೇಕು ಅಂದರೆ ಮಾತಾಡಿದಾಗಲೇ ಗೊತ್ತಾಗೋದು. ಅದೊಂಥರ ನೀವು ಗಂಡಸರು ಅಷ್ಟು ಓಪನ್ ಅಪ್ ಆಗಲ್ಲ, ನಾರ್ಮಲಿ ಆಗಲ್ಲ. ಯಾಕಂದ್ರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ, ಒಂದು ಸ್ಟೀರಿಯೋಟೈಪ್ ಆಗೋಗಿದೆ. ನಿಮ್ಮ DNA ಹಾಗೆ ಅಂತ ಹೇಳ್ಬೋದಲ್ವಾ? ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ. ಅದು ಒಂದು ಅಪ್ಬ್ರಿಂಗಿಂಗ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಎಕ್ಸ್ಪ್ರೆಸ್ ಮಾಡೋಕ್ಕೂ ನಾರ್ಮಲಿ ಅದು ಬರಲ್ಲ. ಆ ಜನ್ರೇಷನ್ ವೈಸ್ ಅದು ಹಂಗೆ ಆಗೋಗಿದೆ. ಈ ನಡುವೆ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದೆ. ಬಟ್ ಈ ಇಂಪ್ಯಾಕ್ಟ್ ಇರೋರು ನೀವು 30-40 ವರ್ಷದ ಗಂಡಸರಿಗೆಲ್ಲ ಬಂದಾಗ ಅದು ನ್ಯಾಚುರಲಿ ಬರಲ್ಲ. ಅದು ಯಾಕಂದರೆ ಅಪ್ಬ್ರಿಂಗಿಂಗ್ ಹಂಗಿರುತ್ತೆ. ಅದೊಂಥರ ಅದು ಸ್ಟೀರಿಯೋಟೈಪ್ ಅನ್ಬೋದು, ಅಥವಾ ವಾಟ್ ಎವರ್ ಕ್ಲೀಶೆ ಏನು ಕರೀತಾರೋ ಕರೀರಿ. ಬಟ್ ಅದು ಇದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಅನ್ನೋ ಥರದ್ದು ಇಲ್ವಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರು ಸೊಸೈಟಿ ಅದನ್ನು ಅಕ್ಸೆಪ್ಟ್ ಮಾಡಬೇಕಲ್ಲ. ನೀನು ಒನ್ ಆಫ್ ಅಂತಲೇ ಟ್ರೀಟ್ ಮಾಡಿಬಿಡ್ತಾರೆ. ಮೊದಲು ಹೇಳೋರು ಇದ್ದಾರೆ, ಹೇಳಿಲ್ಲ ಅಂತಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದವರು ಇದ್ದಾರೆ. ಬಟ್ ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರು, ಅದು ಇಂಪಾರ್ಟೆಂಟ್ ತಾನೆ. ಬರೀ ಎಕ್ಸ್ಪ್ರೆಸ್ ಮಾಡೋದನ್ನೇ ಮಾತ್ರ ಅಲ್ಲ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೇ ಇರೋರಿಗೆ ಅಷ್ಟು ಕಷ್ಟ ಆಗತ್ತಲ್ಲ, ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಡ್ತೀವಿ. ಸೊ ಬಂದು ಮನ್ಸು ಇರಲಿಲ್ಲ, ಅದು ಸಿಕ್ಕಿದಾಗ ಒಂದು ಮನ್ಸು ಬಿಟ್ಟು ಮಾತಾಡ್ತಾರೆ. ಅವಾಗ ಯಾವುದೋ ತುಂಬ ಹಳೆ ಇಶ್ಯೂಗಳೆಲ್ಲ ಹೊರಗಡೆ ಬರುತ್ತೆ. ಆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೆ ಇನ್ನೊಂಥರ ಗೊತ್ತಾಗುತ್ತೋ, ನಾನು ಒಬ್ಬನೇ ಇಲ್ಲ ಇಲ್ಲಿ, ನಂತರನೂ ಸಾವಿರಾರು ಜನ ಇದ್ದಾರೆ, ಬರ್ತಾ ಇರ್ತಾರೆ. ಇವಾಗ ಇಷ್ಟೊಂದು 25-30 ಜನ ನನ್ನ ಪಕ್ಕ ನಿಂತಿದ್ದಾರೆ. ಬಟ್ ಅವ್ರು ವಾರ ಬರ್ತಿದ್ದಂಗೆ ಗೊತ್ತಾಗುತ್ತೋ, ನಂತರ ಲಕ್ಷಾಂತರ ಜನ ಇದ್ದಾರೆ ಈ ಮೂವ್ಮೆಂಟಲ್ಲಿ. ಸಮಥಿಂಗ್ ಲೈಕ್ ದಟ್. ಹೌದು. ಸೊ ಅದು ಗೊತ್ತಾದಾಗ ಅವ್ರಿಗೆ ನಂದು ಮಾತ್ರ ಇದು ಕಷ್ಟ ಅಲ್ಲ, ಬೇರೆಯವ್ರದ್ದು ಇದೆ, ಬೇರೆ ಥರ ಇದೆ, ಏನೇನಿದೆ ಅಂತ ಅರ್ಥ ಮಾಡ್ಕೊಂಡು ಅನ್ನೋ ಕ್ಯೂರಿಯಾಸಿಟಿ ಬರುತ್ತೆ. ನನ್ನ ಕೇಸನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಏನು ತಪ್ಪು ಮಾಡಿರ್ಬೋದು, ನಾ ಈ ಸಿಸ್ಟಮ್ ಹೆಂಗಿದೆ ಅಂತ ಅರ್ಥ ಆಗುತ್ತೆ. ಲೀಗಲ್ ಇರ್ಬೋದು, ಸೋಷಲ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರ್ಯಾರು ಯಾವ್ಯಾವ ಥರ ಅಡ್ವಾಂಟೇಜ್ ತೊಗೊತಾರೆ ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ. ಆವಾಗ ನಮ್ಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತಾದಾಗ ಅದರದ್ದು ಅಡ್ವಾಂಟೇಜೇ ಬೇರೆ ಅಲ್ವಾ. ಆವಾಗ ಸಿಚುವೇಶನ್ನು ಕ್ಲಿಯರಾಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಮುಂದೆ ಏನು ಮಾಡಬೇಕು ಅಂತ. ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅದು. ದಟ್ ಈಸ್ ವೈ ಐ ಸೆಡ್ ಇಟ್ ತುಂಬ ಸೇಕ್ರೆಡ್ ಅದು ಅಂತ. ಯಾಕಂದರೆ ಅದು ಹೊಸ ಡೈಮೆನ್ಷನ್ ಓಪನ್ ಆಗೋಗುತ್ತೆ ನಮ್ಮ ಜೀವನದಲ್ಲಿ. ಅದು ಕೆಲವ್ರಿಗೆ ಎಕ್ಸ್ಪ್ರೆಸ್ ಮಾಡಲ್ಲ. ಯಾಕಂದರೆ ನಮ್ಮ ತಂದೆ ತಾನು ಹೆಂಗೆ ನೋಡ್ಕೊಳ್ಳಿ, ಅವ್ರ ಮೇಲೂ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಫಸ್ಟ್ ಬಂದು ಕೇಳೋದು ಹಾಗೆ, ನಮ್ಮ ತಂದೆ ತಾನು ಹೆಂಗೆ ತೆಗಿಲಿ, ಅವ್ರೇನು ಮಾಡೇ ಇಲ್ಲ, ಊರಲ್ಲೇ ಇಲ್ಲ, ತಂಗಿ ಯಾವುದೋ ಬೇರೆ ದೇಶದಲ್ಲಿದ್ದಾಳೆ, ಬೇರೆ ಊರಲ್ಲಿದ್ದಾಳೆ, ಅವಳ ಮೇಲೆ ಕೇಸ್ ಹಾಕಿದ್ದಾಳೆ, ಅವ್ರನ್ನ ಹೆಂಗೆ ತೆಗಿಯೋದು.
ಸೊ ಇನ್ಸ್ಟಿಂಕ್ಟ್ ನೋಡಿ ಹೆಂಗಿದೆ ಅಂತ ಪ್ರೊಟೆಕ್ಟಿವ್ ಇನ್ಸ್ಟಿಂಕ್ಟ್ ಬಂದ್ಬಿಡುತ್ತೆ. ನನಗೇನಾರು ಹಾಕೊಳ್ಳಿ, ಬೇರೆಯವ್ರನ್ನೆಲ್ಲ ಸೇಫ್ ಮಾಡೋಣ ಅಂತ. ಅದು ಇಟ್ಸ್ ಪಾರ್ಟ್ ಆಫ್ ದ ಅಪ್ಬ್ರಿಂಗಿಂಗ್ ಆಲ್ಸೋ ಅಲ್ವಾ. ಸೊ ಹೌದು. ಹಾಂ, ಅದನ್ನು ಮನೆಯವ್ರನ್ನೂ ಕರ್ಕೊಂಡ್ಬಂದು ನೋಡಿ ಹಿಂಗಿದೆ, ಎಲ್ಲರೂ ಎದುರಿಸಿದ್ರೆ ಇನ್ನೂ ಬೆಟರು, ಇವ್ನ ಮೇಲೆ ತುಂಬ ಪ್ರೆಷರ್ ಆಗ್ತಿದೆ, ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆದಾಗ ಅವ್ನಿಗೂ ಇನ್ನೂ ಈಸಿ ಆಗುತ್ತೆ ಫೈಟ್ ಮಾಡೋಕ್ಕೆ ಅಥವಾ ಎದುರಿಸೋಕ್ಕೆ ಯಾವುದೇ ಕೇಸ್ ಇದ್ರು. ಈಗ ಸ್ವಲ್ಪ ವರ್ಷಗಳ ಹಿಂದೆ 498A ಇತ್ತಲ್ಲ, ಇನ್ನೂ ಇದೆ. ಇನ್ನೂ ಇದೆ. ಹೌದು. ಹಾಂ, ಆ ಥರ ಕಾಂಟೆಕ್ಸ್ಟಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಕ್ರಿಮಿನಲ್ ಕೇಸಸ್ ಅದು ರಿಜಿಸ್ಟರ್ ಆಗೋಯ್ತು ಅಂದರೆ ಇಟ್ ಈಸ್ ಟೆಕ್ನಿಕಲಿ ಸ್ಪೀಕಿಂಗ್ ಅವರು ದೇ ಹ್ಯಾವ್ ಟು ಪ್ರೂವ್ ದೇರ್ ಕೇಸ್, ಯಾರೇ ಫೈಲ್ ಮಾಡಿದ್ರು. ಬರೀ ಅವಾಗ ಎಮೋಷನಲ್ ಸಪೋರ್ಟ್ ಒಂದು ಸಿಗುತ್ತೆ. ಇಲ್ಲ, ಟ್ರಯಲ್ ಪ್ರಾಸೆಸ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವಾಗ ಗೊತ್ತಾಗತ್ತೆ. ಬಂದಾಗ ಮೀಟಿಂಗಲ್ಲಿ ನಿಮ್ಗೆ ಆಯ್ತಪ್ಪ, ನಿಮ್ಗೆ FIR ಆಗಿದೆಯಾ, ಏನಾಗಿದೆ, ನಿಮ್ಗೆ ನೋಟಿಸ್ ಬಂದಿದೆಯಾ, ಯಾಕಂದರೆ ಎಲ್ಲ ಡೈರೆಕ್ಷನ್ಸ್ ಇದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಹೆಂಗೆ ಪ್ರಾಸೆಸ್ ಆಗಬೇಕು, ಹೆಂಗೆ ನೋಟಿಸ್ ಹೋಗಬೇಕು, ಚಾರ್ಜ್ ಶೀಟ್ ಆಗೋದ್ರಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗೋದು, ಅದಕ್ಕೆಲ್ಲ ಆಗಬೇಕೋ ಬೇಡವೋ ಅಂಥದ್ದೆಲ್ಲ ಡೈರೆಕ್ಷನ್ಸ್ ಇದ್ದಾಗ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗತ್ತೆ ಮುಂದೆ ಏನಾಗುತ್ತೆ. ಇವಾಗ ಏನಾಗಿದೆ, FIR ಆಗುತ್ತೆ ಅಂದರೆ ನನಗೆ ಕೇಸ್ ಬಂದ್ಬಿಟ್ಟಿದೆ ಅನ್ನೋದು ಭಯ ಇರ್ಬೋದು, ಅಥವಾ ಸೊಸೈಟಿಲಿ ಒಂದು ನನ್ನ ಮರ್ಯಾದೆ ಹೋಯ್ತು ಅನ್ನೋ ಪ್ರೆಷರ್ ಇರ್ಬೋದು. ಆ ಥರದ್ದೆಲ್ಲ ಸಿಚುವೇಶನ್ ಬಂದಾಗ ಅದ್ರ ಮೇಲೆ ತುಂಬ ಭಾರ ಬೀಳುತ್ತೆ ಊರ ಮೇಲೆ ಅಲ್ವಾ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಪ್ರೆಷರ್ ರಿಲೀವ್ ಮಾಡ್ಕೊಳಕ್ಕೂ ಒಂದು ಜಾಗ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಯ್ತಪ್ಪ, ನೋಟಿಸ್ ಬಂತ, ಆಯಿತು, ಹೋಗಿ ಪೊಲೀಸ್ ಸ್ಟೇಷನ್ ಅವ್ರ ಜೊತೆ ಮಾತಾಡ್ಕೊಂಡ್ಬನ್ನಿ, ಏನಿದೆ ನೋಡಿ, ಚಾರ್ಜ್ ಶೀಟ್ ಫೈಲ್ ಆಯಿತು ಅಂದರೆ ಚಾರ್ಜ್ ಶೀಟಲ್ಲಿ ನೋಡ್ಕೊಳ್ಳಿ. ಅವಳು ಸುಳ್ಳು ಕೇಸ್ ಇದೆ ಅಂದರೆ ಸುಳ್ಳು ಅಂತ ಪ್ರೂವ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅಲೆಜ್ ಮಾಡಿದ್ರು ಅನ್ನೋದು ಭಯದಿಂದ ರಿಯಾಕ್ಟ್ ಮಾಡದೇ ಇರೋದಕ್ಕಿಂತ ಅಲೇಜ್ ಮಾಡಿದ್ರೆ ಅದು ಹೆಂಗೆ ಸುಳ್ಳಿದೆ ಅಂತ ನಿನಗೆ ಗೊತ್ತಿದ್ದಾಗ ಅದನ್ನು ಎದುರಿಸೋದು ತಿಳ್ಕೊಳ್ಳೋದು ಮೋರ್ ಇಂಪಾರ್ಟೆಂಟ್ ಆಗುತ್ತಲ್ವಾ. ಅವಾಗ ಇವೆಂಚುಲಿ ಎಷ್ಟೇ ಟೈಮ್ ಆಗಲಿ ಅವಾಗ ನೀವು ಯು ವಿಲ್ ಪ್ರೂವ್ ಇಟ್, ಮುಂದೆ ಗೊತ್ತಾಗುತ್ತೆ. ಲೀಗಲ್ ಪ್ರಾಸೆಸ್ ಅರ್ಥ ಆದಾಗ ಏನು ಮಾಡಬೇಕು, ಏನು ಮಾಡೋದು ಬೇಡ ಅಂತ ಗೊತ್ತಾದಾಗ ಅದನ್ನು ಇವೆಂಚುಲಿ ಯು ವಿಲ್ ಪ್ರೂವ್ ಇಟ್. ನಿನ್ಗೆ ಗೊತ್ತು ನೀನು ತಪ್ಪು ಮಾಡಿಲ್ಲ ಅಂದರೆ ಬಿಲೀವ್ ಇನ್ ದ ಜಸ್ಟಿಸ್ ಸಿಸ್ಟಮ್ ಬರುತ್ತೆ, ಹೊರಗಡೆ ಪ್ರೂವ್ ಆಗೇ ಆಗುತ್ತೆ. ಡೋಂಟ್ ವರಿ ಅನ್ನೋದು ಅರ್ಥ ಆದಾಗ ಗೊತ್ತಾಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ. ಅವಾಗ ಅವ್ರಿಗೆ ಅರ್ಥ ಆದಾಗ ಓಕೆ ಈ ಥರ ಮಾಡಬೇಕಾಗತ್ತೆ, ಈ ಥರ ಲೀಗಲ್ ಪ್ರೊಸೀಜರ್ಸ್ ಈ ಥರ ಇದೆ, ಅದಕ್ಕೋಸ್ಕರ ಕೋರ್ಟ್ಗೆ ಈ ಥರ ಕರೆದಿದ್ರು ನಮ್ಮನ್ನು, ಈ ಪ್ರಾಸೆಸ್ಗೋಸ್ಕರ ಕರೆದಿದ್ರು ನಮ್ಮನ್ನು, ಓಕೆ ನನಗೆ ಇವಾಗ ಇಂಥ ಸಿಚುವೇಷನಲ್ಲಿ ಓಕೆ ನನಗೆ ಇವಾಗ ಚಾರ್ಜ್ ಶೀಟ್ ಬಂದಿದೆ ಅಂದರೆ ನನಗೆ ಯಾವ ಥರ ಪ್ರಿಪೇರ್ ಆಗಬೇಕು, ನನ್ನ ಹತ್ರ ಏನು ಎವಿಡೆನ್ಸ್ ಇದೆ, ನಾನು ಹೆಂಗೆ ಪ್ರೂವ್ ಮಾಡಲಿ, ಅಥವಾ ರಾದರ್ ಅವಳದೇನಾರು ಅಲಿಗೇಷನ್ಸ್ ಬಂದಾಗ, ಡೌರಿ ಹರಾಸ್ಮೆಂಟು, ಅಬ್ಯೂಸು, ಕ್ರೂವಲ್ಟಿ ಎಲ್ಲ ಬಂದಾಗ ಅದನ್ನು ನಾನು ಹೆಂಗೆ ಕೌಂಟರ್ ಮಾಡಬೇಕು, ನಾನು ಮಾಡಿಲ್ಲ ಅಂದರೆ ನಾನು ಹೆಂಗೆ ಪ್ರೂವ್ ಮಾಡಬೇಕು, ನಾನೇನು ಮಾಡೇ ಇಲ್ಲ ಅಂದರೆ ಹೆಂಗೆ ಪ್ರೂವ್ ಮಾಡಲಿ ನಾನು. ಈಗ ನಾನು ಯಾವುದೋ ಊರಲ್ಲಿ ಈಗ ಎಷ್ಟೊಂದು ಕೇಸಸ್ ನಮ್ಮ ಮೀಟಿಂಗಲ್ಲಿ ಬಂದಿದೆ, ರೇಪ್ ಕೇಸಸ್ ಫೈಲ್ ಮಾಡಿರ್ತಾರೆ. ರೇಪ್ ಕೇಸಲ್ಲಿ ಅವಳು ಇವತ್ತಿನ ದಿವಸ ಆ ಕೃತ್ಯ ನಡೀತು ಅಂತ ಬರೆದಿರ್ತಾಳೆ ಕಂಪ್ಲೇಂಟಲ್ಲಿ, ಚಾರ್ಜ್ ಶೀಟ್ ಫೈಲ್ ಆಗಿರುತ್ತೆ. ಆ ಹುಡುಗ ಬೆಂಗಳೂರಲ್ಲೇ ಇರೋಲ್ಲ ಆ ಕೇಸ್ ಆದಾಗ, ಆ ಇನ್ಸಿಡೆಂಟ್ ರಿಪೋರ್ಟ್ ಪ್ರಕಾರ. ಅವ್ನು ಬೇರೆ ಬಾಂಬೆಗೋ ಎಲ್ಲೋ ಡೆಲ್ಲಿಗೋ ಇರ್ತಾನೆ. ಅವನು ಅದನ್ನು ಪ್ರೂವ್ ಮಾಡಬೇಕು ತಾನೆ, ಅವಳು ಅದನ್ನು ಪ್ರೂವ್ ಮಾಡಬೇಕು ಅವನು ಅಲ್ಲಿದ್ದ ಅಂತ. ಅದ್ರ ಜೊತೆ ಅದು ಫೈನಲಿ ನಿಜ ಹೊರಗಡೆ ಬರಬೇಕು ಅಂದರೆ ಇವನು ಆ ಬೇರೆ ಊರಲ್ಲಿ ಇದ್ದ ಅಂತ ಇವನು ಪ್ರೂವ್ ಮಾಡಿದ್ರೆ ಅವಳದು ಸುಳ್ಳು ಅಂತೂ ಪ್ರೂವ್ ಆಗುತ್ತೆ. ಅದು ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಟ್ರಯಲ್ ಪ್ರಾಸೆಸ್ ಏನು, ಆ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೂ ಅರ್ಥ ಆದಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದು ಅವರು ಒಂದು ಎದ್ದು ನಿಂತ್ಕೊಂಡು ಫೇಸ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಅವಾಗ ಎಲ್ಲರಿಗೂ ಈಸಿ ಆಗುತ್ತೆ. ಈಗಂತೂ ಕೇಸ್ಗಳಂತೂ ಯಾರ ಮನೇಲಿ ಇಲ್ಲ ಅನ್ನೋದನ್ನು ಹುಡುಕೋದು ಈಸಿಯರ್ ದ್ಯಾನ್ ಯಾರ ಮನೇಲಿ ಇದೆ ಅನ್ನೋಕ್ಕಿಂತ. ಸೊ ಇಟ್ಸ್ ಲೈಕ್ ಡಯಾಬಿಟಿಸ್ ಅಥವಾ ಕ್ಯಾನ್ಸರ್ ಇವಾಗ ಎಲ್ಲರಿಗೂ ಇದಾಗೋಗಿದೆ. ಸೊ ಎವ್ರಿಬಡಿ ಹ್ಯಾಸ್ ಇಟ್. ಸೊ ಹಾಗಿರೋದ್ರಿಂದ ಸ್ಟಿಗ್ಮಾಕ್ಕಿಂತ ಅದನ್ನು ಎದುರಿಸೋದು ಹೆಂಗೆ ಅಂತ ನೋಡ್ಕೊಳೋದು ಇಂಪಾರ್ಟೆಂಟ್ ಆಗಿದೆ. ಅಲ್ಲ, ಇವಾಗ ಅದು ಮುಂಚಿನ ಥರ ಇಲ್ಲ, ನೀವೇ ಹೇಳಿದ ಹಾಗೆ ಸ್ಟಿಗ್ಮಾ ಅಂತೂ ಇಲ್ವೇ ಇಲ್ಲ. ಸ್ಟಿಗ್ಮಾ ಇದೆ, ಯಾಕಂದರೆ ನಮ್ಮ NGOಗಳನ್ನೇ ಒಂದು ಆಲ್ಮೋಸ್ಟ್ 10-15 ವರ್ಷದಿಂದ ಈ ಥರ ಡೇ ಟು ಡೇ ಮಾತಾಡ್ತಿರೋದ್ರಿಂದ ಲಕ್ಷಾಂತರ ಜನ ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನೀವು ಮೀಟಿಂಗ್ ಬಂದಾಗೂ ನಾವು ಹೇಳ್ತೀವಿ ಏನು ಬಂದ್ರೂ ಪರವಾಗಿಲ್ಲ, ನಿನಗೆ ಇದು ಆಗಿದೆ, ನಾನು ಎದುರಿಸ್ತಾ ಇದ್ದೀನಿ ಅಂತ ಓಪನ್ ಆಗಿ ಮಾತಾಡು ಅಂತ ಹೇಳ್ತೀವಿ. ಯಾಕಂದರೆ ನೀವು ಅವ್ರು ಅಕ್ಯೂಸ್ ಮಾಡೋದ್ರಿಂದ ಭಯದಿಂದ ಕೂತ್ಕೊಂಡ್ಬಿಟ್ರೆ ನಿಮ್ಮಲ್ಲಿರೋ ಪವರ್ ಅವ್ರಿಗೆ ಕೊಟ್ಟಂಗೆ ಆಗೋಗುತ್ತೆ. ಅವ್ರು ಡ್ರೈವ್ ಮಾಡ್ತಾರೆ ಫುಲ್ ಫಿಯರ್ ಫ್ಯಾಕ್ಟರ್ನ, ನಾವು ಬಿದ್ದುಬಿಡ್ತೀವಿ. ಅವಾಗ ಅದು ಬೇಡ, ನೀನು ತಪ್ಪು ಮಾಡಿಲ್ಲ ಅಂದರೆ ನಿಂತ್ಕೊಂಡು ಹೇಳು ನಾನು ಮಾಡಿಲ್ಲ ಅಂತ ಅಷ್ಟೇ. ಅವಾಗ ಹೊರಗಡೆ ಬರೋಕ್ಕಾಗತ್ತೆ. ಅವಾಗ ಹರ್ ವರ್ಡ್ ಅಗೇನ್ಸ್ಟ್ ಯುವರ್ಸ್ ಆಗುತ್ತೆ. ಪ್ರಾಸೆಸ್ ಲೀಗಲ್ ಪ್ರಾಸೆಸ್ ನಡೀಲಿ, ಅದೇನು ಹೊರಗಡೆ ಬಂದಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ಪೇಷಂಟಾಗಿ ಫೈಟ್ ಮಾಡೋದಷ್ಟೇ. ಯಾತಕ್ಕೆ ಇಷ್ಟೊಂದು ಇನ್ಕ್ರೀಸ್ ಆಗ್ತಾ ಇದೆ? ರೀಸನ್ಸ್ ಏನು? ಒಂದು ಓವರ್ ಎಂಪವರ್ಮೆಂಟಾ ಅಥವಾ ವಾಟ್ ಈಸ್ ದ ಎಮೋಷ್ನಲ್ ಅಂತ ಇದೆ, ಆಲ್ಕೋಹಾಲ್ ಅಂತ ರೀಸನ್ಸ್ ಇವೆ? ನನಗೆ ನಾವು ರಿಸರ್ಚ್ ಮಾಡಿರೋದು ಇನ್ ಟರ್ಮ್ಸ್ ಆಫ್ ಎಮೋಷ್ನಲ್ ಆರ್ ಈವನ್ ಲೀಗಲ್ ಸೈಡಲ್ಲಿ ಇನ್ವಾಲ್ವಿಂಗ್ ವಿತ್ ಎಷ್ಟೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಎಕ್ಸ್ಟಾರ್ಷನ್ ಅಂತ ಕೂಡ ಒನ್ ಆಫ್ ದ ರೀಸನ್ಸ್ ಅಲ್ಲ. ಯಾಕೆ ಮಾಡಬೇಕು ಅದನ್ನು? ದಿಸ್ ಆರ್ ಆಲ್ ಸಿಂಪ್ಟಮ್ಸ್, ರೈಟ್? ಕೋರ್ ರೀಸನ್ಸ್ ಯಾಕಿರುತ್ತೆ ಅಂತ ನಾವು ಅನಲೈಸ್ ಮಾಡೋಕ್ಕೆ ಹೋದಾಗ, ಯಾರದೇ ಒಬ್ರಿಗೂ ಆಬ್ಸಲ್ಯೂಟ್ ಪವರ್ ಕೊಟ್ಬಿಟ್ಟಾಗ
ಅದು ಕರಪ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದು ಆಬ್ಸಲ್ಯೂಟ್ ಪವರ್ ಬಂದ್ಬಿಟ್ಟಿದೆ. ಬೈ ದ್ಯಾಟ್ ಐ ಮೀನ್ ಈಗ ಯಾವುದೇ ಈಗ ಸಿಂಪ್ಲಿಸ್ಟಿಕ್ಕಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಹೆಂಗಸು ಒಂದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಡೌಟ್ ಮಾಡಿದ್ರೇ ತಪ್ಪು ಆ ಮೆಂಟಾಲಿಟಿಗೆ ಬಂದ್ಬಿಟ್ರೆ, ಅಥವಾ ನೀನು ನಿಜ ಹೇಳ್ತಿದ್ಯಲ್ಲೋ ನೀನು ಪ್ರೂವ್ ಮಾಡು ಅಂತ ಕೇಳಿದ್ರೆ ನಾನು ತಪ್ಪೋನಾದರೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಅದು ಆಗೋಗಿದೆ ಮುಂಚೆ. ಬಿಲೀವ್ ಅ ವುಮನ್ ಅನ್ನೋ ಆ ಅಸಂಪ್ಷನಲ್ಲಿ ಬಂದಾಗ, ಲಾಸು ಹಾಗೆ ಬಂದಾಗ ಅದು ಎನ್ಫೋರ್ಸ್ಮೆಂಟು ಹಾಗೆ ಆಗೋಕ್ಕೆ ಶುರು ಆಗೋಗಿದೆ. ಹಂಗಾದಾಗ ಏನಾಗುತ್ತೆ, ಇನ್ನೊಬ್ಬರು ಪಾಯಿಂಟ್ ಆಫ್ ವ್ಯೂನೇ ಬರಲ್ಲ. ಆವಾಗ ಅದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ, ಈಗ ನಾನು ಯಾವ ಹೇಳಿದ್ರು ನಾನು ನಂಬ್ತಾರೆ ಅಂತ ಕಾನ್ಫಿಡೆನ್ಸ್ ಬಂದಾಗ ನಿಜಕ್ಕೂ ಸುಳ್ಳಿಗೂ ವ್ಯಾಲ್ಯೂನೇ ಇರಲ್ಲ. ಬೈ ಡಿಫಾಲ್ಟ್ ನೀವು ನಂಬಲೇಬೇಕಾಗತ್ತೆ. ಅಂದರೆ ಯು ಮೀನ್ ಟು ಸೇ ಈಗ ಈ ಮ್ಯಾರೇಜು, ಆಲ್ಮಿನಿ ಇದೆಲ್ಲ ಕೂಡ ಎ ಸಾರ್ಟ್ ಆಫ್ ಬಿಸ್ನೆಸ್ ಆಗ್ತಾ ಇದೆ, ಆಗೋಗಿದೆ ಅಂತೀನಿ ನಾನು. ಅದಕ್ಕೆ ಲಾಯರ್ಸು ಒಂದು ಮುಖ್ಯ ಕಾರಣ. ಲಾಯರ್ಸ್ಗಿಂತ ನಾನು ಇಟ್ ಬಿಕಮ್ಸ್ ಅ ಡಿಫ್ರೆಂಟ್ ಟ್ಯಾಂಜೆಂಟ್ ದೇರ್. ದ ಪಾಯಿಂಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಯಾರಿಗೆ ಪವರ್ ಕೊಟ್ಟಿದ್ದೀರಾ ಫಸ್ಟ್, ಎಲ್ಲಿಂದ ಹೋಗಿ ಅದು ಆಫ್ ಶೂಟ್ಸ್ ಅವೆಲ್ಲ ಡಿಫ್ರೆಂಟ್ ಸೈಡ್ಸ್ ಆಫ್ ಇಟ್. ಬಟ್ ಮಿಕ್ಕಿದೆಲ್ಲ ಎನ್ವಿರಾನ್ಮೆಂಟ್ ಹೆಂಗಿದೆ, ಯಾಕೆ ಪವರ್ ಎಲ್ಲಿದೆ, ಸೆಂಟ್ರಲೈಸ್ ಪವರ್ ಎಲ್ಲಿದೆ, ಒಂದು ಹೆಂಗಸರ ಕೈಯಲ್ಲಿದೆ. ಅದು ವೀಲ್ಡ್ ಮಾಡೋಕ್ಕೆ ಪವರು. ಈಗ ನಾನು ಹಂಗೆ ಹೇಳಿದ್ರೆ FIR ರಿಜಿಸ್ಟರ್ ಆಗಬೇಕು. ಇನ್ನೊಂದು ಇಲ್ಲ, ಅದೇ ಕೌಂಟರ್ ಏನಾರ ಅಲೆಜ್ ಆಯಿತು ಅಂದರೆ ಯಾರ್ದು FIR ವಿಲ್ ಬಿ ಅಪ್ಹೆಲ್ಡ್ ಬೇಸ್ಡ್ ಆನ್ ದಟ್ ಎವಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಸತಿ ಸಿಚುವೇಶನ್ಸ್ ಆಗಿದೆ. ಈಗ ಅವನು ಡೆಲ್ಲಿಲಿ ಒಂದು ಕೇಸ್ ಆಗಿತ್ತು. ಅವ್ನು ನಿಂತ್ಕೊಂಡಿದ್ದ, ಇಲ್ಲಿ ಸಿಗ್ನಲಲ್ಲಿ ಕಾಯ್ತಿದ್ದ, ಯಾರೊಬ್ಳು ಬಂದು ಮಿಸ್ಬಿಹೇವ್ ಮಾಡ್ದ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು. ಮುಂದೆ ನೋಡಿದ್ರೆ ಆಗೋಯ್ತು. ಅವನು ಆಮೇಲೆ ಅದ್ರ ವಿಡಿಯೋ ಬೈ ಸ್ಟ್ಯಾಂಡರ್ಡ್ಸ್ ಎಲ್ಲ ಬಂತು, ಎವಿಡೆನ್ಸ್ ಎಲ್ಲ ಬಂತು. ಬಟ್ ಅದು ಅವ್ನಿಗೆ ಯಾಕೆ FIR ಯಾಕೆ ಬಿ ರಿಪೋರ್ಟ್ ಹಾಕ್ಲಿಲ್ವಾ? ಬಿ ರಿಪೋರ್ಟ್ ಅವ್ನು ಟ್ರಯಲ್ ನಡೀತು, ಒಂದು ಎಷ್ಟು ವರ್ಷ ಟ್ರಯಲ್ ನಡೀತಾ ಒಂದು. ಅವಳು ಬರಲೇ ಇಲ್ಲ ವಿಟ್ನೆಸ್ಗೆ. ಅವಳು ಕೆನಡಾಗೆ ಹೋಗಿ ಕೂತಿದ್ಲು. ಯಾಕೆ ಅವಳಿಗೆ ಅವನು ಅದನ್ನು ಅನುಭವಿಸ್ಬೇಕು ತಾನೆ ಅಷ್ಟು ವರ್ಷಗಳು. ಕೇಸ್ ರಿಜಿಸ್ಟರ್ ಆಗೋಯ್ತು. ನಾವು ಹೇಳೋದು ಅವಾಗ ಕೇಸ್ ರಿಜಿಸ್ಟರ್ ಆಯಿತು ಅಂದರೆ ಓಕೆ, ಎವಿಡೆನ್ಸ್ ಬಂತು, ಇವನೇ ಎವಿಡೆನ್ಸ್ ಕೊಟ್ಟ ಅಂದ್ಕೊಳ್ಳಿ. ಅದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಓಕೆ, ಪ್ರೂಫ್ ವಾಸ್ ದಿಸ್ ಡಿಡ್ ನಾಟ್ ಹ್ಯಾಪನ್. ಅದಕ್ಕೊಂದು ಎವಿಡೆನ್ಸ್ ಸ್ಟ್ಯಾಂಡರ್ಡ್ ಒಂದಿರುತ್ತೆ. ಆ ಸ್ಟ್ಯಾಂಡರ್ಡ್ ಮೇಲೆ ಅವ್ನು ಕೌಂಟರ್ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕೇಸ್ ಕ್ಲೋಸ್ ಮಾಡ್ಬಿಡ್ಬೋದಾಗಿತ್ತು. ನೀವು ಎಷ್ಟೊಂದು ವೆಸ್ಟರ್ನ್ ಕಂಟ್ರೀಸಲ್ಲಿ ಇದನ್ನು ನೋಡ್ತೀರಾ ನೀವು. ದಟ್ ಈಸ್ ಆಲ್ಸೋ ರೀಸನ್ ವೈ ಕೇಸಸ್ ಆರ್, ಈಗ ಪ್ರಾಸಿಕ್ಯೂಷನ್ ಒಂದು ಕೇಸ್ ತೊಗೊಂತು ಅಂದರೆ ಅವ್ರಿಗೆ ಪ್ರೂವ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ತೊಗೊಳಕ್ಕೆ ಹೋಗೋದು. ಈಗ ಯಾರು ಕ್ವಶನ್ ಮಾಡ್ತಾರೆ, ಅವಳು ಏನಾರು ತಪ್ಪು ಮಾಡಿದ್ಲು ಅಂದರೆ ಅವಳಿಗೆ ಅದನ್ನ ಕ್ವಶನ್ನೇ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ತಂದು ಇಟ್ಕೊಂಡ್ಬಿಟ್ಟಾಗ ಪೊಲೀಸ್ ಅವರು ಹೇಳಿದ್ರು, ಅವ್ರದ್ದು ಫೈಲ್ ಮಾಡದೇ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಪೊಲೀಸ್ ಮಾಡಲೇಬೇಕು ಇವಾಗ. ಈಗ ಹಂಗಿದ್ದಾಗ ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೇ ಮಾಡ್ತಾರೆ. ನೀವು ಟ್ರಯಲಲ್ಲಿ ನೋಡ್ಕೊಳ್ಳಿ ಅಂತ ನಮ್ಗೆ ಹೇಳ್ಬಿಡ್ತಾರೆ ಗಂಡಸರಿಗೆ. ಅದು ಯಾಕೆ ಆಗ್ತಾ ಇದೆ? ಯಾಕೆ ಅಂದರೆ ಒಂದು ಜಾಯಿಂಟರ್ ಕೊಡ್ತೀನಿ. ಈಗ ನಮಗೆ ನಮ್ಮ ದೇಶದಲ್ಲಿ ಇಂಡಿಯಾ ಈಸ್ ವೆರಿ ವೆರಿ ಫೇವರಬಲ್ ಟು ವಿಮೆನ್ ಅಂತ ಇದೆ, ಹೆಣ್ಣು ಪಕ್ಷಪಾತಿ ಅಂತ ಇದೆ. ಸಪೋಸ್ ನಮ್ಮ ಜೊತೆಗೆ ಯಾರಾದರೂ ಮಿಸ್ಬಿಹೇವ್ ಮಾಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಂತಂದರೆ ಪೊಲೀಸ್ನವರು ತಗೊಳ್ಳೇಬೇಕಾಗತ್ತೆ. ತಗೊಂಡಿಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಈಸ್ ಆನ್ಸರಬಲ್ ಆಗುತ್ತೆ. ಆ ದೃಷ್ಟಿಯಿಂದ ಇವಾಗ ಸುಮೇಧ್ ಹೇಳ್ತಾ ಇರೋದು. ಟ್ರಯಲಲ್ಲಿ ನೋಡ್ಕೊಂಡು ಓಕೆ ಫೈನ್, ಟ್ರಯಲಲ್ಲಿ ನೋಡ್ಕೋಣ, ನಾನು ಕೌಂಟರ್ ಎವಿಡೆನ್ಸ್ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಗಂಡಸರಾಗಿ ಒಂದು ಕೌಂಟರ್ ಎವಿಡೆನ್ಸ್ ಕೊಡ್ತೀನಿ. ಆ ಎವಿಡೆನ್ಸ್ ಹೋಗೋಕ್ಕೆ 10, 15, 20 ವರ್ಷ ಕೇಸ್ಗಳು ನಡೆದ್ರೆ ಅವನದು ಗತಿ ಏನು? ಅದೇ ಡೆಲ್ಲಿ ಎಕ್ಸಾಂಪಲೇ ಕೊಡೋಣ. ಅವಳು ಕೆನಡಾಗೆ ಹೋಗ್ಬಿಟ್ಲು, ಅವಳು ಬರಲೇ ಇಲ್ಲ. ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವಳು ಟ್ರಯಲ್ಗೆ ಬರದೇ ಇದ್ರೆ ಅವಳಿಗೆ ಡೆಫಿನೆಟ್ಲಿ ಆನ್ಸರಬಲ್, ರೈಟ್? ಪಬ್ಲಿಕ್ ರಿಸೋರ್ಸಸ್ನ ಯಾರು ಪ್ರಾಸಿಕ್ಯೂಟರ್? ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಅ ಪ್ರಾಸಿಕ್ಯೂಟರ್, ರೈಟ್? ಆ ಕೇಸಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಸ್ ಅ ಪ್ರಾಸಿಕ್ಯೂಟರ್, ರೈಟ್? ಬೇಸಿಕ್ಲಿ ಅ ಗೌರ್ಮೆಂಟ್ ಎಂಟಿಟಿ ಇಸ್ ಅ ಪ್ರಾಸಿಕ್ಯೂಟರ್. ಇಟ್ಸ್ ನಾಟ್ ಅ ಪ್ರೈವೇಟ್ ಕಂಪ್ಲೇಂಟ್. ನಮ್ಮಿಬ್ಬರಲ್ಲಿ ಏನು ಜಗಳ ಆದರೆ ನೀವೊಂದು ಕೇಸ್ ಫೈಲ್ ಮಾಡೋದು, ನಾನೊಂದು ಕೇಸ್ ಮಾಡೋದು ಪ್ರೈವೇಟ್ ಪ್ರೊಸೀಜರ್ ಅಲ್ಲ ಅದು. ಸೊ ಯಾರಿದು? ಹೂ ಇಸ್ ದಿ ಕಸ್ಟೋಡಿಯನ್ ಆಫ್ ದಟ್ ಕೇಸ್? ಹೂ ಇಸ್ ಡ್ರೈವಿಂಗ್ ದ ಹೋಲ್? ಇದು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ರನ್ ಮಾಡ್ತಿದೆ. ಸೊ ಬೇಸಿಕ್ಲಿ ಇವ್ರು ಇನ್ವೋಕ್ ದಿ ಎಂಟೈರ್ ಮೆಷಿನರಿ ಅಲ್ವಾ? ಗೌರ್ಮೆಂಟ್ ಮೆಷಿನರಿ ಇನ್ವೋಕ್ ಮಾಡ್ತೀವಿ. ಜುಡಿಷಿಯರಿ ಇರ್ಬೋದು, ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಂಟೈರ್ ಆ ಮೆಷಿನರಿನ ನೀವು ಇನ್ವೋಕ್ ಮಾಡ್ತಾ ಇದ್ದೀರಾ. ಸೊ ದೆನ್ ಅವಳಿಗೆ ಏನೋ ಮಾಡಿದ್ರು ಬರ್ದೇ ಇದ್ರೂ ಪರವಾಗಿಲ್ಲ ಅಂತ ಅವಳು ಬರ್ದೇ ಇದ್ದರೆ ಅವ್ನಿಗೆ ಇವನೇನಾರು ಬರ್ದೇ ಇದ್ರೆ ಇವನ ಮೇಲೆ ವಾರಂಟ್ ಮೇಲೆ ಹೋಗ್ಬಿಟ್ಟು ಇವ್ನು ಅರೆಸ್ಟ್ ಮಾಡಿಬಿಡ್ತಾರೆ. ಯಾಕಂದರೆ ಈಸ್ ಅಕ್ಯೂಸ್ಡ್. ನಾವು ಹೇಳ್ತಿರೋದು ಮುಂಚೆನೇ ಕ್ಲೋಸ್ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಇವ್ನು ಮಾಡಬೇಕಾಗಿತ್ತು? ಯಾಕೆ ಇಷ್ಟು ವರ್ಷ ಹೋಗ್ಬೇಕಾಗಿತ್ತು? ಅವ್ನು ಏನಾಯ್ತು ಅವಾಗ? ಕೆಲಸ ಕಳ್ಕೊಂಡ, ಅವನದು ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಹೋಗುತ್ತೆ. ಅವನಿಗೆ ಮಾಡ್ದ ದೆಲ್ಲಿಗ ದರಿಂದ ಅಂತ ಒಂದು ಡೈಲಾಗ್ ಬರೆದ್ಬಿಟ್ಟು ಅದೊಂದು ನ್ಯೂಸ್ ಐಟಮ್ ಓಡಿಸಿದ್ರು. ಅದು 5 ನಿಮಿಷಕ್ಕೆ ನ್ಯೂಸ್ನ ಅವನಿಗೆ ಜೀವನ ಇಡೀ ಅವನಿಗೆ ಅವನದು ಪೋಸ್ಟರ್ ಇಮೇಜ್ ಆಗೋಗ್ಬಿಡುತ್ತೆ.
ಪ್ರೂವ್ ಏನಾಯ್ತು? ಏನೂ ಆಗಲಿಲ್ಲ, ಅವಳು ಬರಲೇ ಇಲ್ಲ ಕೇಸ್ಗೆ. ಆ್ಯಂಡ್ ಅಗೇನ್ ಅವಳು ಯಾವುದೇ ಥರನೂ ಪನಿಷಬಲ್ ಅಲ್ವೇ ಇಲ್ಲ, ಕೆನಡಾಲ್ ಕೂತಿದ್ಲಲ್ಲ ಅವಳು, ಹಾಂ, ಏನಾಗತ್ತೆ ಅವಾಗ? ಇಂಪ್ಯಾಕ್ಟ್ ಏನು? ಇದೊಂದು ಸಿಚುಯೇಷನ್ ತಗೊಳ್ಳಿ, ಇಂಪ್ಯಾಕ್ಟ್ ಜಸ್ಟ್ ಅನ್ ಎಕ್ಸಾಂಪಲ್ ತಗೊಳ್ಳಿ. ಹೌ ವುಡ್ ವಿ ಅಡ್ರೆಸ್ ಇಟ್ ಟೆಕ್ನಿಕಲಿ? ಇವನಿಲ್ಲ, ನಾನು ಮಾಡಿಲ್ಲ, ಆಯ್ತಪ್ಪ, ಬೈ ಸ್ಟ್ಯಾಂಡರ್ಡ್ಸ್ ಯಾರೋ ಬಂದು ವಿಡಿಯೋ ಎವಿಡೆನ್ಸ್ ಕೊಟ್ಟಾಗ ಅದನ್ನು ಲೆಟ್ಸೆ ಕೌಂಟರ್ ಬಂತು, ಅವಳೇ ಏನಾರ ಮಾಡಿದ್ಲು, ಅದಕ್ಕೋಸ್ಕರ ಇವ್ನು ರಿಯಾಕ್ಟ್ ಮಾಡ್ದ, ಅದನ್ನು ಅವಳು ತಪ್ಪಿತ್ತು, ಅವಳು ಮಾಡಬಾರ್ದಾಗಿತ್ತು, ಅದಕ್ಕೋಸ್ಕರ ಇವ್ನು ರಿಯಾಕ್ಟ್ ಮಾಡೋದಕ್ಕೆ ಇವ್ನು ತಪ್ಪಿಲ್ಲ. ನಾರ್ಮಲ್ ಕಾಮನ್ ಸೆನ್ಸ್ ಟರ್ಮ್ ಅದು. ಇವನು ಅವ್ನು ಸ್ಟೇಟ್ಮೆಂಟ್ ಕೊಡಿದಾಗ ಅವ್ಳು ತೊಗೊಳ್ಳೇಬೇಕು ಅನ್ನೋ ಡೈರೆಕ್ಷನ್ ಅದು ಪೊಲೀಸವ್ರು ತೊಗೊಂಡ್ರು. ಇವನು ಕೌಂಟರ್ ಎವಿಡೆನ್ಸ್ ಕೊಟ್ಬಿಟ್ಟು, ಇಲ್ಲ ಅದಕ್ಕೆ ವಿ ರಿಪೋರ್ಟ್ ಹಾಕ್ತೀನಿ, ಚಾಲೆಂಜ್ ಮಾಡ್ಕೊಂಡಿದ್ರೆ ನೀನು ಮಾಡ್ಕೋ ಅಂತ ಪೊಲೀಸವ್ರು ಬರ್ದಿದ್ರೆ, ಅವಳು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಮತ್ತೆ ಇನ್ನೊಂದ್ಸತಿ ತೋರಿಸಿ ಈ ಎವಿಡೆನ್ಸ್ ಇದೆ ಅಂತ ಬಂದಾಗ, ಇಲ್ಲ ಈ ಥರ ಆಯಿತು ಅಂತ ಹೇಳಿ ಜಡ್ಜ್ ಅದಕ್ಕೆ ಕಾಗ್ನಿಷನ್ ತೊಗೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಬೇರೆ ಪ್ರಾಸೆಸ್ ಆಗುತ್ತೆ ಅವಾಗ. ಬಟ್ ಪೊಲೀಸ್ ಯಾಕೆ ಕ್ಲೋಸ್ ಮಾಡಲಿಲ್ಲ? ಇದು ಅವ್ರ ಮೇಲೂ ಪ್ರೆಷರ್ ಇರುತ್ತೆ ಅಲ್ವಾ? ಮಾಡಿದ್ರು ತಪ್ಪು, ಮಾಡ್ದೇನೋ ತಪ್ಪು ಅನ್ನೋ ಸಿಚುವೇಶನ್ ಅವ್ರಿಗೂ ಬರುತ್ತೆ. ಇಂಥ ಸಿಚುವೇಶನ್ಸ್ಗೆ ಪರಿಹಾರ ಏನು? ಇವಾಗ ನಿಮ್ದು ಪ್ರೊಸೀಜರ್ ಚೇಂಜ್ ಆಗ್ಬೇಕಲ್ವಾ, ಮೈಂಡ್ ಸೆಟ್ ಚೇಂಜ್ ಆಗ್ಬೇಕಲ್ವಾ, ಅಥವಾ ಲೀಗಲ್ ಪ್ರೊಸೀಜರ್ ಎರಡೂ. ಬೇಸಿಕ್ಲಿ ಸಿ, ಏನಿ ಪೊಲೀಸ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಮೆಂಟಾಲಿಟಿ ಇಸ್ ದಿ ಗ್ರೌಂಡ್. ಇದು ಇಟ್ಸ್ ಅನ್ ಎನ್ಕಂಪಾಸಿಂಗ್ ಇಶ್ಯೂ. ನೀವು ಒಂದೊಂದೇ ಸೈಲೋ ಆಗಿ ತಗೊಂಡ್ರೆ ಇಟ್ಸ್ ಆಲ್ ಬಾಯ್ಲ್ಸ್ ಡೌನ್ ಟು ದಿ ಮೆಂಟಾಲಿಟಿ ಓನ್ಲಿ. ನೀವು ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಯಾವ ಲೆವೆಲ್ ತನಕ ಎಂಪವರ್ಮೆಂಟ್ ಕೊಡ್ತೀರಾ? ಎಲ್ಲಿ ತನಕ ಬೇಕು? ಟು ಅನ್ ಎಕ್ಸ್ಟೆಂಟ್ ವೇರ್ ನೀವು ಓಪನ್ ರೈನ್ ಕೊಟ್ಬಿಡ್ತೀರಾ, ಅವ್ಳಿಗೆ ಏನು ಮಾಡಿದ್ರು ಸರಿ ಅನ್ನೋ ಥರ. ದಟ್ ಈಸ್ ಡಿಕ್ರಿಮೆಂಟಲ್ ಟು ಸೊಸೈಟಿ ಅಲ್ವಾ? ಬಿಕಾಸ್ ಇನ್ ಟರ್ನ್ ಇಟ್ ಎಫೆಕ್ಟ್ಸ್ ಅದರ್ ಆಸ್ಪೆಕ್ಟ್ಸ್ ಇನ್ ಯುವರ್ ಸೊಸೈಟಿ. ಫಾರ್ ಎಕ್ಸಾಂಪಲ್, ಈಗ ಹೆಂಡ್ತಿದು ವಿಮೆನ್ ಓರಿಯೆಂಟೆಡ್ ಲಾಸ್ ಅಂತಾರೆ. ವಿಮೆನ್ ಓರಿಯೆಂಟೆಡ್ ಹೆಂಗದು? ಇಟ್ಸ್ ವೈಫ್ ಓರಿಯೆಂಟೆಡ್ ಲಾಸ್. ಅದು ಪ್ಯೂರ್ಲಿ ವೈಫ್ ಓರಿಯೆಂಟೆಡ್. ಯಾಕೆ ಮನೇಲಿ ಅಕ್ಕ ತಂಗಿರು ತಾಯಂದ್ರು ಇರಲ್ವಾ, ಅವ್ರು ವಿಮೆನ್ ಅಲ್ವಾ? ಸೊ ದೇರ್ ಅಲ್ಲೇ ಫ್ಲಾ ಬಂದ್ಬಿಡ್ತಲ್ವಾ? ಬಟ್ ಈಗ ಅಗೇನ್ ಡಿವಿ ಆಕ್ಟ್ ಅಲ್ಲಿ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಬಟ್ ದಟ್ ಇಸ್ ಅಗೇನ್ ದೇ ಹ್ಯಾವ್ ಈಕ್ವಲಿ. ಯಾರು? ಫ್ರಮ್ ವೈಫ್ ಅಂಡ್ ಮದರ್ ಇನ್ ಲಾ ಆರ್ ಈಕ್ವಲ್ ಅಂತ ಹೇಳಿರೋದು. ವೈಫ್ ಅಂಡ್ ಹಸ್ಬೆಂಡ್ ಆರ್ ಈಕ್ವಲ್ ಅಂತ ಹೇಳಿಲ್ಲ. ಈಕ್ವಾಲಿಟಿ ವಿತ್ ನೋ ಸ್ಪೆಸಿಫಿಕ್ ಜೆಂಡರ್ ಒಂದು, ದಟ್ಸ್ ದ ಟರ್ಮ್. ಈಕ್ವಾಲಿಟಿ ಅಂದ್ರೆ ಅದು ತಾನೇ. ಎಸ್. ಈಗ ಡಿವಿ ಆಕ್ಟ್ ಬಂದು 20 ವರ್ಷ ಆಗಿದೆ. ನನಗೆ ಐ ವೆರಿ ವೆಲ್ ರಿಮೆಂಬರ್. ಬಂದು ಒಂದು ನಾಪಕ ಇದೆ ನಿಮ್ಗೆ ಹೆಂಗ್ ಪಾಸ್ ಆಯ್ತು ಲಾ ಅಂತ. ಅಯ್ಯೋ, ಅದಕ್ಕೆ ತುಂಬಾ ವರ್ಷಗಳು ಕಷ್ಟಪಟ್ಟಿದ್ದಾರೆ ಮೈ ಸೀನಿಯರ್ಸ್. ಎಷ್ಟು ಜನ ವೋಟ್ ಮಾಡಿದ್ರು, ಎಷ್ಟು ಜನ ಪ್ರೆಸೆಂಟ್ ಇದ್ರು, ಯಾವ ತರ ಡೆಲಿಬ್ರೇಷನ್ಸ್ ನಡೀತು, ಹೌ ಇಟ್ ವಾಸ್ ಓವರ್ಟರ್ನ್. ದಟ್ ಶೋಸ್ ದಿ ಪ್ರಿಸೈಸ್ ಮೆಂಟಾಲಿಟಿ. ಇವಾಗ ನಮ್ಗೆ ಎಕ್ಸಾಕ್ಟ್ಲಿ ನಮ್ಮ ಸೊಸೈಟಿ ಹೆಂಗಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅದು ಮೈಂಡ್ ಸೆಟ್ ಸಾಕು. ಕಂಪ್ಲೀಟ್ಲಿ ಹೆಂಗಾಯ್ತು ಅನ್ನೋದು ನೀವು ಒಂದು ಸ್ವಲ್ಪ ಒಂದು ಸೆಕೆಂಡ್ಸ್ ಅಲ್ಲಿ ಹೇಳಿ ನಮ್ಗೆ. ಇಟ್ಸ್ ಅ ಕಾಪಿ ಆಫ್ ಅನ್ ಅಮೆರಿಕನ್ ಲಾ. ಫೆಮಿನಿಸ್ಟ್ ಲಾ ವಾವಾ ಇಂದ ಕಾಪಿ ಮಾಡ್ಕೊಂಡು ಬಂದಿರೋದು. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಮೆರಿಕನ್ ಆಕ್ಟ್ ಇಂದ ಕಾಪಿ ಮಾಡ್ಕೊಂಡು ಹಂಗಿಂದಂಗೆ ಡ್ರಾಫ್ಟ್, ಇನಿಷಿಯಲ್ ಡ್ರಾಫ್ಟ್ ನೋಡಿದ್ರೆ ಏನು ದೇ ಹ್ಯಾವ್ ಸಿಂಪ್ಲಿ ಚಾರ್ಜ್ ಎಕ್ಸಾಬಿಡೆಂಟ್ ಅಮೌಂಟ್ ಅನ್ಸುತ್ತೆ ಟು ಡ್ರಾಫ್ಟ್ ದಟ್ ಲಾ ವಿಚ್ ಇಸ್ ಅ ಕಾಪಿ ಆಫ್ ಅನ್ ಅಮೆರಿಕನ್ ಲಾ. ಹಂಗೆ ಮಾಡ್ಕೊಂಡು ತೊಗೊಂಡು ಹೊಡೆದ್ಬಿಟ್ರು. ಬಟ್ ಡ್ಯೂರಿಂಗ್ ಡೆಲಿಬ್ರೇಷನ್ಸ್ ಎಷ್ಟು ಜನ, ಇಫ್ ಐ ರಿಮೆಂಬರ್ ರೈಟ್, ಐ ಥಿಂಕ್ 60 votes ಏನೋ ಬಂತು ಅನ್ಸುತ್ತೆ, ಅಷ್ಟು ಜನ ಇದ್ರು ಅನ್ಸುತ್ತೆ ಅವಾಗ. ಏನು ವಾಟ್ ಈಸ್ ದ ಪಾಯಿಂಟ್? ಪಾಸ್ ಮಾಡಬೇಕು ಅಂತ ಮಾಡಿಬಿಟ್ರೆ, ಅದನ್ನು ರೆಗ್ಯುಲರೈಸು ಮಾಡಿಬಿಟ್ರೆ ಅದ್ರ ಇಂಪ್ಯಾಕ್ಟ್ ಏನು? ವೆನ್ ವಿ ಆರ್ ಪ್ರೊಜೆಕ್ಟಿಂಗ್ ಇಂಡಿಯಾ ಆಸ್ ಅ ಫ್ಯೂಚರಿಸ್ಟಿಕ್ ಕಂಟ್ರಿ, ವೇರ್ ಇಸ್ ಅನ್ ಆಪರ್ಚುನಿಟಿ ಟು ಡೂ ಈಕ್ವಲ್ ಲಾ ತರಬೇಕು ಅಂದರೆ ಯಾಕೆ ಡೊಮೆಸ್ಟಿಕ್ ವೈಲೆನ್ಸ್ ಯಾಕೆ ನ್ಯೂಟ್ರಲ್ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ಮಾಡಂಗಿಲ್ಲ, ಜನರೇಷನ್ಸಿಂದ ಬಂದಿದೆ, ಅದಕ್ಕೋಸ್ಕರ ವಿ ಹ್ಯಾವ್ ಟು ಪ್ರಾಸಿಕ್ಯೂಟ್ ಮೆನ್ ನಾವು. ಸೊ ದಟ್ ವಾಸ್ ಅ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಅದು ಜಯಸಿಂಗ್ ಅನ್ಸುತ್ತೆ. ಇಂದಿರಾ ಜಯಸಿಂಗ್, ಫ್ಲೇವಿಯಾ, ಇವರೆಲ್ಲರೂ ಲೀಡಿಂಗ್ ಅಡ್ವೊಕೇಟ್ಸು ಬೋತ್ ಮಹಾರಾಷ್ಟ್ರ ಆಸ್ ವೆಲ್ ಆಸ್ ನ್ಯಾಷನಲ್ ಲೆವೆಲಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಫೆಮಿನಿಸ್ಟ್ ಲಾಸ್ ಅಂತ ಬರಬೇಕಾದ್ರೆ ಇವ್ರ ಹೆಸರುಗಳು ತುಂಬ ಮುಂದಕ್ಕೆ ಬರುತ್ತೆ. ಆ ಥರ ನಾನಾಗಲಿ ಸುಮೇಧ್ ಅವರಾಗಲಿ ಮಾತಾಡ್ತಾ ಇರೋದು. ಸೊ ಅವ್ರದ್ದು ಸ್ಟೇಟ್ಮೆಂಟ್ ವಾಸ್, ಈಗ ಹಸ್ಬೆಂಡ್ ಶುಡ್ ಪೇ ಅನ್ನೋ ಮೆಂಟಾಲಿಟಿ ಬಂತು. ಇವಾಗ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ. ಅವಾಗಲೇ ಚೇಂಜ್ ಆಗಿತ್ತು, ಅಲ್ಲ ಇವಾಗ ಇನ್ನೂ ಆಗಿದೆ. ಯಾಕೆಂದ್ರೆ ಏನೋ ಬೇಟಿ ಬಚಾವ್ ಪಡಾವ್ ಅದು ಇದು ಅಂತೆಲ್ಲನೂ ಪಾಪ್ಯುಲರ್ ಸ್ಕೀಮ್ಸ್ ಎಲ್ಲ ಬಂದಿವೆ. ಅಂಡ್ ಅದೇ ಥರ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಪೊಲಿಟಿಕಲ್ ಇದರಲ್ಲಿ. ಈ ಟೈಮ್ನಲ್ಲಿ ಈಗ ನೀವೇ ಹೇಳ್ದಂಗೆ ಆಫ್ಟರ್ ಗ್ಲೋಬಲೈಸೇಷನ್ ಅದ್ರದ್ದು ಎಫೆಕ್ಟ್ ನಾವೀಗ ನೋಡ್ತಾ ಇದ್ದೀವಿ ಅಲ್ವಾ? ಫುಲ್ ಫ್ಲೆಜ್ಡ್ ಇರ್ಬೋದು. ಇವಾಗ ತುಂಬಾ 2000 ಮತ್ತೆ ಅದೇನದು IT ಸೆಕ್ಟರ್ ಬೂಮು, ಇಂಡಿಯಾ ಇಸ್ ಟುವರ್ಡ್ಸ್ ಬ್ಲಾ ಎಲ್ಲ ಆಗ್ತಾ ಇದೆ. ಈಗ ಬೇಸ್ಡ್ ಆನ್ ದೀಸ್ ಚೇಂಜಸ್ ನೀವು ಎಷ್ಟರ ಮಟ್ಟಿಗೆ ಒಂದು ಲಾಬಿ ಶುರು ಮಾಡಿದ್ದೀರಾ, ಆಕ್ಟಿವಿಸಮ್ ಶುರು ಮಾಡಿದ್ದೀರಾ? ನ್ಯೂಟ್ರಲ್ ಲಾಸ್ ನಾವು ಮೊದಲಿಂದನೂ ಕೇಳ್ಕೊಂಡೇ ಬಂದಿದ್ದೀವಿ. ಜೆಂಡರ್ ನ್ಯೂಟ್ರಲ್ ಲಾಸಸ್ ಅದು ಡಿಮ್ಯಾಂಡು ಆರ್ ರ್ಯಾಷನಲ್ ಫಾರ್ ಕೋರ್ ಆಫ್ ಆರ್ ಮೂವ್ಮೆಂಟ್ ಇದ್ದೇ ಇದೆ. ಇಟ್ ವಾಸ್ ನಾಟ್ ಅ ಫ್ಲಿಪ್ ವಿಚ್ ಹ್ಯಾಪನ್. ಈಕ್ವಾಲಿಟಿ ಇರಬೇಕು, ಅದನ್ನು ಜಸ್ಟಿಫೈ ಮಾಡಬೇಕಾಗತ್ತೆ, ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಮ್ಯಾಪ್ ಮಾಡಬೇಕು ಅನ್ನೋದನ್ನು ಮೊದಲಿಂದನೂ ಮೂವ್ಮೆಂಟಲ್ಲಿ ಇದೆ, ಇಲ್ಲ ಅಂತಲ್ಲ.
ಸೊ ಅದನ್ನು ಹೆಂಗೆ ಬರಬೇಕು ಅನ್ನೋದಕ್ಕೆ ನಾವು ಡಿಫೈನ್ ಮಾಡೋಕ್ಕೆ ಹೋದಾಗ ವಿ ಫೈಂಡ್ ಅ ಲಾಟ್ ಆಫ್ ಪುಷ್ ಬ್ಯಾಕ್ ಬೋತ್ ಫ್ರಮ್ ಅಗೇನ್ ಸೊಸೈಟಿಲಿ ಮೈಂಡ್ ಇಲ್ಲ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರ್ತಿಲ್ಲ. ಅಯ್ಯೋ ಒನ್ ಆಫ್ ಅಂತ ಹೇಳ್ತಾರೆ, ಬಟ್ ಎಲ್ಲರೂ ಅನ್ಭವಿಸ್ತಿರ್ತಾರೆ ಬಿಕಾಸ್ ನೋಬಡಿ ವಾಂಟ್ಸ್ ಟು ಪುಟ್ ದ ವಿಲ್ ಟು ಚೇಂಜ್ ಇಟ್. ಇಲ್ಲ ಅದು ಅವ್ರಿಗೆ ಧೈರ್ಯ ಬನ್ಸಿದ ಚೇಂಜ್ ಮಾಡಬೇಕು ಅಂತ ಯಾರು ಗೌರ್ಮೆಂಟ್ ಬರಬೇಕಾಗತ್ತೆ. ಹೂ ವಿಲ್ ಈಗ ಅಗೇನ್ ದ ಮೈಂಡ್ ಸೆಟ್ ಇಸ್ ಇಫ್ ನಾನು ಪುರುಷರಿಗೋಸ್ಕರ ಮಾತಾಡಿದ್ರೆ ಹೆಂಗಸರು ವಿರುದ್ಧವಾಗಿ ಅಂತ ಬಂದ್ಬಿಟ್ಟಿದೆ. ಈಗ ಹೆಂಗಸರು ಪರವಾಗಿ ಮಾತಾಡಿದ್ರೆ ಪುರುಷರು ವಿರುದ್ಧವಾಗಿದೆ ಅಂತ ಯಾರು ಅನ್ಸೋದೇ ಇಲ್ಲ, ಯಾರಿಗೂ ತಲೆಗೆ ಬರೋದೇ ಇಲ್ಲ. You are the one who's sitting in front of me right now. And as a woman, I'm expecting you to answer. So ಹಂಗಿದ್ದಾಗ ನೀವೇನಾದ್ರು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳ್ದಾಗ ಇಟ್ ಇಸ್ ಆಂಟಿ ಮೆನ್ ಅನ್ನೋ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಬಂದಿದ್ಯಾ ಇನ್ಸ್ಟಿಂಕ್ಟಿವ್ಲಿ? ಓಕೆ, ನೀವು ಆ ಥರ ನನ್ನನ್ನು ಡೈರೆಕ್ಟ್ಲಿ ನನ್ನನ್ನೇ ಟಾರ್ಗೆಟ್ ಮಾಡ್ತೀವಿ. ಇಲ್ಲ, ಟಾರ್ಗೆಟ್ ಕ್ವಶನ್ ಕೇಳ್ತಾ ಇದ್ದೀನಿ. ಐ ಆಮ್ ಟಚಿಂಗ್ ಅಪಾನ್ ಅನ್ ಆಸ್ಪೆಕ್ಟ್ ವಿಚ್ ಇಸ್ ಇನ್ ದ ಸೊಸೈಟಿ. ಇನ್ಸ್ಟಿಂಕ್ಟಿವ್ಲಿ ಇಲ್ಲ ಅಂತಾನೆ ಬರುತ್ತೆ, ಹೌದಾ? ಬಿಕಾಸ್ ಯು ಡೋಂಟ್ ನೋ ವಾಟ್ ಅ ಮ್ಯಾನ್ಸ್ ಪರ್ಸ್ಪೆಕ್ಟಿವ್ ಇನ್ ದಿಸ್. ಗೊತ್ತೇ ಇಲ್ಲದೆ ಇರ್ಬೋದು ನಿಮಗೆ. ಹೌದು, ಬರಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂತಾನು ಇರ್ಬೋದು ನಿಮ್ಮ ಆನ್ಸರ್. ಇಲ್ಲಿಗೆ ನಾನೊಂದು ಜಾಯಿಂಡರ್ ಕೊಡ್ತೀನಿ, ಯಾಕಂದ್ರೆ ನಾನು ಅವಾಗಲೇ ತೋರಿಸಿದ್ನಲ್ಲ ಪುಸ್ತಕ, ಅದನ್ನ ಮಾಡ್ಬೇಕಾದ್ರೆ ಸುಮಾರು ಜನನ್ನ ಹಂಡ್ರೆಡ್ಸ್ ಅಂಡ್ ನಿಯರ್ಲಿ 1000 ಅದ್ರ ಮುಂಚೆ ಅಲ್ವಾ ಮಾತಾಡಿರೋದುಂಟು. ಮಾತಾಡ್ದಂಗೆನೆ ಸುಮೇರ್ ಅದರಲ್ಲಿ ಅದರ್ ಸೈಡ್ ಆಫ್ ದ ಇಶ್ಯೂ ಕಾಣಿಸ್ಕೊತಾ ಬಂತು. ಓಕೆ, ದಟ್ ವಾಸ್ ದ ಫಸ್ಟ್ ಸ್ಟಡಿ ಇನ್ ದ ಕಂಟ್ರಿ. No, I'm glad you did that. Yeah, very first study in the country on family functioning in India. Very good. ಆವಾಗಲೇ ನಂಗೆ ಗೊತ್ತಾಗಿದೆ. ಸೋ ಶಾಕ್ಡ್ ಅಂತಂದ್ರೆ ನಮ್ಮ ಕಡೆಯಿಂದನೂ ಹೀಗಾಗಿದೆಯಾ ಅಂತ. ಅಂಡ್ ಐ ಆಮ್ ವೆರಿ ಗ್ಲಾಡ್. 500 ರೂಪಾಯಿ 250 ರೂಪಾಯಿ ಈ ಥರ ಮೇಂಟೆನೆನ್ಸ್ ಅಂತಿತ್ತಲ್ಲ, ಅದನ್ನು ಎನ್ಹ್ಯಾನ್ಸ್ ಮಾಡೋ ಒಂದು ಮೂಮೆಂಟಲ್ಲಿ ನಮ್ಮದು ಒಂದು ಅಳಿಲ್ ಸೇವೆ ಇದೆ ಅಂತ ಎಷ್ಟು ಸಮಾಧಾನ ಆಯಿತು. ಈ ಥರ ಈವನ್ ಹಸ್ಬೆಂಡ್ಸ್, ಫ್ಯಾಮಿಲೀಸ್ ಆರ್ ಆಲ್ಸೋ ಈಕ್ವಲಿ ಬಿಕಮಿಂಗ್ ವಿಕ್ಟಿಮ್ಸ್. ನಿಮ್ಗೆ ಇಷ್ಟ ಆಗಲ್ಲ ವರ್ಡ್, ವಿಕ್ಟಿಮ್ಸ್ ಆಫ್ ದ ಸಿಸ್ಟಮ್ ಅಂತ ಬಂದಾಗ ಅದನ್ನ ನಾನು ಪ್ರಜಾವಾಣಿಗೆ ಬರೆದಿರೋದುಂಟು. ಯಾವುದೇ ಸಿನಾರಿಯೋ ಬರಲಿ, ಇಫ್ ಯು ಆರ್ ಲುಕಿಂಗ್ ಅಟ್ ಅನ್ ಐಡಿಯಲ್ ಕೇಸ್ ಸಿನಾರಿಯೋ ಆರ್ ಅಟ್ಲೀಸ್ಟ್ ಏಮ್ ಟು ಗೋ ಟುವರ್ಡ್ಸ್ ಅ ಕೈಂಡ್ ಆಫ್ ಸೊಸೈಟಿ, ಯಾವುದೋ ಅಂತ ಈ ನನ್ನ ಸೊಸೈಟಿ ಹಿಂಗಿರಬೇಕು, ನಮ್ಮ ಸಮಾಜ ಈ ಥರ ಬಿಹೇವ್ ಮಾಡಬೇಕು ಅನ್ನೋದೊಂದು ಐಡಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಇದ್ದಾಗ ಅದು ಏನು ಅಂತ ಡಿಫೈನ್ ಮಾಡಿದಾಗ ಅದು ರೆಸ್ಪಾನ್ಸಿಬಿಲಿಟೀಸು ರೈಟ್ಸು ಆರಾಮಾಗಿ ಮ್ಯಾಪ್ ಮಾಡ್ಬೋದು. ನಮ್ಗೆ ಇವಾಗ ಹಂಗಿಲ್ಲ. ನಮ್ಗೆ ಏನಿದ್ರು ಒಂದು ಕಡೆ ಹೆಂಗಸರಿಗೆ ಇರಬೇಕು, ಈ ಥರ ಫ್ರೀಯಾಗಿರಬೇಕು, ಏನು ಮಾಡಿದ್ರು ಪರವಾಗಿಲ್ಲ ಅನ್ನೋ ಥರ ಆ ಮೆಂಟಾಲಿಟಿ ಇಟ್ಕೊಂಡು ಬಂದಾಗ ಇದು ಗಂಡಸರದ್ದು ಈಕ್ವೇಷನಿಂದ ತೆಗೆದುಬಿಟ್ಟಿದ್ವಿ. ಫಾರ್ ಎಕ್ಸಾಂಪಲ್, ಈಗ ಬೈ ಲಾ ಕಸ್ಟಡಿ ಲಾಸು ಏನಾಗುತ್ತೆ, ಮಗು ಆಗ್ತಿದ್ದಂಗೆ ಮಗು ತಾಯಿ ಹತ್ರನೇ ಇರಬೇಕು ಅನ್ನೋ ಅಸಂಪ್ಷನ್ ಇದೆ. ಎಸ್, ಬಯೋಲಾಜಿಕಲ್ ಡಿಪೆಂಡೆನ್ಸಿ ಎಕ್ಸೆಟ್ರಾ. ನನಗೆ ಇಟ್ ಇಸ್ ಕೌಂಟರ್ ಪ್ರೊಡಕ್ಟಿವ್. ನನ್ನ ಅಬ್ರಿಂಗಿಂಗಲ್ಲಿ ತಾಯಿ ಮಾತ್ರ ನೋಡ್ಕೊಂಡಿರೋ ಸಿಚುವೇಶನ್ ತುಂಬ ಕಮ್ಮಿ, ತಂದೆ ಮಾತ್ರ ನೋಡ್ಕೊಂಡಿರೋ ಸಿಚುವೇಶನ್ಸ್ ನನ್ನ ಅಬ್ರಿಂಗಿಂಗಲ್ಲಿ ತುಂಬ ಇದೆ. ನನಗಿದು ಆಡ್ ಅನ್ಸುತ್ತೆ. ಯಾಕೆ ಹಂಗಿದೆ? ತಾಯಿ ನೋಡ್ಕೋಬಾರ್ದು ಅಂತ ಹೇಳ್ತಿಲ್ಲ, ನಾನು ನೋಡ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ. ನಾನು ಸಿಂಗಲ್ ಪೇರೆಂಟ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ನಾನು ಜಾಸ್ತಿ ಗಂಡಸರು ನೋಡ್ಕೊಂಡಿರೋದು ನೋಡಿದ್ದೀನಿ. ನನಗಿದು ಬರೀ ಹೆಂಗಸರಿಗೆ ಕೊಡಬೇಕು ಅನ್ನೋದು ಯಾಕೆ ಅನ್ನೋದು ನನಗೆ ಅರ್ಥ ಆಗಲ್ಲ ಅದು. ಇಶ್ಯೂಸ್ನ ನೀವು ಯಾವ ತರ ಲಾಬಿ ಮಾಡಿದ್ದೀರಾ, ಯಾವ ತರ ಡೈಲಾಗ್ ಇಟ್ಕೊಂಡಿದ್ದೀರಾ ವಿತ್ ಪಾಲಿಸಿ ಮೇಕರ್ಸ್? ಹೌದು. ಸೊ ವೆನ್ ವಿ ಸೇ ಎನಿ ಲಾ ಚೇಂಜಸ್ ಬಂದಾಗ ನಾವು ಸ್ಟ್ಯಾಟಿಸ್ಟಿಕ್ಸ್ ಜೊತೆ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಡೇಟಾ ಇಸ್ ಪ್ಯೂರ್ಲಿ ಹ್ಯಾಸ್ ಟು ಬಿ ಬ್ಯಾಕ್ ವಿತ್ ಸಮ್ ಮ್ಯಾಂಡೇಟರಿ. ಯಾಕಂದ್ರೆ ಗಂಡಸರ ಮೆಂಟಾಲಿಟಿ ಕೂಡ ಡೇಟಾ ಡ್ರಿವನ್ ಇರುತ್ತೆ, ಈ ತರ ಸ್ಟ್ಯಾಟಿಸ್ಟಿಕ್ಸ್ ಡ್ರಿವನ್ ಇರುತ್ತೆ. ಆ ಥರ ಇದ್ದಾರೆ. ಎಮೋಷನಲ್ ಡ್ರಿವನ್ ಕಮ್ಮಿ ಇದ್ರೂ ಬಟ್ ಇಟ್ಸ್ ಪ್ಯೂರ್ಲಿ ಡೇಟಾ ಬಿಕಾಸ್ ಪಾಲಿಸಿ ಚೇಂಜಸ್ ಇಸ್ ಬ್ಯಾಕ್ ಬೈ ಡೇಟಾ ಅಲ್ವಾ, ಅದು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಹಂಗಿದ್ದಾಗ we've tied up with a lot of we've worked with a lot of universities, foreign universities ಇರ್ಬೋದು, PhD who are doing research ಇರ್ಬೋದು, ಡಾಕ್ಟರೇಟ್ಗಳಿರುತ್ತೆ. ಬೆಂಗಳೂರಲ್ಲಿ 2-3 ಯೂನಿವರ್ಸಿಟಿ ಜೊತೆ ಮಾಡಿದ್ದೀವಿ, ಒಂದು ಜರ್ಮನ್ ಯೂನಿವರ್ಸಿಟಿ ಜೊತೆ ಐ ಥಿಂಕ್ ಕ್ರೈಸ್ಟ್ ಅವ್ರ ಜೊತೆ 2 ಸತಿ ಮಾಡಿದ್ದೀವಿ ಅನ್ಸುತ್ತೆ. ಅವ್ರದ್ದು PhD ಸ್ಟೂಡೆಂಟ್ಸು, ಅವ್ರ ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲ ರಿಸರ್ಚ್ ಸ್ಟೋರೀಸ್ ಬರ್ಕೊತಾರೆ. ಸೊ ಅದ್ರಲ್ಲಿ ನಮ್ಮ NGO ಹ್ಯಾಸ್ ಬಿನ್ ಇನ್ವಾಲ್ವ್ಡ್. ಸೊ ಆ ಥರ ಡೇಟಾ ಕಲೆಕ್ಟ್ ಮಾಡ್ತಾ ಯು ಆಬ್ವಿಯಸ್ಲಿ ಬಿಲ್ಡ್ ಅ ಬೇಸ್. ಈ ಥರ ಇದೆ, ಈ ಥರ ಯೂಸ್ ಕೇಸಸ್ ಇದೆ, ಈ ಥರ ಸಿನಾರಿಯೋಸ್ ಬರುತ್ತೆ ಅಂತ. ಅದನ್ನ ದೆನ್ ವೆನ್ ವಿ ಗೋ ಟು MLAs or MPs we present it to them. ಯಾರ ಹತ್ರ ಡಿಸ್ಕಸ್ ಮಾಡಿದಿರಾ ಡೈಲಾಗ್ ಇಟ್ಕೊಂಡು? I mean, obviously I don't want to name them for the context here. ಹೇಳ್ಬೇಕು. No, it becomes there could be some of them ಆಗಲ್ಲ ಸುಮೇತ್. ಇಲ್ಲ, because I'll tell you why. It's also because it could be in some stage of conversation which we don't want it to be impacted by somebody else listening into this. Okay. It becomes now I'm giving them fodder to ಟೇಕ್ ಮಿ ಡೌನ್. ಆಮೇಲೆ ಅದು ಬೇಕಾಗಿಲ್ಲ ನನಗೆ. ಬಿಕಾಸ್ ಸಮ್ ಸಿನಾರಿಯೋ ನಮಗೊಂದು ಔಟ್ಲೈನ್ ಸಿಕ್ಕಿದಾಗ, ಒಂದು ಕಾನ್ವರ್ಸೇಷನ್ ಸಿಕ್ಕಿದಾಗ, ವೈ ವುಡ್ ಐ ಸಬಟಾಜ್ ಇಟ್? ಬೇಕಾಗಿಲ್ಲ ನನಗೆ. ಸೊ ದಟ್ ಕಾನ್ವರ್ಸೇಷನ್ ಹ್ಯಾಪನ್ಸ್. Of course it has started. There's always some conversations going on.
ನಿಮ್ಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಆರ್ ಯು ಫ್ಯಾಮಿಲಿಯರ್ ವಿತ್ IRBM ಲಾ ಗೊತ್ತಾ ನಿಮಗೆ? IRBM. IRBM Sort of, yes, I know. ಅದರದ್ದು ಫುಲ್ ಫಾರ್ಮ್ ಇಸ್ ಇರ್ರಿವರ್ಸಿಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತ. ದಟ್ ವಾಸ್ ದಿ ಡೆಫಿನಿಷನ್. ಅವಾಗ ದಟ್ ವಾಸ್ ಪ್ರಪೋಸ್ಡ್ ಟು ಸೇ irrespective of the duration of the, so basically right now district courts hatra rights illa as part of Hindu Marriage Act to give divorce based on irreversible breakdown ಅಂದ್ರೆ reconcile ಮಾಡಕ್ಕಾಗಲ್ಲ, ಹಂಗಿರೋದ್ರಿಂದ ಗಂಡ ಹೆಂಡತಿಗೆ ಡಿವೋರ್ಸ್ ಕೊಡೋಣ ಅಂತ. ಇದರ ಕ್ರೂಯಲ್ಟಿ ಮೇಲೆ This is different from null and void. ಕರೆಕ್ಟ್. ಇಟ್ ಇಸ್ ಆಬ್ವಿಯಸ್ಲಿ ಮಚ್ ಡಿಫ್ರೆಂಟ್. ಯಾಕಂದರೆ ಇಟ್ ಕುಡ್ ಮೀನ್ ದಟ್ ಓಕೆ, ಒಂದಿನದ ಮ್ಯಾರೇಜು ಇರ್ಬೋದು, ಎಷ್ಟೋ ದಿನದ ಮ್ಯಾರೇಜ್ ಇರ್ಬೋದು, 6 ವರ್ಷ 3 ವರ್ಷ 2 ತಿಂಗಳು ಸಪ್ರೇಟ್ ಆಗಿರ್ತಾರೆ, ಒಟ್ಟಿಗೆ ಇರಬೇಕು ಅಂತ ಇಂಟ್ರೆಸ್ಟ್ ಇರಲ್ಲ ಫಾರ್ ವಾಟ್ ಎವರ್ ರೀಸನ್ಸ್. ಅವರು ಒಟ್ಟಿಗೆ ಬಂದ್ಬಿಟ್ಟು ಆಯಿತು ನಮಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ರೆ ಆಯ್ತಪ್ಪ ಅಂದ್ಕೊಡೋದು. ಅದು ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಸ್ಗೆ ಮಾತ್ರ ಇರೋದು. ಸೊ ದಟ್ ವಾಸ್ ಲಾ ಕಮಿಷನರ್ ಪ್ರಪೋಸ್ ಮಾಡಿದ್ರು ದಟ್ ಇದನ್ನು ಇನ್ಕ್ಲೂಡ್ ಮಾಡಿ ಅಂತ. ಸೊ ಆಗಿನ ಗವರ್ಮೆಂಟ್ ಏನು ಮಾಡ್ತು, ಹಾಗಂದ್ರೆ ಇದು ಒಂಥರ ಜಸ್ಟ್ ಬಿಫೋರ್ ನಿರ್ಭಯ ಆರ್ ಡ್ಯೂರಿಂಗ್ ನಿರ್ಭಯ ಇದೆ. ಆ ಟೈಮ್ ಲೈನ್ 13 ಇರ್ಬೋದು ಅದು. ಹಾಂ. ಸೊ ಆ ಟೈಮಲ್ಲಿ ಏನಾಯಿತು, ಆ IRBM ಲಾ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ಏನು ಮಾಡಿದ್ರು, IRBM ಸುಪ್ರೀಂ ಕೋರ್ಟು ಕೇಳಿದೆ ಲಾ ಮಾಡಿ ಬೇಕಾಗತ್ತೆ, ಬಿಕಾಸ್ ಅದು ತುಂಬ ಸ್ಟ್ರಾಂಗ್ ಪವರ್ಸ್ ಆಫ್ ದಿ ಇನ್ಹೆರೆಂಟ್ ಕೋರ್ಟ್ ಪವರ್ಸ್ನ ಯೂಸ್ ಮಾಡಿಬಿಟ್ಟು ಕೊಡೋರು. ಇನ್ಹೆರೆಂಟ್ ಪವರ್ಸ್ ಯೂಸ್ ಮಾಡಿಬಿಟ್ಟು ಡಿವೋರ್ಸ್ ಡಿಕ್ರಿ ಅನೌನ್ಸ್ ಮಾಡೋರು ಕೋರ್ಟ್ಸ್. ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗೆ ಬಂದರೆ ಅದು ನಂಬರ್ ಆಫ್ ಕೇಸಸ್ ಕಮ್ಮಿ ಆಗುತ್ತೆ. ದೇ ವಿಲ್ ಹ್ಯಾವ್ ದ ಪವರ್ ಟು ಗಿವ್ ಡಿವೋರ್ಸ್ ಇನ್ ಅ ಮಚ್ ಈಸಿಯರ್ ವೇ. ನಮ್ಮ ಹತ್ರ ಬರಲ್ಲ ಆ ಕೇಸಸ್. ಆಲ್ಸೋ ಬಿಕಾಸ್ ಇಟ್ಸ್ ಅ ವೆರಿ ಕಾಮನ್ ರಿಕ್ವೆಸ್ಟ್, ಮಾಡ್ಕೊಳ್ಳಿ. ಯಾಕಂದರೆ ಬ್ರೇಕ್ ಡೌನ್ ಆಗೋಗಿದೆ, ರೀಕನ್ಸೈಲ್ ಆಗ್ತಿಲ್ಲ, ಯಾಕಷ್ಟು ಒದ್ದಾಡ್ಕೊಂಡು ಕೇಸಸ್ ಜಾಸ್ತಿ ಮಾಡ್ಕೋಬೇಕು, ಲೆಟ್ಸ್ ಕ್ಲೋಸ್ ದಿಸ್ ಅನ್ನೋ ಥರ ಒಂದು ಇತ್ತು. ಗೌರ್ಮೆಂಟ್ ಇಂಟರ್ಪ್ರಿಟ್ ಮಾಡಿದ್ದೇನು, ಇರ್ರೆಸ್ಪೆಕ್ಟಿವ್ ಆಫ್ ದ ಡ್ಯೂರೇಷನ್ ಆಫ್ ದ ಮ್ಯಾರೇಜ್ ಇಷ್ಟು ಪ್ರಾಪರ್ಟಿ ಗಂಡನ್ ಪ್ರಾಪರ್ಟಿ ಹೆಂಡತಿಗೆ ಹೋಗುತ್ತೆ ಅಂತ ಬಂದ್ಬಿಡ್ತು. ಕಂಪ್ಲೀಟ್ಲಿ ಒನ್ ಸೈಡೆಡ್. ಇರ್ರಿವರ್ಸಿಬಲ್ ಬ್ರೇಕ್ ಡೌನ್ ರಿಕ್ವೈರ್ಮೆಂಟೇ ಬೇರೆ ಇತ್ತು, ಇವ್ರು ಅದ್ರ ಮೇಲೆ ಇನ್ನೊಂದು ಆ್ಯಡ್ ಮಾಡ್ಬಿಟ್ಟು ಕೂತ್ಕೊಂಡ್ರು. ಮಾಡಿಫೈಡ್ ದ ಲಾ ದಟ್ ವೇ. IRBM ರಿಸರ್ಚ್ ಮಾಡಿ ನೋಡಿ. ಅವಾಗ ಲಾಬಿಂಗ್ ಎಕ್ಸಾಂಪಲ್ ನಮಗೆ, ಐ ಆಮ್ ಟೈಂಗ್ ದಟ್ ಕಾನ್ವರ್ಸೇಷನ್ ವಿತ್ ದಿಸ್, ಕಂಪ್ಲೀಟ್ಲಿ SIF ಅಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ, ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟಲ್ಲಿ ಎಲ್ಲರೂ ಕಲೆಕ್ಟಿವ್ ಆಗಿ ವಿ ಅಪ್ರೋಚ್ಡ್ ಲಾಡ್ ಆಫ್ ಲಾ ಮೇಕರ್ಸ್. ಡೆಲ್ಲಿಲಿ ಹೋದ್ರು, ನಮ್ಮ ಎಲ್ಲ ರೀಜನಲ್ MLAs MPs ಎಲ್ಲ ಮೀಟ್ ಮಾಡಿದ್ವಿ. ಇದು ಲೋಕಸಭಾಲಿ ನನಗೆ SMS ಬರ್ತಿದೆ, ಏನಿದು, ಯಾವ ಲಾ ಬರ್ತಾ ಇದೆ, ಇದು ಯಾಕೆ ಹಿಂಗಿದೆ ಅನ್ನೋ ಥರ ಕ್ವಶನ್ಸ್ ಕೂಡ ಬಂತು. ಸೊ ಬೇಸಿಕ್ಲಿ ದಟ್ ಲಾಬಿಂಗ್ ಆಲ್ಸೋ ಹ್ಯಾಪನ್ಡ್. ಆವಾಗ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಆಯಿತು, ಬಿಕಾಸ್ ನಾವು ಥೌಸಂಡ್ಸ್ ಆಫ್ SMS ಹೋಗ್ತಾ ಇತ್ತು ಎಲ್ಲರಿಗೂ. ಎಲ್ಲ ಎನ್ರೋಲ್ ಆಗಿರ್ತಾರಲ್ಲ ನಮ್ಮ NGOಗಳಲ್ಲಿ, ವಾಲಂಟಿಯರ್ಸ್ ಇರ್ತಾರಲ್ಲ, ಎವ್ರಿಬಡಿ ರೀಚ್ಡ್ ಔಟ್. ಯಾವ್ಯಾವ ಪ್ರೈವೇಟ್ ರಾದರ್ ಈಚ್ ಪಾರ್ಟೀಸ್ಗೂ ಅವ್ರವ್ರದ್ದು ಲೀಗಲ್ ಸೆಲ್ಗಳಿರುತ್ತೆ, IT ಸೆಲ್ಗಳಿರುತ್ತೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಹೇಳ್ಕೊಂಡ್ವಿ, ನೋಡಿ ಈ ಥರ ಬರ್ತಾ ಇದೆ, ದಿಸ್ ಇಸ್ ನಾಟ್ ಗುಡ್ ಫಾರ್ ದ ಫ್ಯಾಮಿಲಿ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಲಾಬಿಂಗ್. ಅದು ಇವೆಂಚುಲಿ ದಟ್ ಗಾಟ್ ಡ್ರಾಪ್ಡ್. ರಾಜ್ಯಸಭಾ ಪಾಸ್ ಆಯಿತು, ಲೋಕಸಭಾ ಇಷ್ಟೊಂದು ದೊಡ್ಡದಾಗಿ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಮೂವ್ಮೆಂಟ್ ಆಗಿದೆ. ಇದು ಮೇನ್ ಸ್ಟ್ರೀಮ್ ನಲ್ಲಿ ಕವರ್ ಆಯ್ತಾ? ಅದು ಬರ್ತಾ ಇದೆ ಅಂತ ಗೊತ್ತಾಯ್ತು, ಬಟ್ ನಾವು ಅದನ್ನು, ನೀವು IRBM ಹ್ಯಾಶ್ಟ್ಯಾಗ್ ಸರ್ಚ್ ಮಾಡಿದ್ರೆ ಐ ಆಮ್ ಶೋರ್ ಟ್ವಿಟರ್ ವಿಲ್ ಶೋ ಯು ಸಮಥಿಂಗ್ ಸಿಗುತ್ತೆ ನಿಮ್ಗೆ. ವಿ ಸಿ ಇಟ್ ಆಸ್ ಅ ವಿಕ್ಟ್ರಿ, ಬಿಕಾಸ್ ನಮ್ಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅದಕ್ಕೆ, ವಿಚ್ ವಾಸ್ ಸ್ಟಾಪ್. ರಾಜ್ಯಸಭಾ ಐ ಥಿಂಕ್ ಪಾಸ್ಡ್ ಇಟ್, ಲೋಕಸಭಾ ಡಿಡ್ ನಾಟ್ ಪಾಸ್ ಇಟ್. ಬಿಕಾಸ್ ಅದು ಯಾಕೆ ಹಿಂಗಾಗ್ತಿದೆ ಅಂತ ಕೇಳೋದು. ಯಾಕಂದ್ರೆ ಪ್ರಾಪರ್ಟಿ ಯಾಕೆ ಕೊಡ್ಬೇಕು? ಸಿ, ಪ್ರಾಪರ್ಟಿ ಕೊಡೋದು ಇಸ್ ಲೆಟ್ಸ್ ಸೇಕ್ ಎ ಸಿನಾರಿಯೋ, ಒಂದಿನದ ಮದುವೆಗೆ ಹೋಗ್ಬಿಟ್ಟು ಪ್ರಾಪರ್ಟಿಗೋಸ್ಕರ ಮದುವೆ ಆಗೋ ಸಿನಾರಿಯೋ ಇದೆ. ಅದು ಯು ಆರ್ ಲೆಜಿಟಮೈಸಿಂಗ್ ದ ಡಿಮ್ಯಾಂಡ್. ಅವಾಗ ಈಗ ಒಂದ್ ದಿನದ ಮದುವೆಗೆ, 1 ವರ್ಷದ ಮದುವೆಗೆ, 20 ವರ್ಷದ ಮದುವೆಗೂ ಡಿಸ್ಟಿಂಕ್ಷನ್ ಇಲ್ವಾ? ದಿಸ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ. ಹೌದು. ಮತ್ತೆ ಹೇಗೆ ಸರ್ಕಾರ ಸುಮ್ಮನೆ UCC ಕಾಂಟೆಕ್ಸ್ಟ್ ಅಲ್ಲಿ ಇಂಥವೆಲ್ಲ ಡಿಸ್ಕಸ್ ಆಗಬೇಕಲ್ಲ? UCC ಇಸ್ ಇರ್ರಿಲೆವೆಂಟ್. ಇವಾಗ ಬರೀ ಅದು ಹಿಂದೂ ಮ್ಯಾರೇಜ್ ಆಕ್ಟ್ ಮಾಡಿಫೈ ಆಗ್ತಿತ್ತು. UCC ವಿಲ್ ಮೇಕ್ ಇಟ್ ಶೋ ದಟ್ ಇಟ್ ಗೋಸ್ ಟು ಆಲ್ ಸೆಕ್ಟರ್ಸ್ ಆಫ್ ದಿ, ಎಲ್ಲರಿಗೂ ಹೋಗುತ್ತದು. ಅದೇ ಮೈಂಡ್ ಸೆಟ್ ಬಂತು ಅಂದ್ರೆ, ಮೈಂಡ್ ಸೆಟ್ ತಾನೇ ಚೇಂಜ್ ಆಗಬೇಕಾಗಿರೋದು. ಧರ್ಮ ಯಾವುದೇ ಇರಲಿ, ಪ್ರತಿಯೊಬ್ಬರಿಗೂ ಒಂದೇ ತರಹ ಡೈವರ್ಸು, ಮ್ಯಾರೇಜು, ಇದಕ್ಕೆ ರಿಲೇಟೆಡ್ ಆಗಿ ಒಂದೇ ಕಾಮನ್ ಲಾ ಇರಬೇಕು. ಪ್ರಾಪರ್ಟಿ ರಿಲೇಟೆಡ್ ಅಂತ ಕೂಡ ಇರೋದು. ಅದ್ರ ಬಗ್ಗೆ ಪ್ರಾಪರ್ಟಿ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಡಿವೋರ್ಸ್ ಗ್ರೌಂಡ್ಸ್ ಇರ್ಬೋದು, ಎಲ್ಲಾನು ಡಿಫೈನ್ ಆಗುತ್ತೆ. ಇನ್ನೂ ಪಾಸ್ ಆಗಿಲ್ಲ, ಆಗ್ಬೇಕು ಅಂತಿದೆ. ಕೆಲವು ಸ್ಟೇಟ್ಗಳು, ಉತ್ತರಾಖಂಡ್ ಮಾಡಿದೆ, ಫ್ಯೂ ಅದರ್ ಸ್ಟೇಟ್ಸ್ ಪ್ರಪೋಸ್ ಮಾಡಿಬಿಟ್ಟಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಅವ್ರು ಡ್ರಾಫ್ಟ್ ಅಸ್ಸಾಮಲ್ಲಿ ಬಂದಿದೆ ಅನ್ಸುತ್ತೆ, ಬರೋದಿದೆ ಅನ್ಸುತ್ತೆ. ಅದು ಆ ತರದೆಲ್ಲ ಸ್ಟ್ರಕ್ಚರ್ ಬರ್ತಾ ಇದೆ. The point is ಅದ್ರಲ್ಲಿ ಏನ್ ಡಿಫೈನ್ ಮಾಡಿದ್ದಾರೆ? ಸುಮೇಧ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಅದನ್ನ ಮಾಡಕ್ಕೆ ಮುಂಚೆ ಎಕ್ಸಿಸ್ಟಿಂಗ್ ಲಾನಲ್ಲಿ ಏನ್ ತೊಂದರೆಗಳಿದೆ, ಯಾವ ತರ ಇನ್ಇಕ್ವಾಲಿಟೀಸ್ ಇದೆ, ಫಸ್ಟ್ ಅದನ್ನ ಅಡ್ರೆಸ್ ಮಾಡಿ, ಆಮೇಲೆ ನೀವು UCC
ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡಿ. ಈ ಥರದ್ದು ಒಂದು ಹೆಣ್ಣು ಮತ್ತು ಗಂಡು ಅಥವಾ ಗಂಡ ಹೆಂಡತಿ ಮಧ್ಯೆ ಫ್ಯಾಮಿಲೀಸ್ ಮಧ್ಯೆ ನಡೀತಾ ಇದೆ. ಈ ಎಂಟೈಟಲ್ಮೆಂಟ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಈಗ ಬೈ ಡಿಫಾಲ್ಟ್ ಹೆಂಡತಿಗೆ ಇಷ್ಟು ಕೊಡಬೇಕು ಅಥವಾ ಇದು ಮಾಡಬೇಕು, ಅವಳು ಹೇಳಿ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು, ಅವಳು ಹೇಳಿದೆಲ್ಲ ನಿಜ. ಆ ಎಂಟೈಟಲ್ಮೆಂಟ್ ಮೋಡ್ ತೆಗೆದು ಬಿಟ್ರೆ ಇನ್ನು ಪ್ರೂವ್ ಮಾಡು ಆಮೇಲೆ ನೋಡೋಣ ಆಮೇಲೆ ಅದ್ರ ಮೇಲೆ ಎಲ್ಲ ಸಿಗತ್ತೆ ಅನ್ನೋದು ಬಂದಾಗ ದೆನ್ ಸಿಸ್ಟಮೇ ಚೇಂಜ್ ಆಗೋಗುತ್ತೆ. ಅವಾಗ ಇಬ್ಬರದು ಈಕ್ವಲ್ ಇರುತ್ತೆ. ಇವಾಗ ಮಗುನ ತೊಗೊಂಡು ಹೋಗ್ಬಿಟ್ಟು ಮಗುಗೆ ದುಡ್ಡು ನಮ್ಮ ಸಿಚುವೇಶನ್ಸ್ ಎಷ್ಟು ಪ್ರಿಕೇರಿಯಸ್ ಆಗಿರುತ್ತೆ ಅಂದರೆ, ಗಂಡ ಇಬ್ಬರು ಹೆಣ್ಮಕ್ಳನ್ನು ನೋಡ್ಕೊತಿರ್ತಾನೆ, ಹೆಂಡತಿ ಇನ್ವಾಲ್ವೇ ಆಗಿರಲ್ಲ. ಈಗ ಅವಳಿಗೆ ಮತ್ತೆ ಫಿಸಿಕಲ್ ಸಪ್ರೇಷನ್ ಇರುತ್ತೆ. ಫಿಸಿಕಲ್ ಸಪ್ರೇಷನ್ ಇದ್ರೂ ಇಲ್ಲದೇ ಇದ್ರೂ ಒಂದೇ ಮನೇಲಿದ್ರೆ ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಅಟ್ ಆಲ್. ಅವ್ಳು ಕೆಲಸಕ್ಕೆ ಹೋಗೋದು ಬೇಕು, ಅವ್ಳ ಪ್ರಯಾರಿಟಿ ಎರಡು ಮಗು ಆಗಿದ್ರು ನನಗೆ ಕೆಲಸ ಇಂಪಾರ್ಟೆಂಟು, ಮನೇಲಿ ಏನೂ ಇನ್ವಾಲ್ವ್ ಆಗಲ್ಲ, ಬೆಳಗ್ಗೆ ಹೋಗ್ತೀನಿ ರಾತ್ರಿ ಬರ್ತೀನಿ ಅನ್ನೋದ್ರಿದ್ದಾಗ ಮಕ್ಕಳನ್ನೆಲ್ಲ ಗಂಡ ನೋಡ್ಕೊತಿರ್ತಾನೆ. ಅವಳಿಗೇನಾದ್ರು ದುಡ್ಡು ಬೇಕು ಅಂತ ಮೈಂಡ್ ಸೆಟ್ ಬಂದಾಗ, ಸಪ್ರೇಟ್ ಆಗಬೇಕು ಅಂತ ಬಂದಾಗ ಅವಳು ಶಿ ವಿಲ್ ಪ್ಲೇ ದಿ ಮದರ್ ಕಾರ್ಡ್. ಮಗುನ ಅವಳು ಇಟ್ಕೊಂಡ್ಬಿಟ್ಟು ನನಗೆ ಮೇಂಟೆನೆನ್ಸ್ ಬೇಕು, ಡಿವೋರ್ಸ್ ಬೇಕು, ಅದರದ್ದು ಅಥವಾ ಡಿವೋರ್ಸ್ ಕೊಡಲ್ಲ, ಅದು ಟು ನೆಗೋಷಿಯೇಟ್ ಬೆಟರ್ ಸೆಟಲ್ಮೆಂಟ್. ಹಂಗೆ ಬಂದಾಗ ಫರ್ಗೆಟ್ ದಿ ಲೀಗಲ್ ಇಂಪ್ಲಿಕೇಶನ್ಸ್ ಆಫ್ ಇಟ್. ಮಗು ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ? ಬೈ ಡಿಫಾಲ್ಟ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಂದರೆ ಇಟ್ ಮೀನ್ಸ್ ಓಕೆ, ತಾಯಿ ಕಡೆ ಇದ್ರೆ ದ ಬೆಸ್ಟ್ ಇಂಟ್ರೆಸ್ಟ್ ಅನ್ನೋದು ಸೊಸೈಟಲ್ ಅಸಂಪ್ಷನ್. ಸರಿನಾ ಅಸಂಪ್ಷನ್ ಅಂತ ಇಂಥ ಕೇಸಸಲ್ಲಿ ನೀವು ಕ್ವಶನ್ ಮಾಡ್ತೀರಾ? ಎಲ್ಲ ಕೇಸಸಲ್ಲೂ ಕ್ವಶನ್ ಮಾಡ್ತೀನಿ ನಾನು. ಇರ್ರೆಸ್ಪೆಕ್ಟಿವ್ ಆಫ್ ಇಟ್ ನಾನು ಕ್ವಶನ್ ಮಾಡ್ತೀನಿ. ನಾನು ಹೇಳೋದು ಯಾಕಿರಬೇಕು, ಒಂದೇ ಕಡೆ ಯಾಕಿರಬೇಕು? ಶೇರ್ಡ್ ಪೇರೆಂಟಿಂಗ್ ಮಾಡಿ. ಶೇರ್ಡ್ ಅಂದರೆ ನೀವು ಈಗ ವಿಸಿಟಿಂಗ್ಸ್ ರೈಟ್ಸ್ ಇರುತ್ತಲ್ಲ, ಯಾಕಿರಬೇಕು ಬರೀ ವಿಸಿಟಿಂಗ್ಸ್ ಆಯಿತು? ನಾನು ವಾರಕ್ಕೆ ಒಂದ್ಸತಿ ನೋಡಬೇಕು ಅನ್ನೋ ಥರ ನಾನು ಅದಕ್ಕೋಸ್ಕರ ಮಗು ಆಗಿರೋದು ನನಗೆ. ನಾನು ವಾರಕ್ಕೆ ಒಂದ್ಸತಿ ನೋಡಬೇಕು ಅಂದರೆ ನನಗೆ ಯಾಕೆ ತಿಂಗಳಿಡೀ ಮೇಂಟೆನೆನ್ಸ್ ಕೊಡಬೇಕು? ಡಿವೈಡೆಡ್ ಬೈ 30 and ಒಂದಿನ ಕೊಡ್ತೀನಿ. ಲಾಜಿಕ್ ಒಂದೇ ತಾನೇ? ಸುಮೇಧ್ ಅಲ್ಲ, ಮ್ಯಾಥಮೆಟಿಕ್ಲಿ ಸ್ಪೀಕಿಂಗ್ ವಾಟ್ ಈಸ್ ರಾಂಗ್ ಇಸ್ ಸಮಥಿಂಗ್ ಲೈಕ್ ದ್ಯಾಟ್. ತುಂಬ ಎಕ್ಸಾಬಿಡೆಂಟ್ ಅಥವಾ ನಾಟ್ ಎಕ್ಸಾಬಿಡೆಂಟ್, ತುಂಬಿ ಬ್ಲಾಸ್ಫಮಸ್ ಅನ್ಸ್ಬೋದು ಇದು ಟರ್ಮ್. ಬಟ್ ಫ್ರಮ್ ಅ ಡ್ಯಾಡ್ಸ್ ಪರ್ಸ್ಪೆಕ್ಟಿವ್, ಅವ್ನಿಗೆ ಏನು ಸಿಗ್ತಾ ಇದೆ ಇದರಲ್ಲಿ? ಏನು ಸಿಕ್ಕಿದೆ ಅವ್ನಿಗೆ? ಹಿ ಈಸ್ ಗೋಯಿಂಗ್ ಥ್ರೂ ಎಮೋಷನಲ್ ಟ್ರಾಮಾ. ಮಗು ನೋಡೋಕೆ ಸಿಗ್ತಾ ಇಲ್ಲ, ಆಗ್ತಿದ್ಯಾ? ಅದನ್ನ ಅಟ್ಲೀಸ್ಟ್ ರೆಕಗ್ನೈಸ್ ಮಾಡ್ತೀರಾ? ಅದು ಮಾಡಲ್ಲ. ಈಗ ಜನ ಮಗುನ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನಮ್ಮ ಎನ್ ಜಿ ಒಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಗು ಇಸ್ ಕ್ಲೋಸರ್ ಟು ಡ್ಯಾಡ್, ತಂದೆ ಜೊತೆ ಇರಬೇಕು ಅಂತಿರುತ್ತೆ. ಬೈ ಡಿಫಾಲ್ಟ್ ಮಗು ತಾಯಿ ಕಡೆ ಹೋಗಿರುತ್ತೆ. ಆಟಿಸಮ್ ಸ್ಪೆಕ್ಟ್ರಮ್ ಇರೋ, ಸಿವಿಯರ್ ಆಟಿಸಮ್ ಸ್ಪೆಕ್ಟ್ರಮ್ ಇರೋ ಮಕ್ಕಳನ್ನ ತಾಯಿ ನೋಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ಶಿ ಈಸ್ ಯೂಸಿಂಗ್ ಇಟ್ ಟು ಗೆಟ್ ಮೇಂಟೆನೆನ್ಸ್ ಫ್ರಮ್ ದ ಹಸ್ಬೆಂಡ್. ನಾನು ನೋಡ್ಕೊತೀನಿ, ನಾನು ನೋಡ್ಕೊಡ್ತೀನಿ ಕೊಡು ಅಂದಾಗ ಅವಳಿಗೆ ಶಿ ಫಿಗರ್ಡ್ ಔಟ್ ದಟ್ ಓಕೆ ಬಿಟ್ಬೇಡ ಅಂತದಾಗ ಆಯಿತು ನನಗೆ ಮಾತ್ರ ಅದು ಮೇಂಟೆನೆನ್ಸ್ ಕೊಡು ಅಂತಲೂ ಕೇಳ್ತಾಳೆ. ಕೆಲಸ ಮಾಡ್ತಿರ್ತಾಳೆ ಅವಳು, ಆಲಿಮನಿ ಕೊಡು ಅಂತ ಕೇಳ್ತಾಳೆ. ಇದು ತುಂಬಾ ಸೀರಿಯಸ್ ವಿಷಯ, ತುಂಬಾ ಕಾಮನ್ ಆಗೋಗಿದೆ. ಈಗ ಬೇಕಾದ್ರೆ ಒಂದು ಕಡೆ ವುಮೆನ್ ಎಂಪವರ್ಮೆಂಟ್, ಮುದ್ರಾ, MSME ಅಂತ ನಮ್ಗಳಿಗೆ ಹೆಣ್ಮಕ್ಳಿಗೆ ಎಲ್ಲ ಎಕನಾಮಿಕಲಿ ಎಂಪವರ್ ಮಾಡೋದು. ಡೈವೋರ್ಸ್ ಅಂಡ್ ಆಲ್ಮನಿ ಅಂತ ಬಂದಾಗ ಎಗೈನ್ ಇಲ್ಲಿ ಕೂಡ ನಾವು ಕ್ಲೈಮ್ ಮಾಡೋದು ಎಂಪವರ್ಮೆಂಟ್, ಈಕ್ವಾಲಿಟಿ ಆ್ಯಂಡ್ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅನ್ನೋದು ಇಂಥ ಟೈಮ್ನಲ್ಲಿ ನಾವು ಪುನಃ ರೀಥಿಂಕ್ ಮಾಡಬೇಕು ಅಂತ ಅನಿಸುತ್ತೆ. ಈ ವಿಷಯದಲ್ಲಿ ನೀವು ಯಾವ ಥರ ತಗೊಂಡಿದ್ದೀರಾ? ಸೊ ನಮ್ದು ಇಟ್ಸ್ ವೆರಿ ಕ್ಲಿಯರ್. ಇಫ್ ಯು ಆರ್ ವರ್ಕಿಂಗ್ ಇದ್ದಾಗ ದೇರ್ ಆರ್ ಸಿಚುಯೇಷನ್ಸ್. ನಮ್ದಲ್ಲಿ ಏನಾಗಿದೆ, ನಮ್ಮ ಸಿಚುಯೇಷನ್ಸ್ ಏನಿದೆ ಅಂದರೆ ಗಂಡಸರಿಗೆ ಕೆಲಸ ಇರಲ್ಲ, ಕೆಲವು ಸತಿ ಕೆಲಸ ಕಳ್ಕೊಂಡ್ಬಿಟ್ಟಿರ್ತಾರೆ. IT ಜಾಬ್ಸ್ ಇದ್ದಾಗ ಇಟ್ಸ್ ವೆರಿ ಪ್ರಿಕೇರಿಯಸ್ ಸಿಚುಯೇಷನ್ಸ್. ವರ್ಲ್ಡ್ ವೈಡ್ ಆ ಸಿಚುಯೇಷನ್ ಇದೆ. ನಾಟ್ ನೆಸೆಸರಿಲಿ IT ಓನ್ಲಿ. ಲೆಟ್ಸ್ ಸೇ ಆಟೋ ಡ್ರೈವರು, ಎಲ್ಲಿದೆ ಕಾನ್ಸ್ಟೆಂಟ್ ಇನ್ಕಮ್ಮು ಅವ್ರಿಗೆ? ಟ್ಯಾಕ್ಸಿ ಡ್ರೈವರ್ಸು ಎಲ್ಲಿದೆ ಕಾನ್ಸ್ಟೆಂಟ್ ರಿಕ್ಷಾ ಪುಲ್ಲರ್ಸು ಎಲ್ಲಿದೆ ಕಾನ್ಸ್ಟೆಂಟ್ ಇನ್ಕಮ್ಮು ಅವ್ರಿಗೆ? ಬಟ್ ನೀನು ಕೊಡಲೇಬೇಕು ಅನ್ನೋ ಲಾ ಬಂದುಬಿಟ್ರೆ, ಬೆಗ್ ಬಾರೋ ಆರ್ ಸ್ಟೀಲ್ ನೀನು ಮೇಂಟೆನೆನ್ಸ್ ಕೊಡಬೇಕು ಅಂತ ಬಂದಾಗ ಏನಾಗುತ್ತೆ ಪ್ರೆಷರು? ಬಟ್ ಈಗ ನವೇಡೇ ಸುಮಾರು ಕಡೆ ಹೈಕೋರ್ಟ್ ಆಗ್ಬೋದು, ಫ್ಯಾಮಿಲಿ ಕೋರ್ಟ್ ಆ್ಯಂಡ್ ಈವನ್ ಸುಪ್ರೀಂ ಕೋರ್ಟ್ ಆಗಲಿ, ಇಫ್ ಶಿ ಈಸ್ ಅರ್ನಿಂಗ್ ಅಂದರೆ ಅಂಥವ್ರಿಗೆ ಕೊಡ್ತಾ ಇಲ್ಲ ಅಲ್ವಾ? ಆ ಥರ ಜಡ್ಜ್ಮೆಂಟ್ಸ್ಗಳು ಹತ್ತಿದ್ರೆ ಕೊಡಬೇಕು ಅನ್ನೋದು 100 ಇದೆ. ಸೊ ಹಂಗಿದ್ದಾಗ ಎರಡು ಕಡೆನೂ ಫ್ಲಿಪ್ ಆಗುತ್ತೆ. ಒಂದೊಂದು ಹೈಕೋರ್ಟ್ ಒಂದೊಂದು ಥರ ಕೊಟ್ಟಾಗ ಏನು ನಾರ್ಮ್ ಏನು? ಅಲ್ಲ, ಎಗೈನ್ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇರುತ್ತೆ, ಈಚ್ ಅಂಡ್ ಎವ್ರಿ ಕೇಸ್ ಇಸ್ ಡಿಫ್ರೆಂಟ್, ಅಕಾರ್ಡಿಂಗ್ಲಿ ಯು ನೀಡ್. ಸೊ ಅವಾಗ ಮೈಂಡ್ ಸೆಟ್ ಪ್ಲೇ ಆಗತ್ತಲ್ವಾ? ದ ಪಾಯಿಂಟ್ ಇಸ್ ಅಲ್ಟಿಮೇಟ್ಲಿ ಬಂದು ನಿಂತ್ಕೊಳ್ಳೋದು ಒಂದು ಲೆಟ್ಸ್ ಸೇ ಸಿನಾರಿಯೋ. ಈಗ ಮೇಂಟೆನೆನ್ಸ್ ಸಿನಾರಿಯೋ ಕೊಡೋಣ. ಲೆಟ್ಸ್ ಸೇ ಮೇಂಟೆನೆನ್ಸ್ ಬೈ ಡಿಫಾಲ್ಟ್ ಕೊಡಲ್ಲ, ಮಕ್ಕಳು ಆರ್ ಶೇರ್ ಪೇರೆಂಟಿಂಗ್ ಅಂತ ಹೇಳ್ತೀವಿ ಅನ್ಕೊಂಬಿಡೋಣ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಅರ್ನಿಂಗ್ ಇನ್ಕಮ್. ವಾಟ್ ಯು ಥಿಂಕ್ ವಿಲ್ ಹ್ಯಾಪನ್ ಅವಾಗ ಸೊಸೈಟಿಲಿ? ಏನಾಗುತ್ತೆ? ದಿಸ್ ಇಸ್ ಈಕ್ವಾಲಿಟಿ ಬೈ ದ ಬುಕ್. ಏನಾಗತ್ತೆ ಅವಾಗ? ಗಂಡ ಕೆಲಸ ಕಳ್ಕೊಂಡ್ರು ಅವ್ನು ನೋಡ್ಕೋಬೇಕು, ಹೆಂಡತಿ ಕೆಲಸ ಕಳ್ಕೊಂಡ್ರು ಅವಳು ನೋಡ್ಕೋಬೇಕು, ಅವಳು ಟೈಮ್ ಇದ್ದಾಗ, ಮಕ್ಕಳು ನೋಡ್ಕೋಬೇಕಾದಾಗ.
ಗೈಡ್ಲೈನ್ಸ್ ಡಿಫೈನ್ ಆಗೋಗಿದೆ ಬೈ ದ ವೇ ಶೇರ್ ಪೇರೆಂಟಿಂಗಿಗೆ. ಕರ್ನಾಟಕ ಹ್ಯಾಸ್ ಅ ಜಜ್ಮೆಂಟ್ ಆನ್ ಇಟ್ ಶೇರ್ ಪೇರೆಂಟಿಂಗ್ ಮೇಲೆ. ಬಾಂಬೆಲೂ ಒಂದು ಡೆಫಿನೇಷನ್ ಇದೆ. ಎಕ್ಸ್ಪೆನ್ಸಸ್ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅನ್ನೋದನ್ನು ಜಜ್ಮೆಂಟ್ ಇದೆ ಮಹಾರಾಷ್ಟ್ರದಲ್ಲಿ ಇದೆ. ಅಲ್ಲಿ ಫ್ಯಾಮಿಲಿ ಕೋರ್ಟ್ ಮೂವ್ಮೆಂಟ್ ಮತ್ತೆ ಇದು ಫ್ಯಾಮಿಲಿ ಮ್ಯಾಟರ್ಸ್ ಬೇರೆ ತರನೇ ನೋಡ್ತಾರೆ. ಬಟ್ ಇಟ್ ಇಸ್ ನಾಟ್ ಅ ನಾರ್ಮ್, ರೈಟ್? ಶೇರ್ ಪೇರೆಂಟಿಂಗ್ ಇಸ್ ನಾಟ್ ದ ನಾರ್ಮ್ ಅಲ್ವಾ? ಆ ಜಜ್ಮೆಂಟ್ ನ ಎನ್ಫೋರ್ಸ್ ಮಾಡ್ಬೇಕಾದ್ರೆ ನಾನು ಕೇಳಬೇಕಾಗತ್ತೆ, ಸೊಸೈಟಲ್ ಮೈಂಡ್ ಸೆಟ್ ಇರಬೇಕಾಗತ್ತೆ. ಈಗ ನನಗೆ ಗೊತ್ತು ನಾನು ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರೆ ನನಗೆ ಈ ಥರ ಅಡ್ವಾಂಟೇಜಸ್ ಇದೆ ಅಂತಿದ್ದಾಗ ಯಾರು ಶೇರ್ ಪೇರೆಂಟಿಂಗ್ ಒಪ್ಕೊಂತಾರೆ? ಯಾಕೆ ಬರುತ್ತೆ? ನೀವು ನೋಟಿಸ್ ಮಾಡಿ, ಸ್ಟಾಟಿಸ್ಟಿಕ್ಲಿ ಹೇಳ್ತಾ ಇದ್ದೀನಿ. ಈವನ್ ಯು ಎಸ್ ಅಲ್ಲಿ ಎಕ್ಸಾಂಪಲ್ಸ್ ಇದೆ. ಯು ಎಸ್ ಅಲ್ಲಿ ಎಕ್ಸಾಂಪಲ್ಸು ಐ ಥಿಂಕ್ ಇನ್ ಕಪಲ್ ಆಫ್ ಸ್ಟೇಟ್ಸ್ ಶೇರ್ ಪೇರೆಂಟಿಂಗ್ ನಾರ್ಮಲ್ ಮಾಡಿದ್ದಾರೆ. ಐ ಥಿಂಕ್ ಕೆಂಟಕಿಲ್ ಮಾಡಿದ್ದಾರೆ ಅನ್ಸುತ್ತೆ, ಪೋರ್ಟ್ಲೆಂಡ್ ಮಾಡಿರ್ಬೋದು ಏನೋ. 2 ಸ್ಟೇಟ್ಸ್ ಆ ಥರ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರೋ ಪ್ರಕಾರ. ಸರಿ, ಬಟ್ ಐ ಕುಡ್ ಬಿ ಆಫ್ ಬೈ ದ ವಿಚ್ ಸ್ಟೇಟ್ ದಟ್ ಇಸ್. ಡಿವೋರ್ಸ್ ರೇಟ್ಸ್ ಚೇಂಜ್ ಆಗೋಗುತ್ತೆ ಅವಾಗ ವೆಲ್ ಬೀಯಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಈವನ್ ಆಫ್ಟರ್ ಡಿವೋರ್ಸ್ ಚೇಂಜ್ ಆಗುತ್ತೆ ಮೆಂಟಾಲಿಟಿ. ಬಿಕಾಸ್ ದೆನ್ ದ ಕನ್ಸರ್ನ್ ಇಸ್ ಅಬೌಟ್ ದ ಕಿಡ್ಸ್ ಅಪ್ಬ್ರಿಂಗಿಂಗ್. ನೀವು ಸ್ಟ್ಯಾಂಡರ್ಡ್ ಏನು ಮಾಡ್ತೀರಾ? ಸ್ಟ್ಯಾಂಡರ್ಡ್ ಇಸ್ ಶೇರ್ಡ್ ಪೇರೆಂಟಿಂಗ್. ಇನ್ನು ಯಾವುದೇ ಥರ ಕಿತ್ತಾಡ್ಕೊಳ್ರಪ್ಪ, ಮಗು ಇಸ್ ಶೇರ್ಡ್ ಬಿಟ್ವೀನ್ ದ ಟು. ಇಸ್ ಬೋತ್ ಆಫ್ ಯು ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ಈಗೇನಾಗತ್ತೆ, ಒಂದೇ ಸೈಡ್ ಇದ್ದಾಗ ಹೋಗಿ ಮೀಟ್ ಮಾಡಿದ್ರು ಇನ್ನೊಂದು ಕೇಸ್ ಬಂದ್ಬಿಡುತ್ತೆ ಗಂಡಂಗೆ. ಹೋಗಿ ಮೀಟ್ ಮಾಡೋಕೆ ಅಂದರೆ ಅಬ್ಯೂಸ್ ಮಾಡ್ದ ಅಂತ ಹೇಳ್ತಾರೆ. ಯಾಕೆ? ವೈ ಡು ಯು ಥಿಂಕ್ ದೇರ್ ಆರ್ more cases of POCSO filed which ends up being false against fathers or ಇದು modesty of women ಎನ್ಕರೇಜ್ ಮಾಡಿದ್ರು ಅನ್ನೋ ಲಾ ಇದೆ, 354 ಸೆಕ್ಷನ್ಸ್ ಇದೆಯಲ್ಲ. ಫಾದರ್ ಇನ್ ಲಾ ಮೇಲೆ ಯಾಕೆ ಜಾಸ್ತಿ ಆಗ್ತಿದೆ ಈಗ? ಯಾಕೆ ಅಂದರೆ ಬೇಲ್ ಹ್ಯಾಸ್ ಬಿಕಮ್ ದ ನಾರ್ಮ್ ಇನ್ 498A. ಸುಪ್ರೀಂ ಕೋರ್ಟ್ ಅವ್ರು ಮಾಡಿಬಿಟ್ರು. ಸೊ 498A ಬೇಸ್ ಪ್ರಾವಿಷನ್ ಆಗೋಯ್ತು. ಆಲ್ ಅದರ್ ಥಿಂಗ್ಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಸೊ ದಟ್ ಅರೆಸ್ಟ್ ಆಗ್ತಾನೆ ಅಂತ. 354 IPC ಹಳೆದು. ಹೌದು. ಅದ್ರಲ್ಲಿ ಏನಿದೆ, ಅಟೆಂಪ್ಟಿಂಗ್ ಟು ರೇಪ್, ಮಾಡೆಸ್ಟಿ ಆಫ್ ವುಮೆನ್ ಮಾಡ್ದಂಗೆ ಟರ್ಮ್ ಬರುತ್ತೆ. ಸೊ ದಟ್ ಈಸ್ ಅ ವೆರಿ ಸೀರಿಯಸ್ ಅಫೆನ್ಸ್. ಬಟ್ ವೈ ಆರ್ ದೇ ಕಾಲ್ಡ್ ಮೋರ್ ನೌ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್? ಮೊದಲು ಯಾಕೆ ಬರ್ತಾ ಇರಲಿಲ್ಲ ಅದು? ಸುಪ್ರೀಂ ಕೋರ್ಟ್ ಏನಂತು, ಅರೆಸ್ಟ್ ಮಾಡಂಗಿಲ್ಲ, ನೋಟಿಸ್ ಸರ್ವ್ ಮಾಡಬೇಕು, ಆಮೇಲೆ 498 ತುಂಬ ಮಿಸ್ಯೂಸ್ ಆಗ್ತಿದೆ, ಸೊ ನೋಟಿಸ್ ಸರ್ವ್ ಮಾಡಿ, ದೆನ್ ಲೆಟ್ ಹಿಮ್ ಇನ್ಕ್ಲೂಡ್ ಹಿಮ್ಸೆಲ್ಫ್ ಇನ್ ದಿ ಇನ್ವೆಸ್ಟಿಗೇಷನ್ ಆ್ಯಂಡ್ ದೆನ್ ಬೇಲ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಅವ್ರಿಗೇನಾಯ್ತು, ಅರೆಸ್ಟ್ ಮಾಡ್ಬಿಟ್ಟು ಜೈಲ್ ಕಳ್ಸೋದು ಅಬ್ಜೆಕ್ಟಿವ್, ಕೇಸ್ ಪ್ರೂವ್ ಮಾಡೋದಲ್ಲ ಅಬ್ಜೆಕ್ಟಿವ್. ಓಕೆ ಇವರು ಸುಮೇತ್ ಅವ್ರು ಏನು ಹೇಳ್ತಾ ಇದ್ದಾರೆ, 354 IPC ಮಾಡೆಸ್ಟಿ ಅಂತ ಹೇಳಿದಾಗ ಏನಂತ ಹೇಳಿದ್ರೆ, ಇವಾಗ ಒಂದು ಸ್ವಲ್ಪ ನೀವು ಇದನ್ನು ಕೇಳ್ತಾ ಇರೋರು ಜ್ಞಾಪಿಸ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಟೆಲಿವಿಷನ್ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಸೊಸೆ ಮೇಲೆ ಮಾವನ ಅತ್ಯಾಚಾರ ಅಥವಾ ವಾಟ್ ಈಸ್ ದಟ್ ಅಟೆಂಪ್ಟ್ ಅಂತ ಹೇಳ್ತಾರಲ್ಲ ಅಂಥದ್ದು, ಎ ಸಾರ್ಟ್ ಆಫ್ ಸೆಕ್ಚುಯಲ್ ಅಸಾಲ್ಟ್ ಅನ್ನೋ ಹಾಗೆ ವಿಷಯಗಳು ಜಾಸ್ತಿ ಆಗ್ತಾ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ, ಡೌರಿ ಕೇಸಸ್ ಅಥವಾ ಮನೆಯಲ್ಲಿ ಏನಾದರೂ ಇದಾದಾಗ 498 ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇಮಿಡಿಯೇಟಾಗಿ ಅತ್ತೆ ಮಾವ ಅತ್ತಿಗೆ ನಾದಿನಿ ಈ ಥರ ಇರೋರಿಗೆ ಅರೆಸ್ಟ್ ಮಾಡ್ತಾ ಇದ್ದಿತ್ತು. ಅದು ಕಡಿಮೆ ಆದಂಗೆ ಈಗ ಇದನ್ನು ಒಂದು ವೆಪನ್ ಆಗಿ ಶಾಸ್ತ್ರ ಥರ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಇವ್ರು ಹೇಳ್ತಾ ಇರೋದು. ಪಾಕ್ಸೋ ಮಕ್ಕಳ ಮೇಲಿಂದು ಈ ಥರದನ್ನೆಲ್ಲನೂ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾರು ಅಂತ ಹೇಳಿದ್ರೆ ಸಪ್ರೇಟ್ ಆಗಿರೋ ಹೆಂಡತೀರು ಅಂತ ಸುಮೇಧು ಹೇಳ್ತಾರೆ. ಆರ್ ಈವನ್ ಸಪ್ರೇಟ್ ಆಗಬೇಕು ಅಂತ ಇರೋದು ಅಥವಾ ಅರೇಂಜ್ ಮಾಡಬೇಕು ಅಂತ ಒಂಥರ ವೆಂಜೆನ್ಸ್ ಮೋಡ್ಗೆ ಹೋಗ್ಬಿಡ್ತಾರೆ. ಸುಮ್ಮನೆ ಅಲೇಜ್ ಮಾಡ್ತಾ ಇರೋ ಕೂತ್ಕೊಂಡ್ಬಿಡೋಣ. ಇದು ಸುಮೇಧ್ ಅವರು ಯಾತಕ್ಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡು ಹೇಳ್ತಿದ್ದಾರೆ ಅಂತಂದ್ರೆ, ಬಹುಶಃ ನಿಮ್ಗಳಿಗೂ ಗೊತ್ತಿರ್ಬೋದು, ಪ್ರತಿದಿನ ವಾರ ತಿಂಗಳು ಫ್ಯಾಮಿಲಿ ಕೋರ್ಟ್ಗೆ ಡೈವೋರ್ಸ್ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋದ್ರ ಜೊತೆಗೆ ರಿಪರ್ಕಷನ್ಸು ಮತ್ತು ಡ್ಯೂರಿಂಗ್ ದ ಕೇಸ್ ಫ್ಯಾಮ್ಲೀಸಲ್ಲಿ ಮನೆಗಳಲ್ಲಿ ವ್ಯಕ್ತಿಗಳ ಮಧ್ಯೆ ನಡೀತಾ ಇರುವಂತಹ ಲೀಗಲ್ ಆ್ಯಂಡ್ ಸೋಷಿಯಲ್ ಬ್ಯಾಟಲ್ ಬಗ್ಗೆ ಸುಮೇಧು ಅವರು ಹೇಳ್ತಾ ಇರೋದು. ಸೊ ಅರೆಸ್ಟ್ ಆಗದೆ ಇರೋದು ಸಿಚುವೇಶನ್ ಬಂದಾಗ ಫ್ಯಾಮಿಲಿ ಮೇಲೆ ಪ್ರೆಷರ್ ಹೆಂಗೆ ತರ್ತೀರಾ? ಬೇರೆ ಅಲಿಗೇಷನ್ಸ್ ಮಾಡೋಣ, ವಿಚ್ ಇಸ್ ಮಚ್ ಮೋರ್ ಸೀರಿಯಸ್. ಪ್ರೂವ್ ಅಂತೂ ಮಾಡೋದು ಟ್ರಯಲ್ ತಾನೇ. ಚಾರ್ಜ್ ಶೀಟ್ ವಿಲ್ ಟೇಕ್ ಅನದರ್ 3 months, 60 days ಟೈಮ್ ಇದ್ದೇ ಇರುತ್ತಲ್ಲ ಚಾರ್ಜ್ ಶೀಟ್ಗೆ. ಬಟ್ ವಾಟ್ ಇಸ್ ಪೊಲೀಸ್ ಎಕ್ಸ್ಪೆಕ್ಟೆಡ್ ಟು ಡೂ? ಅರೆಸ್ಟ್ ಮಾಡಬೇಕು ತಾನೇ. ಇನ್ವೆಸ್ಟಿಗೇಷನ್ ಮೋರ್ ಸೀರಿಯಸ್ ಅಫೆನ್ಸ್ ಅಂದರೆ ತಟ್ ಅಂತ ಅರೆಸ್ಟ್ ಮಾಡಬೇಕಾಗತ್ತೆ. ದಟ್ ವುಡ್ ಬಿ ದೇರ್ ರೆಸ್ಪಾನ್ಸಿಬಿಲಿಟಿ. ಅವಾಗ ಇವ್ರು ಬೇಲ್ಗೆ ಓಡಾಡಬೇಕಾಗತ್ತೆ, ಅವಾಗ ಇವ್ರ ಮೇಲೆ ಪ್ರೆಷರ್ ಬರುತ್ತೆ. ಒಂದು ಕರೆಕ್ಷನ್ನು, ಈಗ ಮ್ಯಾಟ್ರಿಮೋನಿಯಲ್ ಕೇಸಸ್ಸು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಮತ್ತು ಪೊಲೀಸ್ ಸಪೋರ್ಟೆಡ್ ಪರಿಹಾರ ಈ ಥರದ್ದೆಲ್ಲನೂ ಸ್ಟೇಷನ್ಸಲ್ಲಿ ಇರುತ್ತಲ್ಲ, ಅಲ್ಲಿ ಪೊಲೀಸ್ ಕೂಡ ತುಂಬ ಹೆರಾಸ್ ಆಗಿ ಬಂದಿರೋ ಹೆಣ್ಣು ಮಕ್ಕಳಿಗೆ ಜಸ್ಟಿಸ್ ಕೊಡೋ ಒಂದು ಪ್ರಾಸೆಸ್ಸಲ್ಲಿ ಬ್ರೈಬು ಕರಪ್ಷನ್ನು ಇದೆ ಅಂತ ಹೆಣ್ಮಕ್ಳು ಕೂಡ ಹೇಳಿರೋದನ್ನ ಕಂಡಿರೋದುಂಟು. ಇಲ್ಲಿ
ಇವಾಗ ಗಂಡ್ಮಕ್ಳು ಮೆನ್ಸ್ ಪರ್ಸ್ಪೆಕ್ಟಿವ್ ಇಂದ ತಗೋತು ಅಂತಂದ್ರೆ ಇಲ್ಲಿ ಯಾವುದು ಬ್ರೈಬ್ ಮಾಲ್ ಪ್ರಾಕ್ಟೀಸಸ್ ಕೆಲಸ ಮಾಡುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ನಾನು ಬರ್ತಿರೋದು ಐ ಆಮ್ ಕಮಿಂಗ್ ಪ್ಯೂರ್ಲಿ ಫ್ರಮ್ ಆ ತರ ಆಗ್ತಿದೆ ಅಂದ್ರೆ ಈ ತರನು ಆಗ್ತಿದೆ ಅಂತಾನು ನಾನು ಹೇಳ್ತಾ ಇದ್ದೀನಿ. ಇಲ್ಲೂ ಆಗುತ್ತೆ. ಈ ತರನು ಆದಾಗ ಅವರು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಈ ಅನುಭವಗಳನ್ನ ಕೊಡಬೇಕಾಗ್ತಾ ಇದೆ. ನಾನು ಈ ಆಂಗಲ್ ನಾನು ಸ್ಟಿಕ್ ಮಾಡ್ತೀನಿ, ಯಾಕಂದ್ರೆ ದಿಸ್ ನೀಡ್ಸ್ ಅಟೆನ್ಷನ್. ಅದು ಪೊಲೀಸ್ ರಿಫಾರ್ಮ್ ಇರ್ಬೋದು, ದಟ್ಸ್ ಅನದರ್ ಕಾನ್ವರ್ಸೇಷನ್ ಅಂಡ್ ಎಂಟೈರ್ಲಿ ಡಿಫರೆಂಟ್ ರೆಲ್ಮ್ ಆಫ್ ದ ಕಾನ್ವರ್ಸೇಷನ್ಸ್ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ನ್ ಇವಾಗ. ಬಿಕಾಸ್ ದಿಸ್ ಇಸ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಬಿಕಾಸ್ ದಟ್ಸ್ ದಿ ಏರಿಯಾ ಐ ಆಮ್ ವರ್ಕಿಂಗ್ ಇನ್. ನೋ ನೀವು ಆ ಥರ ಹೇಳಕ್ಕಾಗಲ್ಲ. ಇವಾಗ ನಿಮ್ದೇ ರಿಪೋರ್ಟ್ ತೆಗೆದುಕೋತು ಅಂತ ಹೇಳಿದ್ರೆ, ಯಾವ ರಿಪೋರ್ಟ್? ಇವಾಗ ಇದು ವೈಲೆನ್ಸ್ ಅಗೇನ್ಸ್ಟ್ ಮೆನ್ ಅಂತ ತಗೋತು ಅಂತ ಹೇಳಿದ್ರೆ, ಇದು 2018 22 ವರೆಗೂ ತಗೋತು ಅಂತ ಹೇಳಿದ್ರೆ ಅಬೌಟ್ 66% ಅಷ್ಟು ವೈಲೆನ್ಸ್ ಅಗೇನ್ಸ್ಟ್ ಮೆನ್ ಆಗಿದೆ ಅಂತ ಒಂದು ಡಾಟಾ ಹೇಳುತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಇದ್ರದ್ದು ಐ ಹ್ಯಾವ್ ದಟ್ ಫುಲ್ ಡೀಟೇಲ್ಸ್. ಓಕೆ, I will give it to you. That's fine. That's good. After violence against men ಇದೆ ಅನ್ನೋದನ್ನ ನಿಮ್ಮ ಹತ್ರ ಡೇಟಾ ಇದೆ. A study found 52.4% men in a rural area, that is Haryana, ಅದನ್ನ ಒಂದು ಹೇಳಿರೋದು. Correct. Community include emotional and psychological abuse, often targeting man's masculinity. Okay. ಈ ಕಾಂಟೆಕ್ಸ್ಟ್ ಅಲ್ಲಿ ಅವರು ಇದು 66% ಅಂತ ಹೇಳಿದ್ದಾರೆ. ಓಕೆನಾ? ನಾನು ಸ್ಪೆಸಿಫಿಕ್ ಆಗಿ ರಿಪೋರ್ಟ್ ನೋಡಿಲ್ಲ, ಬಟ್ ನಿಮ್ಗೆ ಐ ಥಿಂಕ್ ಇಟ್ಸ್ ಮೋರ್, ಬಟ್ ಓಕೆ, ದಟ್ಸ್ ಫೈನ್. ಅದು ಸ್ಯಾಂಪಲ್ ಸೈಜ್ ಏನಿದೆ ಅದರ ಮೇಲೆ ನೋಡಬೇಕು. ಮತ್ತೆ NCRB ನೀವೇ ಹೇಳ್ದಂಗೆ ನ್ಯಾಷನಲ್ ಕಲೆಕ್ಟ್ ಮಾಡಲ್ಲ ಅಂತ ಆ ಡೇಟಾ ಮಾಡೋದೇ ಇಲ್ಲ. ಇವಾಗ ಬರೀ ಹೆಣ್ಮಕ್ಳದೇ ಇರೋದು. ಡೆಲ್ಲಿ ಇಸ್ ದ ಫಸ್ಟ್, ಲಾಸ್ಟ್ ಅಂತ ಹೇಳಿದ್ರೆ ಮಿನಿಮಮ್ ಇಸ್ ನಾಗಾಲ್ಯಾಂಡ್ ಅಂತ ಹೇಳುತ್ತೆ. ಈ ತರದ್ದು ಒಂದು ಅಟ್ರಾಸಿಟೀಸ್ ಆನ್ ಮೆನ್ ಅಂತ ಆದಾಗ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ನಿಮ್ಗೆ ಪೊಲೀಸ್ದು ಇಮಿಡಿಯೇಟ್ ಫಸ್ಟ್ ಏಡ್ ಬೇಕು ಅಂತ, ಲೈಕ್ ವಿಮೆನ್ ವಾಟ್ ವಿ ಹ್ಯಾವ್, ಅದನ್ನ ಸ್ಟೇಷನ್ಗೆ ಅಪ್ರೋಚ್ ಮಾಡೋದು? ಬಿಕಾಸ್ ಮಾಡಿದೀವಿ, ನಾವು ಹೋಗ್ತೀವಿ, ವಿ ಡು ಗೋ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮಲ್ಲಿ ಕೂಡ ಫಿಸಿಕಲ್ ಅಸಾಲ್ಟ್ ಇದೆ ಅಲ್ವಾ? ಆಗುತ್ತೆ. ಯಾ, ಡೆಫಿನೆಟ್ಲಿ ಎಸ್, ಬಟ್ ಅದು ರಿಜಿಸ್ಟರ್ ಸೈಕಲಾಜಿಕಲ್ ಅಂಡ್ ಫಿಸಿಕಲ್ ಅಸಾಲ್ಟ್ ಇಸ್ ಅ ಜನರಿಕ್ ಒನ್ ಆಗತ್ತೆ, ಬಟ್ ಅದನ್ನ ರಿಜಿಸ್ಟರ್ ಮಾಡಲ್ಲ ಬಿಕಾಸ್ ಇಟ್ ಬಿಕಮ್ಸ್ ಅ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ ಫಾರ್ ದೆಮ್. ಅದಕ್ಕೆ ಲೀಗಲ್ ರಿಕೋರ್ಸ್ ಇಸ್ ಅ ಡಿಫರೆಂಟ್ ಒನ್. ಇಫ್ ಪೊಲೀಸ್ ಡೋಂಟ್ ಆಕ್ಟ್, ದೆನ್ ಅದು ಇಟ್ ಎಂಡ್ಸ್ ಅಪ್ ಬೀಯಿಂಗ್ ಅ ಪ್ರೈವೇಟ್ ಕಂಪ್ಲೇಂಟ್ ಅಂಡ್ ಅದರ್ ಥಿಂಗ್ಸ್. ಬಟ್ ಐಡಿಯಲಿ ಪೊಲೀಸ್ ಶುಡ್ ಆಕ್ಟ್ ಆನ್ ದಿಸ್ ಸಿಚುಯೇಷನ್. ಭಾಷೆಯಲ್ಲಿ ಪ್ರೈಮಾ ಫೇಸಿ. ಹೌದು, ಯಾಕಂದ್ರೆ ಒಂದು MLC ಆಗಬೇಕಾಗತ್ತೆ, ಅದರದೆಲ್ಲ ರೆಕಾರ್ಡ್ಸ್ ಹೋಗ್ಬಿಟ್ಟು ಒಂದು FIR ರಿಜಿಸ್ಟರ್ ಆಗಬೇಕಾಗತ್ತೆ. ಬಟ್ ಇನ್ವೇರಿಯಬ್ಲಿ ಅದನ್ನ ಫ್ಯಾಮಿಲಿ ಮ್ಯಾಟರ್ ಅದು ಅನ್ನೋ ಆ್ಯಂಗಲ್ಗೂ ಬಂದ್ಬಿಡತ್ತೆ. ಯೂಶಲಿ ಯಾಕೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಫ್ಯಾಮಿಲಿ ಕೋರ್ಟಲ್ಲಿ ಇದೆ ಮ್ಯಾಟ್ರು, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತಾನು ಹೇಳ್ಬಿಡ್ತಾರೆ. ಬಟ್ ದ ಪಾಯಿಂಟ್ ಬೀಯಿಂಗ್ ಅದು ಅಷ್ಟು ಸೀರಿಯಸ್ ಆಗ ತೊಗೊಳಲ್ಲ, ಬಿಕಾಸ್ ಇದು ಗಂಡ ಹೆಂಡ್ತಿ ಮ್ಯಾಟ್ರ್ ಅಂತ. ನಾವು ಡೇ ಇನ್ ಡೇ ಔಟ್ ನಮಗೆ ಬಂದೇ ಬರ್ತಾ ಇರುತ್ತೆ ಕಾಲ್ಸ್ಗಳು ವಿಚ್ ಸೇಸ್ ಓಕೆ, ನಮ್ಮ ಹೆಲ್ಪ್ಲೈನ್ಗೆ ಕಾಲ್ಸ್ ಬರುತ್ತೆ ಸೇಯಿಂಗ್ ಹೆಂಡ್ತಿ ಹೊಡಿತಾ ಇದ್ದಾಳೆ, ಶಿ ಇಸ್ ಫೋರ್ಸಿಂಗ್ ಹರ್ ಸೆಲ್ಫ್ ಆನ್ ಮೀ, ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಬಟ್ ಐ ಆಮ್ ಹೆಲ್ಪ್ಲೆಸ್, ಏನು ಮಾಡಬೇಕು, ನಾನು ರಿಕೋರ್ಸ್. ನಿಮ್ಮ ಹತ್ರ ಹೆಲ್ಪ್ಲೈನು ಇದೆ? ಯಾ ನ್ಯಾಷನಲ್ ಲೆವೆಲ್ ಹೆಲ್ಪ್ಲೈನ್ ಇದೆ. 888-498-498 ಅಂತ ಹೆಲ್ಪ್ಲೈನ್ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿದು, ಅದಕ್ಕೆ SIF 1 ಅಂತ ಕರಿತೀವಿ, ಕರ್ನಾಟಕಕ್ಕೆ ಎಕ್ಸ್ಟೆನ್ಷನ್ 1. ಸೊ ಅಲ್ಲಿಗೆ ಕಾಲ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ಸ್ ಫೋನ್ ತೊಗೊಂಡು ದೆನ್ ದೆಲ್ ಸಿ ವಾಟ್ ನೀಡ್ಸ್ ಬಿ ಡನ್, ಆ್ಯಂಡ್ ದೆನ್ ಅವರು ಯಾವ ಸ್ಟೇಟಲ್ಲಿ ಇದ್ದೀರಾ, ಯಾವ ಊರಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಒಂದು ಕೌನ್ಸಿಲರ್ನ ಅಲಾಟ್ ಮಾಡಿ ದೆನ್ ಅವ್ರ ಜೊತೆ ಕೋಆರ್ಡಿನೇಷನ್ ಏನೇನು ಮಾಡಬೇಕು ನೋಡ್ತೀವಿ. ಯೂಶ್ವಲಿ ಅದಕ್ಕೋಸ್ಕರ ಮೀಟಿಂಗಲ್ಲೇ ಬಂದು ಕಬ್ಬನ್ ಪಾರ್ಕ್ ಮೀಟಿಂಗಿಗೆ ಬರ್ತೀವಿ. ಸಮ್ಟೈಮ್ಸ್ ದೇರ್ ಆರ್ ಅದರ್ ಪ್ಲೇಸಸ್ ಆಲ್ಸೋ ವೇರ್ ಸಮ್ ಸೆಷನ್ಸ್ ಆರ್ ಡನ್. ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಒಂದೊಂದು ಟರ್ನಲ್ಲಿ ಹೋಗ್ಬಿಟ್ಟು ಮೀಟಿಂಗ್ಸ್ಗಳು ರನ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಗೋಯಿಂಗ್ ಬ್ಯಾಕ್ ಟು ಪೊಲೀಸ್ ಸ್ಟೇಷನ್, ಅದು ಮ್ಯಾಟ್ರಿಮೋನಿಯಲ್, ಅದು ದಟ್ ಇಸ್ ಹೌ ದೇ ನಾರ್ಮಲಿ ಹ್ಯಾಂಡ್. ಇದು ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಪ್ಪ ಬಿಟ್ಬಿಡು ಅಂತ ಹೇಳ್ತಾರೆ. ಅವ್ನು ಹಿ ವಿಲ್ ಹ್ಯಾವ್ ಅ ಸ್ಟಿಚಸ್ ಆನ್ ಹಿಸ್ ಹೆಡ್. ಅವ್ನು MLC ಮಾಡೋಕ್ಕೂ ಹೆಸಿಟೇಷನ್ಸ್ ಇರುತ್ತೆ, ಬಟ್ MLC ಮಾಡಿಕೊಂಡು ದೆನ್ ಅದನ್ನ ಕಂಪ್ಲೇಂಟ್ ಕೊಟ್ಟು ಹೇಳಿ ಮೆಡಿಕೋ ಲೀಗಲ್ ಕೇಸ್ ಅದು. ಸೊ ಬೇಸಿಕ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಒಂದು ಟ್ರೀಟ್ಮೆಂಟ್ ತೊಗೊಂಡು ಈ ಥರ ಆಯಿತು ಅಂತ ರೀಸನ್ ಕೊಟ್ಟಾಗ ಡಾಕ್ಟರ್ ಅದೊಂದು ರಿಪೋರ್ಟ್ ಬರ್ದು ಕೊಡ್ತಾರೆ, ಆ್ಯಂಡ್ ದೇ ಆರ್ ಆಬ್ಲಿಗೇಟೆಡ್ ಟು ಸೆಂಡ್ ಇಟ್ ಟು ಪೊಲೀಸ್ ಸ್ಟೇಷನ್. ಅಂದರೆ ಇವಾಗ ನಮ್ಗಳಿಗೆ ಏನಾದರೂ ಆಯಿತು ಅಂದರೆ ಹೆಣ್ಮಕ್ಳಿಗೆ ಫಸ್ಟು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಸರ್ಟಿಫಿಕೇಟ್ ತೊಗೊಂಡು ಪೊಲೀಸಿಗೆ ಹೋಗ್ತೀವಲ್ಲ, ಅದೇ ಥರನೇ ಗಂಡು ಮಕ್ಳಿಗೂ ಇದೆ ಅಂತ ಹೇಳ್ತಾರೆ. ಲಾಫುಲಿ ಇದೆ, ಬಟ್ ಲಾಫುಲಿ ಇದೆ. ಅದನ್ನ ಹೆಂಗೆ ಹೌ ಗೆಟ್ಸ್ ಕನ್ವರ್ಟೆಡ್ ಟು ಅನ್ FIR ಅದು ಜಾಸ್ತಿ ಆಗಲ್ಲ, ತುಂಬಾ ಕಮ್ಮಿ ನಂಬರ್ ಆಗ್ತಿದೆ. ಅಂದ್ರೆ ಅದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಟಿಕ್ಯುಲರ್ ಪೊಲೀಸ್ ಆಫೀಸರ್. ದೇರ್ ಇಸ್ ಅನದರ್ ರಿಕೋರ್ಸ್ ಇಫ್ ದಟ್ ಡಸಂಟ್ ಹ್ಯಾಪನ್ ಆಲ್ಸೋ, ದೆನ್ ಅದನ್ನ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ದಟ್ ಬಿಕಮ್ಸ್ ಅನದರ್ ಟ್ರಯಲ್ ಪ್ರಾಸೆಸ್. ಸೊ ಲೀಗಲ್ ರಿಕೋರ್ಸಸ್ ಇದೆ, ಬಟ್ ಇಮ್ಮಿಡಿಯೇಟ್ ಆಗಿ ಇವಾಗ ಲೆಟ್ಸ್ ಸೇ ಹಿಂಗಾಯ್ತು, ಅದನ್ನ ರಿಜಿಸ್ಟರ್ ಮಾಡಬೇಕು, FIR ಮಾಡಬೇಕು, ಈ ಡೇಟಾ ಇದೆ ನಮ್ಮ ಹತ್ರ, ಅದ್ರ ಮೇಲೆ ಅದೇ ಅಷ್ಟೇ ಸೀರಿಯಸ್ ಆಗಿ ತಗೊಳಲ್ಲ. ವೆನ್ ಅಗೇನ್ಸ್ಟ್ ಅ ವುಮನ್ ಹೂ ವಿಲ್ ಕಮ್ ಅಂಡ್ ಸೇ ಫೈಲ್ ದಿಸ್ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಅಂತಾಗ ಆ ಸಿವಿಯರಿಟಿ ಮಚ್ ಡಿಫ್ರೆಂಟ್ ಇರುತ್ತೆ. ಓಕೆ, ಇವಾಗ ಈ ಥರದ್ದು ಫಿಸಿಕಲ್ ಅಟ್ರಾಸಿಟೀಸ್ ಆಯಿತು ಅಂದರೆ ಗೊತ್ತಾಗುತ್ತೆ.
ನಿಮ್ಮಲ್ಲಿ ಮ್ಯಾಕ್ಸಿಮಮ್ ಇರೋದು ಎಮೋಷನಲ್ ಅಬ್ಯೂಸ್, ಎಮೋಷನಲ್ ಹೌದು. ಅಟ್ರಾಸಿಟೀಸ್ ಅಂತ. ಹೌದು. ಯಾವ ತರ ಎಮೋಷನಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು. actually. ಫೈನಾನ್ಷಿಯಲ್ ಅಂಡ್ ಆಲ್ಸೋ ಆಲ್ಕೋಹಾಲ್ ಅಂತ ಕೂಡ ಕೇಳಲ್ಪಟ್ಟಿರೋದು. ಎಲ್ಲಿ? ನಿಜನಾ? ನಮ್ಮ ಈಗ 3-4 ಮೇಜರ್ ರೀಸನ್ಸ್ ವೈ ವಿಮೆನ್ ಬಿಹೇವ್ ಸೋ ಅಗ್ರೆಸಿವ್ಲಿ ಟುವರ್ಡ್ಸ್ ದೇರ್ ಹಸ್ಬೆಂಡ್ಸ್ ಆರ್ ಮೆನ್ ಅನ್ಬೇಕಾದ್ರೆ Are you saying alcohol is a factor within women consuming it a lot? ಎಸ್ ಅನ್ನೋ Okay. ತರನೇ ಹೇಳೋದು. Okay. ಅಂಡ್ ಇವನ್ ಆ ರಿಪೋರ್ಟ್ ಕೂಡ ಕನ್ಕ್ಲೂಡ್ ಮಾಡಿಲ್ಲ ಅದು. See, look at the consumption of alcohol. The impact on both of them are severe, irrespective of gender. But a factor ide annodu maybe a point to argue. ಬಟ್ ಅಗೇನ್ ಬರೋದು ಯಾರೇ ಒಂದು ಯಾವುದೇ ತರ ಅಬ್ಯೂಸ್ ಬಂದ್ರು, ಫಿಸಿಕಲ್ ಅಬ್ಯೂಸ್ ಬಂದ್ರು ಅದು ನೀವು ತೋರಿಸ್ಬಿಡ್ಬಹುದು, ಗಾಯ ಆಗಿದೆ, ಇದಾಗಿದೆ, ಅದಾಗಿದೆ ಅಂತ. ಬಟ್ ಎಮೋಷನಲ್ ಡ್ಯಾಮೇಜಸ್ ಹೆಂಗ್ ತೋರಿಸ್ತೀರಾ? ಬಟ್ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇವಾಗ ಇಲ್ಲ, ನಮ್ಮ ಸೊಸೈಟಿಲಿ ಇಲ್ಲ ಅದು. ಬಿಕಾಸ್ ಅದನ್ನ ಹೆಂಗೆ ಅದ್ರ ವ್ಯಾಲ್ಯೂ ಆಫ್ ಅ ಮ್ಯಾನ್ಸ್ ಲೈಫ್ ಆ್ಯಂಡ್ ಇಸ್ ಎಮೋಷನಲ್ ವೆಲ್ ಬೀಯಿಂಗ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಮೋರ್ ಲೈಕ್ ಡಿಸ್ಪೋಸಬಲ್ ಕಮಾಡಿಟಿ ಥರ ಟ್ರೀಟ್ ಮಾಡೋದು ಇವಾಗ ಗಂಡಸರನ್ನ. ಈಗ ಇವ್ ಆಟೋಮ್ಯಾಟಿಕ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಇವ್ನು ಮಾಡಲೇಬೇಕು ಅಂತ. ಈಗ ಹೌ ಮನಿ ಈಗ ಯಾವುದೇ ಜಗಳ ಆದ್ರೂ ನೀವು ಮೆಟ್ರೋ ಗಿಟ್ರೋಲೆಲ್ಲ ನೋಡ್ತಿರ್ತೀರ, ಎಷ್ಟೊಂದು ಥರ ಜಗಳ ಆದ್ರೂ ಯಾವುದೋ ಇಬ್ಬರು ಹೆಂಗಸರು ಜಗಳ ಮಾಡಿದ್ರು ಅದನ್ನು ಕಾಮ್ ಡೌನ್ ಮಾಡೋಕ್ಕೆ ಎಷ್ಟು ಜನ ಹೆಂಗಸರು ಬರ್ತಾರೆ? ಯಾರೂ ಬರೋದೇ ಇಲ್ಲ. ಇಲ್ಲಾಂದ್ರೆ ಬಂದ್ರೂ 2-3 ಜನ ಹುಡುಗರೇ ಬರ್ತಾರೆ, ಅಟ್ಲೀಸ್ಟ್ ಸಾಟ್ ಪ್ಲೀಸ್ ಕಾಮ್ ಆಗಿರಿ ಜಗಳ ಆಡೋದು ಬೇಡ ಅಂತ. ಮೆಟ್ರೋ ವಿಡಿಯೋಸ್ ನೋಡಿದಿರಲ್ವಾ ನೀವು, ಡೆಲ್ಲಿ ಮೆಟ್ರೋದು ಅಥವಾ ಬೇರೆ ಬೇರೆ ವಿಡಿಯೋಲಿ ಆ ಥರ ಕುತ್ಕೊಂಡು ರೀಲ್ಸ್ ಮಾಡ್ತಿರ್ತಾರೆ, ಯಾರು ಸ್ಟಾಪು ಮಾಡಲ್ಲ. ಆ ಥರ ನೋಬಡಿ ಇವಾಗ ಮೊಚ್ಚೆ ಅಟ್ಲೀಸ್ಟ್ ಒಂದು ಅಥಾರಿಟೇಟಿವ್ ಆಗಿ ತಪ್ಪು ಸರಿ ವಾಸ್ ವೆರಿ ಕ್ಲಿಯರ್ಲಿ ಡಿಫೈನ್ಡ್. ತಪ್ಪು ಮಾಡಿದ್ರೆ ಯಾವುದೋ ಒಂದು ಸೀನಿಯರ್ ಪರ್ಸನ್ ಇನ್ ದಟ್ ಪ್ಲೇಸ್ ವಾಸ್ ಮಾರಲಿ ರೈಟ್ ವಿಲ್ ಸೇ ಇದು ನೀನು ಮಾಡ್ತಿರೋದು ತಪ್ಪು ಅಂತ ಯಾರೊಬ್ರು ಬಂದು ಬೈಯೋರು ನಮಗೆ. ನಮ್ಮ ಟೈಮಲ್ಲಿ, ನಮ್ಮ ಹೈಸ್ಕೂಲ್ ಟೈಮಲ್ಲಿ ತಂದೆ ತಾನೇ ಅಕ್ಕಪಕ್ಕ ಇರಬೇಕಾಗ್ತಿರ್ಲಿಲ್ಲ. ನಾವು ನೋಡ್ತಿದ್ವಿ ಯೂಶಲಿ ಇಟ್ ಯೂಸ್ ಟು ಬಿ ದ ಮ್ಯಾನ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ವಿಚ್ ಇಸ್ ಹ್ಯಾಪನಿಂಗ್, ಸೀನಿಯರ್ ಪರ್ಸನ್. ದೊಡ್ಡವ್ರು ಹೇಳಿದ್ರೆ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದು, ತಿಳ್ಕೊಬೇಕು ಅನ್ನೋದು ನಮ್ಮ ಅಪ್ಬ್ರಿಂಗಿಂಗ್ ಅದು. ಈಗ ಯಾರು ದೊಡ್ಡವ್ರಿಗೆ ಯಾರು ಹೇಳಕ್ ಹೋದ್ರೇನೆ ನೀನು ಯಾಕೆ ಮಾತಾಡೋದು, ನನ್ನ ಮಧ್ಯೆ ಯಾಕೆ ಬರ್ತಿದೆ ಅಂತ ಅವ್ರಿಗೆ ಹೊಡೆದು ಬಿಡ್ತಾರೆ ಹುಡುಗಿರು. ಸೊ ಇವಾಗ ನೀವು ಸೈಕಾಲಜಿಕಲ್ ಟ್ರಾಮಾನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಐ ಮೀನ್ ಹೆಂಗೆ ಡೀಲ್ ಮಾಡ್ತೀರಾ? ಸೊ ದೇರ್ ಆರ್ ನಮ್ದು ದೇ ಹ್ಯಾವ್ ಟೈಡ್ ಅಪ್ ವಿತ್ ಅದರ್ NGOs ಆಲ್ಸೋ ಹೂ ಡೀಲ್ ವಿತ್ ದೀಸ್ ಸೈಡ್ ಆಫ್ ಥಿಂಗ್ಸ್. ನಮಗೆ ವಿ ಅಂಡರ್ಸ್ಟುಡ್ ದ ಇಂಪ್ಯಾಕ್ಟ್ ಫ್ರಮ್ ಕೌನ್ಸಿಲಿಂಗ್ ವಿದಿನ್ ನಿಮ್ಯಾನ್ಸ್ ಹೋಗ್ಬೇಕಾಗ್ಬೋದು. ಸಮ್ಟೈಮ್ಸ್ ಸಮ್ ಐ ಟಿ ಕಂಪ್ನೀಸಲ್ಲಿದ್ದರೆ ದೆನ್ ದೇ ಗೋ ಫಾರ್ ಅವ್ರದ್ದೇ ವೆಲ್ನೆಸ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ದ ಪಾಯಿಂಟ್ ವಿಚ್ ಅಪ್ಲೈಸ್ ಟು ದೆಮ್ ಇಸ್ ಕೌನ್ಸಿಲ್ ಮಾಡಬೇಕಂದ್ರೆ ಅದು ಯಾವ ಗ್ರಾವಿಟಿಲಿ ಏನು ನಡೀತಿದೆ, ಅದು ಎಷ್ಟು ಸಿವಿಯರ್ ಆಗಿದೆ, ಅವ್ರಿಗೆ ಹೊರಗಡೆ ಬರೋಕ್ಕೆ ಏನು ಮಾಡಬೇಕು ಅನ್ನೋದೊಂದು ಸಿಂಪಲ್ ಗೈಡ್ಲೈನ್ಸ್ ಕೌನ್ಸಿಲರ್ಸ್ಗೆ ಹೇಳಿರ್ತೀವಿ. ಏನೇನು ಮಾಡಬೇಕಾಗತ್ತೆ, ಹೌ ಡು ಯು ಎಂಗೇಜ್ ದೆಮ್. ವಾಟ್ ವರ್ಕ್ಸ್ ಲಾರ್ಜ್ಲಿ ಈಸ್ ಅವ್ರಿಗೆ ಗಿಲ್ಟ್ ಟ್ರಿಪ್ಪಿಂಗ್ ನಡೆಯಲ್ಲ. ನೀನು ಯಾಕೆ ಇದು ಮಾಡ್ದಿ, ನೀನು ಮಾಡಿದ ತಪ್ಪು ಅನ್ನೋದು ಬರಲ್ಲ. ಅದರಿಂದ ದಟ್ ಇಸ್ ನಾಟ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ನೀನು ಏನು ಹೇಳೋದಿದೆಯೋ ಹೇಳೋ ಅಂತ ಮನ್ಸು ಬಿಚ್ಚು ಹೇಳಿದಾಗ ಅದು ಏನು ಎಫೆಕ್ಟ್ ಆಗ್ತಿದೆ ನೋಡಿಕೊಂಡು ಅದನ್ನು ಏನು, ಫಾರ್ ಎಕ್ಸಾಂಪಲ್ ಅವ್ನಿಗೆ ಇಟ್ ಕುಡ್ ಬಿ ಎ ಪ್ರಾಬ್ಲಮ್, ಮನೇಲಿ ಆಗ್ತಿರೋ ಪ್ರಾಬ್ಲಮ್ ಅವ್ನು ಕೆಲಸ ಮಾಡೋಕ್ಕಾಗ್ತಿರಲ್ಲ, ಅದನ್ನು ಅವ್ನು ಹೇಳ್ಕೊಳಕ್ಕಾಗ್ತಿರಲ್ಲ, ಕೆಲಸದಲ್ಲಿ ಇನ್ನೂ ಹೇಳ್ಕೊಳಕ್ಕಾಗ್ತಿರಲ್ಲ. ಮೇ ಬಿ ದೇರ್ ಇಸ್ ಸಂಬಡಿ ಅಟ್ ವರ್ಕ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಮ್. ನಾರ್ಮಲ್ ಏನು ಯೂಶ್ಲಿ ಜನರಲೈಸೇಷನ್ ಮಾಡೋ ಅದಲ್ಲ, ಅಟ್ ದ ರಿಸ್ಕ್ ಆಫ್ ಜನರಲೈಸಿಂಗ್ ಹೇಳ್ತೀನಿ, ಹೆಂಗಸರು ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂತಿರ್ತಾರೆ, ದೇ ಸ್ಪೀಕ್ ವಿತ್ ಈಚ್ ಅದರ್. ಬಟ್ ಗಂಡಸರಲ್ಲಿ ಎಮೋಷನಲ್ ಟಾಕ್ ನಡೆಯಲ್ಲ, ಆಗಲ್ಲ. ಸೊ ಎಮೋಷನಲ್ ಟಾಕ್ ಆಗದಿದ್ದಾಗ ದೇರ್ ಇಸ್ ಅ ಡೆಡ್ ಎಂಡ್ ದೇರ್. ಅದನ್ನ ದಟ್ ಈಸ್ ಒನ್ ಆಫ್ ದ ಬ್ಯಾರಿಯರ್ಸ್ ವಿ ಆರ್ ಟ್ರೈಂಗ್ ಟು ಬ್ರೇಕ್. ಸೇಯಿಂಗ್ ನೋಡು, ನಿನಗೆ ಪ್ರಾಬ್ಲಮ್ ಇದ್ದಾಗ ನೀನು ಮಾತಾಡಬೇಕಾಗತ್ತಪ್ಪ, ಇಲ್ಲ ಅಂದರೆ ವರ್ಕ್ ಆಗಲ್ಲ. ಈಗ ನನ್ನ ಜೊತೆ ಹೆಂಗೆ ಮಾತಾಡ್ತಿದ್ಯೋ ನಿನಗೆ ಯಾರ ಜೊತೆ ಮಾತಾಡೋಕ್ಕಾಗುತ್ತೋ ಅವ್ರ ಜೊತೆ ಮಾತಾಡು. ಲೆಟ್ಸ್ ಸೇ ಅದು ಮೆಡಿಕಲ್ ಅಟೆನ್ಷನ್ ಬೇಕಾಯಿತು ಅಂದರೆ ವಿ ರೆಫರ್ ದೆಮ್ ಟು ಸೈಕಾಲಜಿಸ್ಟ್ ಇರ್ಬೋದು, ಸೈಕೋಥೆರಪಿಸ್ಟ್ ಇರ್ಬೋದು, ಅವ್ರ ಕಡೆನೂ ಹೋಗಿ ಪ್ರಾಪರ್ ತಗೋ. ಬಿಕಾಸ್ ದ ಪಾಯಿಂಟ್ ಇಸ್ ಅಲ್ಲಿ ಯಾಕೆ ಹೋಗಬೇಕು, ಏನಿದೆ ತಪ್ಪು, ನಂದೇನು ಮೆಂಟಲ್ ಸ್ಟೇಟ್ ಹಿಂಗಾಗೋಗಿದೆಯಾ ಅನ್ನೋ ಭಯನೂ ಇರುತ್ತೆ, ಡೌಟ್ ಬರುತ್ತೆ. ಟಚಿಂಗ್ ಮ್ಯಾಸ್ಕ್ಯುಲಿನಿಟಿ ನರ್ವದು ಇಟ್ ಈಸ್ ಹ್ಯೂಮನ್. ಇದು ನಮ್ಮಲ್ಲಿ ಇಲ್ಲ, ಇದು ಹೆಣ್ಣು ಮಕ್ಕಳಲ್ಲಿ ಹೆಂಗಸರಲ್ಲಿ ಇಲ್ಲ. ಬೈ ಡಿಫಾಲ್ಟ್ ಸಪೋರ್ಟ್ ಬೇಕು ಅಂತ ಬಂದ್ಬಿಡುತ್ತೆ. ಇಲ್ಲಿ ಹೌದು, ಇದು ಒಂಥರ ದಟ್ ಶೋಸ್ ದಿ ಅಪ್ಬ್ರಿಂಗಿಂಗ್ ಆಲ್ಸೋ ಅಲ್ವಾ. ಅದು ಗಂಡಸರು ಹಿಂಗೆ ಬೆಳೆಸಿರ್ತೀವಿ ಅನ್ನೋದು ಎಕ್ಸ್ಪೆಕ್ಟೇಷನ್ ವಿಲ್ ಬಿ ವೆರಿ ಡಿಫ್ರೆಂಟ್ ದನ್ ಫಾರ್ ಅ ಮ್ಯಾನ್, ಫ್ರಮ್ ಅ ಮ್ಯಾನ್ ರಾದರ್. ಹಂಗಿರೋದ್ರಿಂದ ಅದನ್ನ ಬ್ರೇಕ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಅವನು ಆ ಮಿಸ್ರಿಂದ ಹೆಂಗೆ ಹೊರಗಡೆ ಬರ್ತಾನೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ. ಇವೆಂಚುಲಿ ಅತುಲ್ ಸುಭಾಷ್ ಅವರ ಸಿಚುವೇಶನ್ ಬರ್ದಿರೋದು ಇಸ್ ಆರ್ ಅಬ್ಜೆಕ್ಟಿವ್. ಅದಕ್ಕೆ ನಮ್ಮ ಹೆಲ್ಪ್ಲೈನ್ ಇಸ್ ಕಾಲ್ಡ್ ಹೆಲ್ಪ್ಲೈನ್ ಫಾರ್ ಮೆನ್ ಇನ್ ಡಿಸ್ಟ್ರೆಸ್ ಅಂತಾನೆ ಹೇಳೋದು. ಸೂಸೈಡ್ ಪ್ರಿವೆನ್ಷನ್ ಹೆಲ್ಪ್ಲೈನ್ ಥರನೂ ವರ್ಕ್ ಆಗತ್ತದು. ಓಕೆ, ನೀವು IT ಸೆಕ್ಟರ್ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಈ ಥರ ಎಮೋಷನಲ್ ಕೌನ್ಸಿಲಿಂಗ್ ಸೆಂಟರ್ಸು, ವೆಲ್ನೆಸ್ಸು, ಈ ಥರದ್ದೆಲ್ಲನೂ ಎಲ್ಲ ಕಡೆನೂ ಇದೆ, ಫಾರ್ ಎಲ್ಲರಿಗೂ ಕೂಡ ಇದೆ. ಈಗ ಅತುಲ್ದಾದ್ಮೇಲೆ ತುಂಬ ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡ್ತಾ ಇದ್ದಾರಲ್ವಾ?
ಕಾನ್ಷಿಯಸ್ ಆಗಿದೆ. ಹಾ. ಐ ಡೋಂಟ್ ಥಿಂಕ್ ಇಟ್ ಇಸ್ ಮೇಜರ್ಲಿ ಚೇಂಜ್, ಬಟ್ ಆ ಸೆಟಪ್ ಮೊದಲು ಮೋಸ್ಟ್ IT ಕಂಪ್ನೀಸ್ ವೇರ್ ಹ್ಯಾವಿಂಗ್ ಇಟ್. ನನ್ಗೆ ಗೊತ್ತಿರೋ ಮಟ್ಟಕ್ಕಂತೂ ಇದ್ದೇ ಇದೆ. ಇಲ್ಲದೇ ಇದ್ರೂ ದೆರ್ ಆರ್ ಲಾಡ್ ಆಫ್ ತುಂಬ ಆಪ್ಷನ್ಸ್ ಬೆಂಗಳೂರು ಅನ್ನೋ ಊರಲ್ಲಿ ತುಂಬ ಪ್ರೈವೇಟ್ ಸೈಡನ್ನು ಅವೈಲಬಲ್ ಇರೋದ್ರಿಂದ ನಮಗೆ ಅಲ್ಲಿ ಯಾರನ್ನು ಎಂಗೇಜ್ ಮಾಡೋದಕ್ಕಿಂತ ಅವ್ರನ್ನ ಎಂಗೇಜ್ ಮಾಡಿ ಅನ್ನೋ ಆಟ್ರಿಬ್ಯೂಟ್ನ ನಾವು ಸ್ಟ್ರೆಸ್ ಜಾಸ್ತಿ ಮಾಡ್ತೀವಿ. ಪಾಯಿಂಟ್ ಇಸ್ ನೀವು ಅಲ್ಲಿ ಹೋಗಬೇಕು, ನೀನು ಹೋಗ್ಬಿಟ್ಟು ಬಾ ಅಲ್ಲಿಗೆ, ನೀನು ಯಾವುದೋ ಒಂದು ಕೌನ್ಸಿಲರ್ ಜೊತೆ ಮಾತಾಡ್ಕೊಂಡು ಬಾ. ಬಿಕಾಸ್ ನಾವು ನಮ್ಮ ಎಕ್ಸ್ಪರ್ಟೀಸ್ ಇಸ್ ಲಿಮಿಟೆಡ್ ಟು ಸಮ್ ಎಕ್ಸ್ಟೆಂಟ್. ನಾವು ವಿ ಆರ್ ನಾಟ್ ಗೋಯಿಂಗ್ ಡೌನ್ ಟು ಇಮ್ಯಾನ್ಸ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಥರ ಹೋಗೋಕ್ಕೆ. ದಟ್ಸ್ ನಾಟ್ ಆರ್ ಎಕ್ಸ್ಪರ್ಟೀಸ್. ನಮ್ಗೆ ಆ ಬಾರ್ಡರ್ ಟಚ್ ಆಗ್ತಿದ್ದಂಗೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಾಗ ಅದರಿಂದ ಹೆಲ್ಪ್ ಆದಾಗ ಹಿ ಕ್ಯಾನ್ ಬಿಹೇವ್ ವೆಲ್ ಇನ್ ಆರ್ ಸೈಡ್ ಆಫ್ ದ ಫೆನ್ಸ್ ಆಲ್ಸೋ ಅನ್ನೋದನ್ನ ದಟ್ಸ್ ಹೌ ವಿ ಟ್ರೀಟ್ ದೆಮ್. ಅದಕ್ಕೋಸ್ಕರ ಅವರು ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಬರೋದು, ಅವ್ರಿಗೆ ಅಲ್ಲಿ ಕಳಿಸೋದು ಇಸ್ ಅ ಚಾಲೆಂಜ್ ದ್ಯಾನ್ ಫೈಂಡಿಂಗ್ ಔಟ್ ವೇರ್ ದೇ ಹ್ಯಾವ್ ಟು ಗೋ. ಅವ್ರಿಗೆ ಅಲ್ಲಿ ಯಾರ ನಿಮ್ಯಾನ್ಸ್ಗೆ ಹೋಗೋದಕ್ಕೂ ಪ್ರಾಬ್ಲಮ್ ಅಂತ ಅಲ್ಲಿ ಯಾಕೆ ಹೋಗ್ಲಿ ನಾನು ಅನ್ನೋಕ್ಕಿಂತ ಆಯಿತು, ಪ್ರೈವೇಟ್ ಲಾಡ್ ಆಫ್ ಕೌನ್ಸಿಲರ್ಸ್ ಇರ್ತಾರೆ, ಪ್ರಾಕ್ಟೋಲ್ ಹಾಕಿದ್ರು ದೇರ್ ಲಾಡ್ ಆಫ್ ಡಾಕ್ಟರ್ಸ್. ಬಟ್ ಅಲ್ಲಿ ಹೋಗು, ಎಕ್ಸ್ಪ್ಲೋರ್ ಮಾಡು, ಅವ್ರ ಜೊತೆ ಕೂತ್ಕೊಂಡು ಮಾತಾಡು, ಮೇ ಬಿ ಮೆಡಿಕೇಶನ್ ಇದ್ದಾರೆ ಬಂದು ಹೇಳು, ವಿಲ್ ಸಿ. ದೇರ್ ಆರ್ ನಮ್ಮ NGO-ನಲ್ಲಿ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ. ದೇರ್ ಆರ್ ಸರ್ಜನ್ಸ್, ದೇರ್ ಆರ್ ಆರ್ಥೋಪೆಡಿಕ್ ಸರ್ಜನ್ಸ್, ದೇರ್ ಆರ್ ಆಯುರ್ವೇದಿಕ್ ಡಾಕ್ಟರ್ಸ್. ಕ್ಲೈಂಟ್ಸ್ ಆಗೋ ಅಥವಾ ಇಲ್ಲ, ಆಕ್ಟಿವಿಸ್ಟ್. ಆಕ್ಟಿವಿಸ್ಟ್ಗಳು. ಓಕೆ. ಸೊ ಆ ಥರ ಎಲ್ಲ ಥರನೂ ಇರ್ತಾರೆ. ಸೊ ಇಫ್ ಯು ನೀಡ್ ಇಫ್ ಯು ವಾಂಟ್ ಟು ಟೇಕ್ ಅ ಸೆಕೆಂಡ್ ಒಪಿನಿಯನ್, ಕಮ್, ನಾವು ಅದನ್ನು ಅಸೆಸ್ ಮಾಡ್ತೀವಿ. ಸೊ ದಟ್ ವೇ ಇದೇ ಥರ ಜನಕ್ಕೆ ಎಫೆಕ್ಟ್ ಆಗತ್ತೆ ಅಂತಿಲ್ವಲ್ಲ. ಗಂಡಸರು ಎಲ್ಲ ರೆಲ್ಮಲ್ಲೂ ಇದ್ದಾರೆ. ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಪೊಲೀಸ್ ಹ್ಯಾವ್ ಕಮ್, ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಡಾಕ್ಟರ್ಸ್ ಹ್ಯಾವ್ ಕಮ್. ಈ ಎಕ್ಸ್ಕ್ಲೂಸಿವ್ ಮೆನ್ಸ್ ಕ್ಲಿನಿಕಲ್ ನಮ್ಮ NGO-ಗಳಲ್ಲಿ, ನಮ್ಮ ಸೇವ್ ಇಂಡಿಯನ್ ಫ್ಯಾಮಿಲಿ ಮೂವ್ಮೆಂಟ್ ಆಲ್ ಓವರ್ ಇಂಡಿಯಾಲಿ ಪೊಲಿಟಿಷಿಯನ್ಸ್ ಹ್ಯಾವ್ ಕಮ್. ಎಲ್ಲ ಎಕ್ಸಾಂಪಲ್ಸು ಇದೆ ಅಲ್ಲಿ. ಇಸ್ ಎಫೆಕ್ಟ್ ಆಗೋದು ಎಲ್ಲರಿಗೂ ಹಾಗೆ ಆಗುತ್ತೆ. ಸೊ ಹಂಗಿರೋದ್ರಿಂದ ಆಬ್ವಿಯಸ್ಲಿ ಮೆಂಟಲ್ ಹೆಲ್ತ್ ರಿಲೇಟೆಡ್ ಟ್ರೀಟ್ಮೆಂಟ್ ಹೋಯ್ತು ಅಂದರೆ ಸಪೋರ್ಟ್ ಇಸ್ ಡೆಫಿನೆಟ್ಲಿ ಅವೈಲಬಲ್. ಅಲ್ಲಿ ಹೋಗ್ಬಿಟ್ಟು ಬಾ, ಕಾನ್ಸ್ಟೆಂಟಾಗಿ ಹೋಗ್ತಾ ಇರು. ಇಟ್ಸ್ ನಾಟ್ ಲೈಕ್ 3 ದಿನದ ನೀನು ಕಾಂಬಿಫ್ಲಾಮ್ ತೊಗೊಂಡು ಮುಗಿಸ್ಬಿಟ್ಟೆ ಅನ್ನೋ ಥರದ್ದು, ಡೋಲೋ ತೊಗೊಂಡು ಮುಗಿಸ್ಬಿಟ್ಟೆ ಅನ್ನೋ ಥರ ಟ್ರೀಟ್ಮೆಂಟ್ ಅಲ್ಲ. ದಿಸ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಬಿಕಾಸ್ ಅದು ಅಷ್ಟೊಂದು ಬರ್ಡನ್ ಇರೋದು ಹ್ಯಾಸ್ ಟು ಬಿ ಅನ್ಲೋಡೆಡ್ ಆ್ಯಂಡ್ ದೆನ್ ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅಂದರೆ ಇಟ್ಸ್ ಅ ಪ್ರಾಸೆಸ್ ಆಫ್ ಇಟ್ ಸೆಲ್ಫ್. ಓಕೆ. ಇವಾಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಈವನ್ ಲಾಯರ್ಸ್ ಆಲ್ಸೋ ಪ್ಲೇ ಎ ಮೇಜರ್ ರೋಲ್ ಅಂತ ಒಂದಿದೆ ಮಾತುಕತೆ. ಇವಾಗ ಅವಳು ಮ್ಯೂಚುವಲ್ಗೆ ಅಂತ ಬಂದಿರ್ತಾಳೆ, ಅವನು ಒಪ್ಕೊಂಡಿರ್ತಾನೆ, ಮತ್ತು ಲಾಯರ್ಗಳೇ ಹೇಳ್ಕೊಡ್ತಾರೆ ಯಾತಕ್ಕೆ ಅವನ ಹತ್ರ ಅಷ್ಟೊಂದು ಇದು. ಲಾಯರ್ಗಳೇ ಹೇಳ್ಕೊಡ್ತಾರೆ. ಅದು ಫೆಮಿನಿಸ್ಟ್ ಫಾರ್ ಬೋತ್ ಸೈಡ್ಸ್. ಮಾಡಲ್ಲ ಅಂತಲೂ ಹೇಳ್ತಾರೆ, ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ನನಗೆ ಐ ಪುಟ್ ದ ಓನರ್ಸ್ ಆನ್ ದ ವುಮನ್ ಹೂ ಇಸ್ ಇನ್ವಾಲ್ವ್ಡ್. ಅವಳು ತಾನೇ ಸೈನ್ ಮಾಡ್ತಿರೋದು ಅಫಿಡವಿಟ್ ಮೇಲೆ. ಎಸ್. ಎಂಡ್ ಗೇಮ್ ಇಸ್ ದ್ಯಾಟ್, ರೈಟ್? ಅವಳು ಗೊತ್ತಿಲ್ವಾ? ಶಿ ಇಸ್ ಅ ಮೇಜರ್, ರೈಟ್? ನಾನು ವೈ ಶುಡ್ ಐ ಗೆಟ್ ಇನ್ವಾಲ್ವ್ ವಿತ್ ಎನಿಬಡಿ ಎಲ್ಸ್ ಫಾರ್ ದಟ್ ಮ್ಯಾಟರ್? ಪೊಲೀಸ್ ಇರಲಿ, ಜುಡಿಷಿಯರಿ ಇರಲಿ, ಲಾಯರ್ಸ್ ಇರಲಿ, ಯಾಕೆ? ಶಿ ಈಸ್ ದಿ ಕಂಪ್ಲೇನೆಂಟ್ ಅಲ್ವಾ? ಓನಸ್ ಇಸ್ ಆನ್ ಹರ್. ಎಸ್. ಫೈನಲ್ ಓನರ್ಸ್ ಇಸ್ ಆನ್ ಹರ್. ಅವಳು ತಾನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು. ನಮಗೆ ಗೊತ್ತು 98%, 99% ಸುಳ್ಳು ಕೇಸಸ್ ಬರ್ತಾ ಇದೆ ಅಂತ. ಹಂಗೆ NCWನೇ, ಡೆಲ್ಲಿ NCWನೇ ಹೇಳ್ಬಿಟ್ಟಿದೆ, ಸಖತ್ತಾಗಿ 75%ಗಿಂತ ಜಾಸ್ತಿ ಹೋಗ್ತಾ ಇದೆ ರೇಪ್ ಕೇಸಸ್ ಫಾಲ್ಸು ಅಂತ. ಐ ಥಿಂಕ್ 75 ಸಮ್ ನಂಬರ್ ಅಂತೂ ಇದೆ. ವಿ ಕ್ಯಾನ್ ಲುಕ್ ದಟ್ ಅಪ್. ಹಂಗಿದ್ದಾಗ ಇಟ್ಸ್ ನೋನ್. ಬಟ್ ಅಷ್ಟು ಜನ ಅಫಿಡವಿಟ್ ಮೇಲೆ ಸೈನ್ ಮಾಡಿದಾರೆ ತಾನೆ ಸುಳ್ಳಾಗಿ? ಸುಳ್ಳಂತೂ ಹೇಳಿದಾರೆ ತಾನೆ. ನಾನು ಯಾಕೆ ಬ್ಲೇಮ್ ಮಾಡಬೇಕು ಲಾಯರ್ಸ್ನ ಅದಕ್ಕೆ? ಆ ಸಿಚುವೇಶನಲ್ಲಿ ಯಾರನ್ನು ಬ್ಲೇಮ್ ಮಾಡಬೇಕು? ಫಸ್ಟ್ ಅವಳು ಸೈನ್ ಮಾಡಿದ್ಲು ತಾನೆ. ಇಲ್ಲ, ಅವ್ರಿಗೆ ಲೀಗಲಿ ಅದು ಇದೆ ತಪ್ಪೋ ಸರಿನೋ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಲು ಅಂದರೆ ಓನಸ್ ಯಾರ ಮೇಲಿದೆ? ಸೊ ಆಕೆ ಮೇಲೆ ಇರುತ್ತೆ ಅಷ್ಟೇ. ಅದು ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟು. ನಾನು ಯಾಕೆ ಶಿಫ್ಟ್ ಮಾಡಲಿ ಆ ಓನರ್ಸ್ನ? ಅವಳು ತಾನೇ ಫಿಲ್ ಮಾಡೋದು ಅಫಿಡವಿಟು. ಸುಳ್ಳು ಕಂಪ್ಲೇಂಟ್ ಅವಳು ತಾನೇ ಕೊಟ್ಟಿರೋದು. ಫ್ಯಾಬ್ರಿಕೇಟ್ ಮಾಡಿರೋದು ಎವಿಡೆನ್ಸ್ ಅವಳು ತಾನೇ. 20ನೇ ತಾರೀಕು ರೇಪ್ ಆಯಿತು ಅಂತ ಹೇಳಿದಾಗ ಅವ್ನು ಊರಲ್ಲೇ ಇಲ್ಲದೆ ಇರೋದು ಅವಳು ತಾನೇ ಬರ್ದಿರೋದು. ಅವಳು ತಾನೇ ಜಡ್ಜ್ ಮುಂದೆ ಬಂದು ನಿಂತ್ಕೊಂಡು ಹೇಳಿರೋದು ಸುಳ್ಳು. ಆ ಸಿಚುವೇಶನಲ್ಲಿ ಯಾರು ರೆಸ್ಪಾನ್ಸಿಬಲು? ಅವಳು ತಾನೇ. ಆ ಸಿಚುವೇಶನಲ್ಲಿ ಸ್ಪೆಸಿಫಿಕಲಿ ಅವಳಿಗೆ ಪ್ರಾಸಿಕ್ಯೂಟ್ ಹೆಂಗೆ ಮಾಡಬೇಕು ಅದನ್ನು ನೋಡೋಣ ಫಸ್ಟು. ಆ ಮೈಂಡ್ಸೆಟ್ ಬರ್ತಿದ್ದಂಗೆ ಮಿಕ್ಕಿದೆಲ್ಲ ಇಟ್ ಫಾಲ್ಸ್ ಇನ್ ಪ್ಲೇಸ್. ಇವಾಗ ಪ್ರಾಸಿಕ್ಯೂಟ್ ಮಾಡೋದು ಯಾಕೆ ಅನ್ನೋದು ಕ್ವಶನ್ ಬಂದ್ಬಿಟ್ರೆ ದೆನ್ ನಾನು ಬೇರೆಯವ್ರ ಜೊತೆ ಮಾತಾಡಿ ಏನು ಪಾಯಿಂಟ್ ಅನ್ನೋದು. ನನ್ನ ಸೊಸೈಟಿಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟೇ ಬೇರೆ ಅಲ್ವಾ? ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಬಂದಾಗ, ಮೈಂಡ್ಸೆಟ್ ಬಂದಾಗ ಇನ್ನೂ ಈಸಿ ಆಗೋಗುತ್ತೆ. ತಪ್ಪು ಯಾರ್ದಾರ ಇರಲಿ ಪ್ರಾಸಿಕ್ಯೂಟ್ ಮಾಡೋಣ. ಆ ಮೈಂಡ್ಸೆಟ್ ಬಂದಾಗ ಇನ್ನೂ ಈಸಿ ತಾನೇ ಸೊಸೈಟಿನ ಬಿಲ್ಡ್ ಮಾಡೋದು. ನವೇಡೇಸ್ ಈ ಥರ ಸಪ್ರೇಷನ್ನು, ಅಟ್ರಾಸಿಟೀಸು ಎಕ್ಸೆಟ್ರಾ ಎಲ್ಲನೂ ಜಾಸ್ತಿ ಆಗ್ತಾ ಇದೆ.
ಮದುವೆ ಆದ ಒಂದು 5 ವರ್ಷದೊಳಗಡೆಗೆ ಜಾಯಿಂಟ್ ಪ್ರಾಪರ್ಟಿ ಮಾಡಿರ್ತಾರಲ್ಲ, ಹ್ಮ್. ಆವಾಗ ಜೆನ್ಯೂನ್ ಆಗಿ ಗಂಡ ಪಾಪ ಹುಡುಗ ಇನ್ನೋಸೆಂಟ್ ಇರ್ತಾನೆ, ಜಾಯಿಂಟ್ ಪ್ರಾಪರ್ಟಿ ಇರುತ್ತೆ, ಅವಳು ಅದನ್ನು ಬಿಟ್ಕೊಡೋದಿಲ್ಲ. ಇವಾಗ ಸುಮಾರು ಇದು ಕೋರ್ಟ್ಶಿಪ್ ಆಗಿ ಸೆಲ್ಫ್ ಅರೇಂಜ್ಡ್ ಮ್ಯಾರೇಜಸ್ಸಲ್ಲಿ ಅಂತ ಎಲ್ಲನೂ ಫಸ್ಟ್ 1 ಇಯರು ತುಂಬ ರೋಸಿ ಇರುತ್ತೆ, ಆವಾಗ ಜಾಯಿಂಟ್ ಪ್ರಾಪರ್ಟಿ ಮಾಡ್ಕೊಂಡಿರ್ತಾರೆ. ಸ್ಲೋಲಿ 2nd, 3rd ಇಯರ್ ಅಷ್ಟೊತ್ತಿಗೆ ಡಿಫ್ರೆನ್ಸಸ್ ಬರ್ತಾ ಹೋಗುತ್ತೆ. ಏನ್ ಡಿಫ್ರೆನ್ಸ್? ಅವ್ರದ್ದು ಏನಾದರೂ ಡಿಫ್ರೆನ್ಸ್ ಇರಲಿ, ಅಂತೂ ಫಿಸಿಕಲ್ ಆ್ಯಂಡ್ ಲೀಗಲಿ ಅಲ್ಲ, ಫಿಸಿಕಲ್ ಸಪ್ರೇಷನ್ ಆಗಿರುತ್ತೆ. ಹಾಂ, ಮತ್ತು ಅದು ಪ್ರಾಸೆಸ್ಸು ಡೈವೋರ್ಸ್ಗೆ ಅಂತ ಶುರು ಆಗಿರುತ್ತೆ. ಅಂಥ ಟೈಮ್ನಲ್ಲಿ ಅವಳು ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ, ಬಿಕಾಸ್ ಅವನೇ ದುಡ್ಡೆಲ್ಲ ಹಾಕಿರ್ತಾನೆ. ಅಂಥದ್ದು ಒಂದು 2-3 ಕೇಸಸ್ಸು ತುಂಬ ಹತ್ತಿರದಿಂದ ನೋಡಿರೋದುಂಟು. ಅಂಥವ್ರಿಗೆ ನೀವು ಯಾವ ತರಹ ಕೌನ್ಸಿಲಿಂಗ್ ಮಾಡ್ತೀರಾ? ಇಟ್ ಈಸ್ ಪ್ಯೂರ್ಲಿ ಲೀಗಲ್. ನನಗೆ ಪ್ರಾಬ್ಲಮ್ ಇರೋದು ದೇರ್ ಆರ್ ಲೀಗಲ್ ರಿಕಾರ್ಸಸ್ ಡಿಫರೆಂಟ್. ಅಲ್ಲ, ಈ ತರ ಇರಬೇಕಾದ್ರೆ ಜನರಲ್ ಆಗಿ ಇದೆ ಇಲ್ಲ ಅಂತಲ್ಲ. ಐ ಥಿಂಕ್ that would be a better question to a proper advocate. Yes, I kind of have an answer for it, but it's a better question for that from a legal legal perspective. It is a purely but legal. we touch upon it of saying anta situation ask ಮಾಡಿದ್ರೆ ಕೇಳಿದ್ರೆ ಅವಳು ಅದನ್ನ ಹೆಂಗೆ ಎದುರಿಸಬೇಕು, how do you counter it, on what are your grounds for it, ಅದನ್ನ that is what we work on. ಯಾಕೆ ಡಿವೋರ್ಸ್ ಬೇಕಾಗಿದೆ ಅವಳಿಗೆ? ಯೂಶಲಿ ಏನಾಗುತ್ತೆ, ವಿ ಹ್ಯಾವ್ ಸೀನ್ ಇನ್ ಸಚ್ ಸಿಚುವೇಶನ್ಸ್, ನೀವು ಹೇಳಿದ್ರಲ್ಲ 1 ವರ್ಷ ಆಗ್ತಿದ್ದೇನೆ ಇಂಟ್ರೆಸ್ಟ್ ಇರಲ್ಲ ಅಂತ. ಲೈಕ್ ಇಟ್ ಆರ್ ನಾಟ್, ಶಿ ವುಡ್ ಹ್ಯಾವ್ ಆಲ್ರೆಡಿ ಮೂವ್ಡ್ ಆನ್ ಫ್ರಮ್ ಮ್ಯಾರೇಜ್ ಫಾರ್ ಮೆನಿ ರೀಸನ್ಸ್. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಪ್ರಕಾರ ಶಿ ಈಸ್ ಇಂಟ್ರೆಸ್ಟೆಡ್ ಟು ಗೆಟ್ ಮ್ಯಾರಿಡ್ ಅಗೇನ್. ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ನಾವು ನೋಡಿದ್ದೀವಿ. ಮಗು ಇಲ್ಲ ಅಂದರೆ ಇಟ್ಸ್ ಆಲ್ಸೋ ಅ ಪಾಸಿಬಿಲಿಟಿ. ಮಗು ಇದ್ದೂ ಈ ಪಾಸಿಬಿಲಿಟಿ ನೋಡಿದ್ದೀವಿ ನಾವು. ಬಿಕಾಸ್ ಆಫ್ ದಟ್ ಎಂಟೈಟಲ್ಮೆಂಟ್ ಮೋಡ್, half this property is mine ಅಥವಾ full of this property is mine ಅನ್ನೋ ಎಂಟೈಟ್ಮೆಂಟ್ ಮೈಂಡ್ಸೆಟ್ ಬಂದಿರೋದ್ರಿಂದ she takes a claim for it. ಲೀಗಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕು ಇಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಐ ಆಮ್ ಅಡ್ರೆಸಿಂಗ್ ದಿ ಸ್ಟೆಪ್ ಬಿಫೋರ್ ದಟ್. ಲೀಗಲಿಗಿಂತ ಇವಾಗ ನೀವು ಸೋಶಿಯೋ ಎಮೋಷನಲ್ ಆಗಿ ಆ ಪಾಯಿಂಟ್ ಬಂದಾಗ ನೀವು ಪ್ರಾಪರ್ಟಿ ಬಗ್ಗೆ ಎಕ್ಸಾಂಪಲ್ ಕೊಡ್ತೀರಾ, ಬಟ್ ಐ ಥಿಂಕ್ ಮಚ್ ಕ್ಲೋಸರ್ ಟು ಮೀ ಟು ಎಕ್ಸ್ಪ್ಲೇನ್ ಇಸ್ ಕಿಡ್ಸ್ ಓನ್ಲಿ ಬರುತ್ತೆ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ. ಯಾಕೆ ಅಂದರೆ ಮಗುನ್ ತೊಗೊಂಡು ಹೋಗ್ಬಿಟ್ಟು ಶಿ ವಿಲ್ ಹ್ಯಾವ್ ಅನದರ್ ಅಫೇರ್ ಆಲ್ಸೋ. ದೇರ್ ಆರ್ ಇನ್ಸ್ಟೆನ್ಸಸ್ ವಿತ್ ಮೊನ್ನೆ ಡೆಲ್ಲಿಲಿ ಒಂದು ಆಸ್ ಫಾರ್ ಅ ನ್ಯಾಷನಲ್ ಕಮಿಷನ್ ಆಫ್ ಮೆನ್ ಅಂತ ಒಂದು ಡಿಮ್ಯಾಂಡ್, ಬಟ್ ಒಂದು ಧರ್ನಾ ಥರ ಆಯಿತು, ಸತ್ಯಾಗ್ರಹ ಫಾರ್ ಮೆನ್ ಅಂತ ಡೆಲ್ಲಿಲಿ ಆಯಿತು. ಅಲ್ಲಿ ಒಬ್ಬ ಕೇಸ್ ವಾಸ್ ವೆರಿ ಪ್ರಾಮಿನೆಂಟ್, ಅದನ್ನು ನಾವು ನೋಡಿದ್ವಿ. ಬಟ್ ದಿಸ್ ಇಸ್ ಫ್ರಮ್ ಡೆಲ್ಲಿದ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವನದು ಹೆಂಡತಿ, ಮಗು ಇದೆ, ಬಟ್ ಹಿ ನೋಸ್ ಫಾರ್ ಅ ಫ್ಯಾಕ್ಟ್ ದಟ್ ಮಗು ಅವನದಲ್ಲ. ಅವನಿಗೆ ಗೊತ್ತು. ಅವನಿಗೆ ಅವನ ಜೊತೆ ಇಲ್ಲದೇ ಇರ್ಬೇಕಂದ್ರೆ ಕೇಸ್ ಬಂದು ಮೇಂಟೆನೆನ್ಸ್ ಎಲ್ಲ ಆಗೋಗಿದೆ. ಬಟ್ ಅವ್ನು ಫಾರ್ ಹಿಮ್ ಟು ಪ್ರೂವ್ ಮಗು ಇಲ್ಲ, ಅವ್ನಿಗೆ ಆಪ್ಷನ್ಸ್ ಇಲ್ಲ. DNA ಟೆಸ್ಟ್ ಮಾಡೋಕ್ಕಾಗಲ್ಲ, ಕೋರ್ಟ್ ನೋಡ್ತಾ ಇಲ್ಲ. ಬಿಕಾಸ್ ಅದನ್ನ ಹೆಂಗೆ ಹೌ ಕುಡ್ ವಿ ಡೂ ದಿಸ್? ಮಗು ಇದು ಗಂಡ ಹೆಂಡತಿ ಇವರಿಬ್ಬರು ಇರೋದ್ರಿಂದ ಮಗು ಮೇಂಟೆನೆನ್ಸ್ ನೀ ಕೊಡು ಅಂತ ಅವ್ನಿಗೆ ಹೇಳ್ತಾರೆ. ಸರಿನಾ? ನೀವು ಪ್ರಾಪರ್ಟಿ ಬಗ್ಗೆ ಹೇಳ್ತಾ ಇದ್ರೆ ಐ ಗೋ ಮಚ್ ಮೋರ್ ಎಮೋಷನಲ್ ಆ್ಯಂಗಲ್ ಆನ್ ದಿಸ್. ಪ್ರಾಪರ್ಟಿ ಇಸ್ ಇವೆನ್ಚುಲಿ ಮನಿ, ರೈಟ್? ಮಗು ಬಗ್ಗೆ ಹೇಳಿ. ಈಗ ಅವನದಲ್ಲ ಮಗು, ಅದು ಅವಳಿಗೂ ಗೊತ್ತು, ಅವನಿಗೂ ಗೊತ್ತು. ಅವಳು ಮೇಂಟೆನೆನ್ಸ್ ಕ್ಲೇಮ್ ಮಾಡಿದಾಳೆ, ಮೇಂಟೆನೆನ್ಸ್ ಆರ್ಡರ್ ಆಗುತ್ತೆ. ಯಾಕಂದ್ರೆ ಈಸ್ ಡ್ಯೂಟಿ ಬೌಂಡ್ ಟು ಪೇ. ಯಾರು ಅಪ್ಪ ಅಂತ ಪ್ರೂವ್ ಮಾಡಕ್ಕೆ ಅವ್ನಿಗೆ ಆಗ್ತಾ ಇಲ್ಲ, ಅಪ್ಪ ನಾನಲ್ಲ ಅಂತಾನು ಪ್ರೂವ್ ಮಾಡಕ್ಕೆ ಅವ್ನಿಗೆ ಆಗ್ತಾ ಇಲ್ಲ. ಮತ್ತೆ DNA ಟೆಸ್ಟ್ಗೆ ಕೋರ್ಟ್ ಇನ್ನು ಪರ್ಮಿಟ್ ಮಾಡಿಲ್ಲ. ದೇರ್ ಆರ್ ಜಡ್ಜ್ಮೆಂಟ್ಸ್ ಇಟ್ ಸೇಸ್ ಕ್ವಶನ್ ಮಾಡೋಕ್ಕಾಗಲ್ಲ ಅಂತ. ಸೊ ಅಂತ ಸಿಚುಯೇಷನ್ ಬಂದಾಗ ಏನು ಮಾಡ್ತೀರಾ? ನೀವೇನು ಮಾಡಿದ್ರಿ? ದಿಸ್ ಮೋರ್ ಇಟ್ ಸಿ this is the change which we have to ask for. Yes. All of that becomes part of a National Commission of Men point of view. ಅದನ್ನ ಆ ಲಾ ಲಾಬಿ ಮಾಡೋದು ಅಥವಾ ಲಾ ಮಾಡಿಫಿಕೇಶನ್ ಮಾಡೋಕ್ಕೆ ಆ ಸ್ಟ್ರಕ್ಚರ್, ಆ ಲೀಗಲ್ ಎಂಟಿಟಿಯಿಂದ ಹೋಗ್ಬೇಕಾಗತ್ತೆ. ದೋಸ್ ಆರ್ ದ ಥಿಂಗ್ಸ್ ಟು ಡೂ. ಸುಮ್ಮನೆ ಹಂಗೆ ಆಗೋಯ್ತಲ್ಲ ತಪ್ಪು ಅಂತ, ದಟ್ ಇಸ್ ವೇರ್ ದ ಡಿಮ್ಯಾಂಡ್ ಕೇಮ್ ಇನ್. ಈ ಥರ ಮಾಡಬೇಕಾಗತ್ತೆ, ಈ ಥರ ಸಿನಾರಿಯೋಸು ಇದೆ, ಇಂಥದ್ದು ಪಾಯಿಂಟ್ ಆಫ್ ವ್ಯೂ ಬೇಕಾಗತ್ತೆ ಅಂತ ಬಂದಾಗ ಆ ಪ್ರಶ್ನೆ ಅಲ್ಲಿ ಬರುತ್ತೆ. ಬಟ್ ಲುಕ್ ಎಟ್ ಇಟ್ ಫ್ರಮ್ ಅ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ. ಅವ್ನು ಪ್ಯೂರ್ಲಿ ಫ್ರಮ್ ದಟ್ ಗೈಸ್ ಪಾಯಿಂಟ್ ಆಫ್ ವ್ಯೂ. ಫಸ್ಟ್ ಆಫ್ ಆಲ್ ಮಗು ಅವನದಲ್ಲ, ಆಯ್ತಾ? ಸೆಕೆಂಡ್, ಹೆಂಡತಿ ಡಿಮ್ಯಾಂಡ್ ಮಾಡ್ತಿರೋದು ಅವನದೇ ಮಗು ಅಂತ ಹೇಳ್ಕೊಂಡು ಮೇಂಟೆನೆನ್ಸು ತೊಗೊಂತಾಳೆ. ಅವ್ನು ದುಡ್ಡು ಕೊಡಬೇಕು, ಅವ್ನ ಕೆಲಸನೂ ಕಳ್ಕೊತಾನೆ. ಏನು ಮಾಡ್ತೀರಾ ಅವಾಗ? ಸೊ ದೀಸ್ ಆರ್ ದ ಕೇಸಸ್ ವಿಚ್ ವಿ ಹ್ಯಾವ್ ಟು ಲುಕ್ ಎಟ್. ಸೊ ಇಟ್ ಬಿಕಮ್ಸ್ ಏನು ಸಿಚುವೇಶನ್ ಇದು? ಒಂದು ಲೀಗಲ್ ಸೈಡ್ ಆಫ್ ಇಟ್. ಅವನು ಅದನ್ನು ಎದುರಿಸೋಕ್ಕೆ ಮೆಂಟಲ್ ಎಮೋಷನಲ್ ಟ್ರಾಮಾ ಹ್ಯಾಂಡಲ್ ಮಾಡೋದು ಇಸ್ ಅನದರ್ ಸೈಡ್ ಆಫ್ ಇಟ್. ಆ ಫೈನಾನ್ಷಿಯಲ್ ಬರ್ಡನ್ ಹ್ಯಾಂಡಲ್ ಮಾಡೋದು ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಸೈಡ್ ಆಫ್ ಇಟ್. ಇದರದ್ದೆಲ್ಲ ಅವನಿಗೆ ಮೆಂಟಲ್ ಸ್ಟ್ರೇನ್ ಬರೋದು ಕಂಪ್ಲೀಟ್ಲಿ, ದಟ್ಸ್ ದಿ ಪ್ರೈಮರಿ ಇದಲ್ವಾ?
ಸೊ ಪ್ರೆಷರ್ ಏನು ಬರುತ್ತೆ, ಸೆಟಲ್ ಮಾಡಿ ಮುಗಿಸ್ಬೇಡ ಅನ್ನೋ ಥರ ಪುಷ್ ಮಾಡ್ತಾರೆ. ಏನಿಲ್ಲ, ಹಿ ವಿಲ್ ಪ್ರೇ ಥ್ರೂ ಹಿಸ್ ನೋಸ್ ಆ್ಯಂಡ್ ಸೆಟಲ್ ದ ಮ್ಯಾಟರ್ ಅಂತ ಬಂದ್ಬಿಡುತ್ತೆ. ಅಯ್ಯೋ ಕೇಸಸ್ ನಡೀತಾ ಇರುತ್ತೆ, ಕ್ಲೋಸ್ ಮಾಡ್ಕೊಂಬಿಡಿ ಅಂತ ಬರುತ್ತೆ. ಸೊ ಎಲ್ಲರೂ ಲಕ್ಷಾಂತರ ಜನನ ಹಾಗೆ ಮಾಡಿದಾಗ ಎಲ್ಲಿ ಚೇಂಜ್ ಆಗುತ್ತೆ ಸೊಸೈಟಿ? ಅವಾಗ ಎಲ್ಲರೂ ನಂದೊಬ್ಬಂದೇ ಅಂತ ಅನ್ಕೊಂಡ್ಬಿಡ್ತಾರಲ್ವಾ, ನಂದೊಬ್ಬಂದೇ ಈ ಥರ ಇದೆ, ಬೇರೆಯವರಿಲ್ಲ. ಓಕೆ, ಈಗ ನೀವು ಕಲೆಕ್ಟಿವ್ ಆಗಿ ಈ ಥರ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ದಟ್ ಈಸ್ ವೇರ್ ಕೌನ್ಸಿಲಿಂಗಲ್ಲಿ ಲೀಗಲಾಗಿ ಏನು ಆಸ್ಕ್ ಅಂತೂ ಟೆಸ್ಟ್ ಗಿಸ್ಟ್ ಅಂತೂ ಕೇಳೋದಂತೂ ಸಹಜನೇ. ದೇರ್ ಇಸ್ ಸಮ್ ಚಾನ್ಸ್ ಶಿ ವಿಲ್ ಗೆಟ್ ಸಮ್ ರಿಕಾರ್ಡ್ಸ್, ಬಟ್ ದಟ್ ಮೇ ಬಿ ಅಪ್ಹೆಲ್ಡ್ ಆರ್ ಟೇಕನ್ ಡೌನ್ ಬೈ ದ ಕೋರ್ಟ್ಸ್ ಆಲ್ಸೋ. ಬಟ್ ಅವ್ನು ಅಟೆಂಡ್ ಮಾಡೋಕ್ಕೆ ಏನು ಪ್ರಾವಿಷನ್ಸು? ಚಾನ್ಸ್ ಇದ್ದರೆ ಲೆಟ್ ಹಿಮ್ ಎಕ್ಸ್ಪ್ಲೋರ್. ಅದಕ್ಕೊಂದು ಲೀಗಲ್ ರಿಕಾರ್ಡ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಬಟ್ ವಿ ಆಲ್ಸೋ ಸೆಟ್ ದ ಎಕ್ಸ್ಪೆಕ್ಟೇಷನ್, ನೋಡಪ್ಪ ಸಿಸ್ಟಮ್ ಹಿಂಗಿದೆ, ನಿನಗೆ ಚಾನ್ಸ್ ಕಮ್ಮಿ ಇದೆ, ಇದನ್ನು ಎದುರಿಸೋಕ್ಕೆ ದೇರ್ ಆರ್ ಅದರ್ ವೇಸ್ ಟು ಡೂ ಇಟ್. ನೀನು ಮೆಂಟಲಿ ಸ್ಟ್ರಾಂಗ್ ಆಗಬೇಕಾಗತ್ತೆ. ಇದಕ್ಕೆ ಈ ಥರ ಮಾಡ್ಕೋ, ನೀನು ಕೆಲಸ ಕಳ್ಕೊಂಡಿದ್ಯಾ, ನೀನು ಹೆಲ್ತ್ ನೋಡ್ಕೋ, ನೆಕ್ಸ್ಟ್ ಕೆಲಸ ನೋಡ್ಕೊಳಕ್ಕೆ ಶುರು ಮಾಡು, ಹುಡುಕಕ್ಕೆ ಶುರು ಮಾಡು. ಅದಕ್ಕೆ ಏನು ಸಪೋರ್ಟ್ ಸಿಸ್ಟಮ್ ಬೇಕಲ್ಲ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ದಟ್ ವುಡ್ ಬಿ ಅವರ್ ಪ್ರೈಮರಿ ಗೋಲ್. ಪ್ಯಾರಲಲ್ಲಿ ಯಾರ್ಯಾರು ಆ NGOs ಅಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಈ ಡೇಟಾ ತೊಗೊಂಡೋಗು ಅದನ್ನು ರೆಪ್ರೆಸೆಂಟೇಟಿವ್ಸ್ಗೆ ಕೊಡ್ತೀವಿ. ಲೋಕಲ್ MPsಗೆ, ಲೋಕಲ್ MLAsಗೆ, ಯಾವ್ದಾರ ಪಾರ್ಟಿ ಇರ್ಬೋದು, ಯಾರು ಕೇಳ್ತಾರೋ ಅವ್ರು ದೇ ವಿಲ್ ಪ್ರೆಸೆಂಟ್ ಇಟ್ ಇನ್ ಲೋಕಸಭಾ. ಈಗ ರೀಸೆಂಟಾಗಿ ಎಲ್ಲ ಪಾರ್ಟಿಯಿಂದನೂ ಒಬ್ಬೊಬ್ಬರು ಮಾತಾಡ್ಕೊಂಡು ಬಂದಿದ್ದಾರೆ. ಸ್ಪೆಸಿಫಿಕ್ ಆಗಿ ಲಾಸ್ಟ್ 2 ಇನ್ಸ್ಟೆನ್ಸಲ್ಲಿ BJP ಅವ್ರು ಮಾತಾಡಿದರು ಇದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ. ಬೇಕಾಗತ್ತೆ, ದೇರ್ ಆರ್ ಕೇಸಸ್ ವಿಚ್ ಆಸ್ ಗೋಯಿಂಗ್ ಅಗೇನ್ಸ್ಟ್ ಮೆನ್ ಮಾಡಬೇಕು ಅಂತ. ಬಟ್ ಅದರ್ ಪಾರ್ಟೀಸ್ ಅವರು ಮಾತಾಡಿದ್ದಾರೆ ರೀಸೆಂಟಾಗಿ. ಬಟ್ ಅದು ಕಲೆಕ್ಟಿವ್ ಆಗಿ ಬೆಳ್ಕೊಂಡು ಒಂದು ಲಾಜಿಕಲ್ ಎಂಡಿಗೆ ಬರಬೇಕು ಅಂದರೆ ವಿ ಹ್ಯಾವ್ ಟು ಕೀಪ್ ಟಾಕಿಂಗ್. ಇಟ್ ಟೇಕ್ಸ್ ಟೈಮ್. ಡೆಫಿನೆಟ್ಲಿ, ಯಾಕೆಂದ್ರೆ ಇದು ಫೆಮಿನಿಸ್ಟ್ ಮೂವ್ಮೆಂಟ್ಗೆ ಒಂದು 20-30 ವರ್ಷ ತಗೊಂಡಿದೆ, ಇನ್ನೂ ಜಾಸ್ತಿ ಆಗಿದೆ ಅಲ್ವಾ? ಅದು 40s 50s ಅಲ್ಲಿ ಶುರು ಆಗಿದ್ದು ಒಂದು ಮೊಮೆಂಟಮ್ 70s ಅಂಡ್ 80s ಅಲ್ಲಿ ಒಂದು ಪೀಕ್ಗೆ ಹೊರಟೋಯ್ತು. ಫೈನಲಿ ಒಂದು ಸ್ಟೇಜಿಗೆ ಬಂತು. ಇವಾಗ ಜೆಂಡರ್ ಈಕ್ವಿಟಿ, ನ್ಯೂಟ್ರಲ್, ಜೆಂಡರ್ ಈಕ್ವಾಲಿಟಿ ಅನ್ಕೊಂಡೆ ಎಲ್ಲ ಯಾಮಾರ್ಸಿದ್ರು. ಈಗ ಎಲ್ಲರೂ ಬಿದ್ದಿದ್ದಾರೆ. ಇವಾಗ ಉಲ್ಟಾ ಹೊಡಿತಾ ಇದೆ. ಅದು ಸರಿ ಮಾಡಕ್ಕೆ ಯಾರಿಗೊಬ್ರು ಮನ್ಸು ಬರಬೇಕು. ಈಗ ಮನ್ಸು ಬರೋಕ್ಕೆ ಸೊಸೈಟಿ ಚೇಂಜ್ ಆಗಬೇಕು. ಅದಕ್ಕೆ ಅದ್ರ ಬಗ್ಗೆ ನಾವಿಬ್ರು ಮಾತಾಡ್ತಾ ಇದೀವಿ. ಈಗ ಇಷ್ಟೆಲ್ಲ ಇದ್ರೂ ಕೂಡ ಸ್ಟಿಲ್ NCRB ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿ ಅವರ್ಗೆ 51 ಕೇಸಸ್ಸು ಈಚ್ ಸ್ಟೇಟಲ್ಲಿ ರಿಪೋರ್ಟ್ ಆಗ್ತಾ ಇದೆ ಅಂತ. 7 ಮಿನಿಟ್ಸ್ಗೆ ಒಂದು ಸೂಸೈಡ್ ಆಗ್ತಿದೆ ಇವಾಗ. 51 ಕೇಸು 1 ಅವರಲ್ಲಿ, ಅರ್ಧ ಗಂಟೆನಲ್ಲಿ ಈಚ್ ಸ್ಟೇಟಲ್ಲಿ ಆಗುತ್ತೆ ಅಂತ ಅದು ಹೇಳ್ತಾ ಇದೆ. ನ್ಯಾಷನಲ್ ಲೆವೆಲ್ ಬರೋದು ಈಚ್ ಸ್ಟೇಟಲ್ ಅಲ್ಲ, ಅರೌಂಡ್ ಟೆಕ್ನಿಕಲಿ ಸ್ಪೀಕಿಂಗ್ ಐ ಥಿಂಕ್ ಇಲ್ಲ 7 ಮಿನಿಟ್ಸ್ ಒಂದು ಸೂಸೈಡ್, ಅದು ಒಂದು ಸೂಸೈಡ್ ಮತ್ತೆ ಅಟ್ರಾಸಿಟೀಸ್ ಆ ಥರದ್ದು. ಈ ಥರ ಅಂತ ಇದೆ. ಇಷ್ಟೆಲ್ಲ ಅಟ್ರಾಸಿಟೀಸ್ ಆನ್ ವಿಮೆನ್ ಆಗ್ತಾ ಇದೆ. ಇವಾಗ ನೀವು ಅಟ್ರಾಸಿಟೀಸ್ ಆನ್ ಮೆನ್ ಅಂತ ಹೇಳ್ತಾ ಇದ್ದೀರಾ. ಈ ಅಟ್ರಾಸಿಟೀಸ್ಗೆ ಮೆನ್ ಆ್ಯಂಡ್ ವಿಮೆನ್ ಇವೆರಡು ಕೂಡ ನಾವು ನ್ಯೂಟ್ರಲೈಸ್ ಮಾಡೋದಕ್ಕೆ ಲೀಗಲಿ ಅಂಡ್ ಸೋಷಿಯಲಿ ಹೇಗೆ ಸಾಧ್ಯ ಆಗುತ್ತೆ? ನೀವೇ ಹೇಳ್ದಂಗೆ ಇಟ್ಸ್ ಅ ಲಾಂಗ್ ರನ್ ಪ್ರಾಸೆಸ್. ಇವತ್ತು ನಾಳೆ ಬೆಳಗ್ಗೆ ಎದ್ಬಿಟ್ಟು ಸರಿ ಹೋಗ್ಬಿಡುತ್ತೆ ಅನ್ನೋ ಥರ ಇಂಪಾಸಿಬಲ್. ನಾನು ಅಗೇನ್ ಐ ಕೀಪ್ ಗೋಯಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್ ಆಫ್ ಸೇಯಿಂಗ್ ಸೊಸೈಟಲ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅಂತ. ಏನಿದ್ರು ಯಾರೇ ಒಬ್ಬರು ಅಲೇಜ್ ಮಾಡಿದ್ರು, ಎಸ್ಪೆಷಲಿ ನಾವು ಬಿಕಾಸ್ ಲಾಸ್ ಹಂಗಿರೋದನ್ನ ಹೆಂಗಸರು ಮಾಡಿದಾಗ ಕೇಳಿ, ಆಸ್ಕ್, ಡೋಂಟ್ ಜಸ್ಟ್ ಅಸ್ಯೂಮ್. ಹೇಳೇ ನಿಜಾನೇ ಇರ್ಬೋದು ಅನ್ನೋದು ಅಸ್ಯೂಮ್ ಮಾಡೋಕ್ಕಾಗಲ್ಲ, ಮಾಡಬೇಡಿ ಅಂತಲೂ ಹೇಳ್ತೀನಿ. ಪುಟ್ ದೇಮ್ ಅಪ್ ಟು ದು ಟೆಸ್ಟ್ ಆಫ್ ಎವಿಡೆನ್ಸ್ ಆ್ಯಂಡ್ ಏನಿದ್ರು ಕೋರ್ಟಲ್ಲಿ ನೋಡ್ಕೊಳ್ಳಿ ಅನ್ನೋ ಥರ ಇರಲಿ. ನಾವು ದಡಾರಂತ ಅವ್ರ ಹಿಂದೆ ಬಿದ್ದುಬಿಟ್ಟು ಹೇಳಿದ್ದಕ್ಕೆಲ್ಲ ನಿಜ ಅನ್ನೋ ಥರದ್ದು ಒಂದು ನಿಲ್ಲಿಸ್ಬೇಕು. ಎರಡನೇದು, ನಮ್ದು ಏನು ರೈಟ್ಸು, ಗಂಡಸರಿಗೆ ಏನು ಇಲ್ಲ, ಅದು ಏನು ಬೇಕು ಅನ್ನೋದನ್ನು ಸ್ಪೆಸಿಫಿಕಾಗಿ ಕೇಳೋದು ಇನ್ನೂ ಜಾಸ್ತಿ ಆಗಬೇಕಾಗತ್ತೆ. ಜನಕ್ಕೆ ಮೋಸ್ಟ್ಲಿ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಕೆಲಸ ಮಾಡ್ತಾ ಇರೋ ಅವ್ಳಿಗೆ ಮೇಂಟೆನೆನ್ಸ್ ಕೊಡೋಲ್ಲ ಅಂತ. ತಪ್ಪು ಅಸಂಪ್ಷನ್ ಅದು. ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ? ಅವರೇ ಕೊಡೋಕ್ಕೆ ಶುರು ಮಾಡಿದಾಗ ಗೊತ್ತಾಗತ್ತೆ. ನನಗೆ ಮಗು ಸಿಗಲ್ಲ, ಮೇಂಟೆನೆನ್ಸ್ ಕೊಡ್ತೀನಿ, ವಿಸಿಟೇಷನ್ ಅವ್ಳು ಡಿನೈ ಮಾಡ್ತಾಳೆ. ಅದು ಪ್ರೂವ್ ಮಾಡಿಬಿಟ್ಟು ಕೋರ್ಟ್ ಆ್ಯಕ್ಟ್ ಮಾಡೋಕ್ಕೆ ಅವ್ರ ಹತ್ರ ಎಷ್ಟು ಕೇಸಸ್ ಆಗೋಗಿದೆ ಅಂದರೆ ಐ ಹ್ಯಾವ್ ಟು ವೇಟ್ ಮೇ ಬಿ 6-8 months ಆರ್ ಮೇ ಬಿ ಮೋರ್ ಆರ್ ಇವನ್ ಅನ್ ಇಯರ್. ಆ ಟೈಮಲ್ಲಿ ಅನುಭವಿಸ್ತಿರೋದು ಗೊತ್ತಾಗ್ಬಿಟ್ಟು ಜನ ಮಾತಾಡಬೇಕಾಗತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡೋಂಗಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಮೇಂಟೆನೆನ್ಸ್ ಯಾಕೆ ಕೊಡಬೇಕು? ಕೊಡಲೇಬೇಡಿ, ಸ್ಟ್ರೇಟ್ ಪೇರೆಂಟಿಗೆ ಮಾಡಿ, ಅದನ್ನು ನಾರ್ಮ್ ಮಾಡಬೇಡಿ. ಸ್ಟ್ಯಾಟಿಸ್ಟಿಕ್ಸ್ ಶೋಸ್ ಡಿವೋರ್ಸ್ ರೇಟ್ಸ್ ಡ್ರಾಪ್ ಆಗುತ್ತೆ. ಬಿಕಾಸ್ ನೌ ಯು ಆರ್ ಬೇಸಿಕ್ಲಿ ಗಿವಿಂಗ್ ಅ ಸಿಚುಯೇಷನ್ ವೇರ್ ಅದನ್ನು ನೀವು ಯು ಆರ್ ಪ್ರಾಪಗೇಟಿಂಗ್ ಬ್ರೇಕ್ ಡೌನ್ ಆಫ್ ಫ್ಯಾಮಿಲಿ. ಇವಾಗಿರೋ ಲಾಸ್ ಹಂಗೆ ಇರೋದು. ಫ್ಯಾಮಿಲಿ ಬ್ರೇಕ್ ಮಾಡಬೇಕು ಅನ್ನೋ ಮಾಡೆಲ್ ಇಟ್ಕೊಂಡೇ, ಅಬ್ಜೆಕ್ಟಿವ್ ಇಟ್ಕೊಂಡೆ ಈ ಲಾಸ್ ಮಾಡ್ದಂಗಿದೆ ಈಗ. ನೀವು ಆ ಮಾತನ್ನ ಮೊನ್ನೆ ನೀವು ಕಬ್ಬನ್ ಪಾರ್ಕಲ್ಲಿ ಇದ್ದಾಗಲೂ ಕೂಡ ಇನ್ಸಿಡೆಂಟ್ಲಿ ಬಂತದು.
ಅವಳು ನಿಮ್ಮನ್ನ ಬಿಟ್ಟು ಬೇರೆಯವನ ಜೊತೆಗೆ ಅಫೇರ್ ಇಟ್ಕೋತಾಳೆ, ಡೇಟ್ ಮಾಡ್ತಾ ಇರ್ತಾಳೆ, ನೀವು ನೋಡ್ತಾ ಇರಬೇಕಿದ್ರೆ ಅಂತ ಅದು ಯಾವುದೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದದು. ಹಂಗೆ ಹೇಳಿಲ್ಲ, ಬಟ್ ಆತರ ಆಗಬಹುದು, ನಿಮ್ಗೆ ಗೊತ್ತಿದ್ಯಾ ಅನ್ನೋ ತರ ಕೇಳಿರ್ತೀನಿ ನಾನು. ಯಾಕಂದ್ರೆ ವಾಟ್ ಮೇಡ್ ಯು ಟು ಆಸ್ಕ್? ಬಿಕಾಸ್ ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ನೋಡ್ತೀವಲ್ಲ ಅದನ್ನ. ಹೇಗೆ? ಫಾರ್ ಎಕ್ಸಾಂಪಲ್ ಅವನು ಗೊತ್ತಿದೆ ದಟ್ ಅವಳೇ ಬಂದು ಹೇಳ್ತಾಳೆ, ಶಿ ವಿಲ್ ಟೆಲ್ ಯು ಆನ್ ಯುವರ್ ಫೇಸ್, ನನ್ನ ಹೆಂಡತಿ ಹಿಂಗೆ ಹೇಳಿದ್ದು ನನಗೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಳೆ. ನಾನು ಐ ಹ್ಯಾವ್ ಅನ್ ಅಫೇರ್, ನೀನೇನು ಮಾಡೋಕ್ಕಾಗಲ್ಲ. ಬೈದಿವೆ ಆ ಥರ ವೀಡಿಯೋಸು ಬಂದಿದೆ. ನಮಗೆ ದಟ್ ಡಸಂಟ್ ಸರ್ಪ್ರೈಸಸ್, ಯಾಕಂದ್ರೆ ನಾವು ಕೇಳ್ತಾನೆ ಇರ್ತೀವಿ ಇಂಥ ಸಿಚುವೇಶನ್ಸು. ಜನಕ್ಕೆ ಶಾಕ್ ಆಗುತ್ತೆ. ಅವಳು ಯಾಕೆ ಆ ಸ್ಟೇಟಿಗೆ ಬಂದು ಹೇಳಿದ್ದು? ನೀನು ರೆಕಾರ್ಡ್ ಮಾಡ್ಕೊಂಡ್ರೆ ಮಾಡ್ಕೋ, ಸೊ ವಾಟ್? ಹೌದು ನನಗೆ ಅಫೇರ್ ಇದೆ, ನೀನು ಯಾಕೆ ರೂಮಲ್ಲಿ ಬಂದೀಗ ಅಂತ ಕೇಳ್ತಾಳೆ. ಅವಳು ರೂಮಲ್ಲಿ ಇನ್ನೊಬ್ಬನ ಜೊತೆ ಇರೋದು ಅವ್ನಿಗೆ ಹೇಳುವಿರಲ್ಲ ಸಮ್ಟೈಮ್ಸು. ಆ ಥರ ಸಿಚುವೇಶನ್ಸು ಇರುತ್ತೆ ಅಲ್ಲಿ. ಅವಳಿಗೆ ಶಿ ಈಸ್ ಆ್ಯಕ್ಚುಲಿ ಇಂಪ್ಯಾಕ್ಟಿಂಗ್ 2 men ಇನ್ ದಟ್ ಸಿಚುವೇಶನ್. ಸುಳ್ಳು ಹೇಳ್ಕೊಂಡಿರ್ತಾಳೆ ಮದುವೆ ಆಗಿದೆ ಅಂತ, ಮದುವೆ ಆಗಿಲ್ಲ ಅಂತ. ಅವನಿಗೆ ಶಾಕ್ ಆಗೋಗಿರ್ತಾನೆ. ಅವನು ಇಲ್ಲಿ ಏನಾಗೋಯ್ತಿದ್ದು. ಸೆಕೆಂಡ್ ಗೈ ಡಸ್ ನಾಟ್ ನೋ. ಈಗ ಅಡಲ್ಟ್ರಿ ಇಸ್ ಡಿಕ್ರಿಮಿನಲೈಸ್ ಇವಾಗ ಅದನ್ನೇ ಹೇಳಕ್ ಹೋದೆ ನಾನು. ಸೊ ಹಂಗಿದ್ದಾಗ ವೇರ್ ವುಡ್ ಯು ಪ್ರಾಸಿಕ್ಯೂಟ್ ಹರ್? ಯು ಆರ್ ಬೇಸಿಕ್ಲಿ ಪ್ರಾಪಗೇಟಿಂಗ್ ಪ್ರಾಮಿಸ್ಕ್ಯೂಟಿ. ಓಕೆ, ಇಫ್ ದ ಸೇಮ್ ಅವನು ಗಂಡ ಮಾಡ್ತು ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಅನ್ ಅಫೆನ್ಸ್. ಇಟ್ ಈಸ್ ಅನ್ ಅಫೆನ್ಸ್. ಅವಳು ಶಿ ಕ್ಯಾನ್ ಕ್ರೂಯಲ್ಟಿಗೆ ಬಂದ್ಬಿಡತ್ತದು, ಎಮೋಷನಲ್ ಕ್ರೂಯಲ್ಟಿಗೆ ಬಂದ್ಬಿಡತ್ತದು ಆಟೋಮ್ಯಾಟಿಕ್ಲಿ. ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಇಂಥ ಟ್ರಿಕಿ ಸಿಚುವೇಶನ್ಸ್? ಬೇಸಿಕ್ಲಿ ಇದು ಓಕೆ, ಯಾರ ಕಡೆಯಿಂದ ಹೇಳ್ತಾ ಇದ್ರ? ಗೊತ್ತಿಲ್ದಿರೋ ಬಾಯ್ ಫ್ರೆಂಡ್ ಕಡೆಯಿಂದನೋ ಅಥವಾ ಗೊತ್ತಿರೋ ಹಸ್ಬೆಂಡ್ ಕೂಡ? ಇವಾಗ ನಮ್ಗೆ ಹೇಳ್ತಾರಲ್ವಾ, ನಮ್ದ್ರಲ್ಲಿ ಬರ್ತಾರಲ್ಲ, ಇಬ್ರು ಒಟ್ಟಿಗೆ ಬಂದ್ಬಿಡ್ತಾರೆ ಕೆಲವು ಸತಿ. ಇವಾಗ ಸಿಮಿಲರ್ ಕೇಸಸ್, ಇವಾಗ ಒಬ್ಬ ಗಂಡಸು ಇಬ್ರು ಹೆಣ್ಮಕ್ಳ ಜೊತೆಗೂ ಮಾಡೋದು ಈಸ್ ಎನ್ ಅಕ್ಸೆಪ್ಟೆಡ್ ಅಥವಾ ಕ್ವೈಟ್ ಕಾಮನ್? ಅಕ್ಸೆಪ್ಟೆಡ್ ಅನ್ನೋದು ಈಸ್ ನಾಟ್ ಎ ಕರೆಕ್ಟ್ ವರ್ಡ್. ಐ ವುಡ್ ನಾಟ್ ವಾಂಟ್ ಟು ಸೇ ಕಾಮನ್. The only thing I would say is you'll have to keep both data together once it's collected. Then we'll talk about it's common or not, because right now data is skewed, one-sided matra collect. Okay. So adukkosa I don't want to say common. Okay, once we collect the data, then we will talk yes, about it. ನೀವು ಅದನ್ನ ಕಾಮನ್ ಅಂತ ಹೇಳ್ಬಿಡಿ. ಇವಾಗ ಇದು ವಿಮೆನ್ಸ್ ಪರ್ಸ್ಪೆಕ್ಟಿವ್ ಇಂದ ಸುಮಾರು ಜನ ಹೆಂಗಸರ ಕೇಸ್ ಇಂದ ನೋಡ್ತಾ ಇರೋದ್ರಿಂದ ಎವ್ರಿ ಥರ್ಡ್ ಕೇಸ್ ಅಲ್ಲಿ ಈ ತರ ಬರುತ್ತೆ. ಹೆಂಡತಿ ಇರ್ತಾಳೆ, ಸುಳ್ಳು ಹೇಳೋದು, ಮತ್ತೊಬ್ಬಳ ಜೊತೆಗೆ ಐದರ್ ಫ್ಲರ್ಟ್ ಆರ್ ಸೀರಿಯಸ್ ರಿಲೇಶನ್ಶಿಪ್ ಆರ್ ಡೇಟಿಂಗ್ ವಾಟ್ ಎವರ್. ಅದನ್ನ ಇಲ್ಲಿ ಇದು ಹೆಂಗಸರು ಸೆಕ್ಟಾರ್ಗೆ ಬಂದಾಗ ಇದೊಂಥರ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಪುನಃ ಇದಿದೆ ಕೇಸಾ ಅಂತ. ಇವಾಗ ಸಿಮಿಲರ್ ಇದು ಗಂಡಸರಲ್ಲೂ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವನ್ ವಿಮೆನ್ ಆರ್ ಆಲ್ಸೋ ಪ್ಲೇಯಿಂಗ್ ಮಿಸ್ಚೀಫ್. ಇವಾಗ ಅಂಥದ್ದು ಬಂದಾಗ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈಗ ವಿಡಿಯೋ ಬರ್ತಾ ಇದೆ ಅದ್ರದ್ದು, ದಟ್ಸ್ ಇಟ್ಸ್ ನಾರ್ಮಲ್. ಅಲ್ಲ, ಅಂಥದ್ದು ಬಂದಾಗ ನೀವು ಹೇಗೆ ಮಾಡ್ತೀರಾ? ಇವಾಗ ಇಲ್ಲಿ ನಮ್ಮಲ್ಲಿ ದೆನ್ ಇಟ್ ಬಿಕಮ್ಸ್ ಅ ಪಾಯಿಂಟ್ ಆಫ್ ಸೇಯಿಂಗ್, ಸಿ ಅವನದು ಲೀಗಲ್ ರಿಕೋರ್ಸ್ ಅವನಿಗೆ ಗೊತ್ತಿರಲ್ಲ. ಯೂಶಲಿ ನಾವು ನೋಡೋ ವಿಡಿಯೋಸ್ ಬರೋದ್ರಲ್ಲಿ ಅವ್ರು ಬಂದಾಗ ಅವ್ರಿಗೆ ಲೀಗಲ್ ರಿಯಾಲಿಟಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ನೀನ್ ಪ್ರೂವ್ ಮಾಡಿದ್ರು ಯು ಹ್ಯಾವ್ ಅ ಸಿವಿಲ್ ರೆಮಿಡಿ, ನಾಟ್ ಅ ಕ್ರಿಮಿನಲ್ ರೆಮಿಡಿ. ನೀನ್ ರೂಮಲ್ಲಿ ಎಂಟರ್ ಆದಿ ವೈಲ್ ಯು ಆರ್ ನಾಟ್ ಸಪೋಸ್ ಟು ಬಿಕಮ್ಸ್ ಅ ಕ್ರಿಮಿನಲ್ ಸಿಚುಯೇಷನ್ ಫಾರ್ ಹರ್. ಆ ಡಿಸ್ಟಿಂಕ್ಷನ್ ಅವ್ರಿಗೆ ಅರ್ಥನೇ ಆಗಿರಲ್ಲ. ಯಾರು ಸೆಕೆಂಡ್ ಗೈ ಇಸ್ ಅವ್ನಿಗೆ ಐಡಿಯಾನೇ ಇಲ್ಲ ಅಂದ್ರೆ ಮದುವೆ ಆಗಿರೋದ್ರದ್ದು. ಅವ್ನು ಹೀಸ್ ಕಾಟ್ ಇನ್ ದ ಕ್ರಾಸ್ ಫೈರ್. ಅವ್ನು ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಅವ್ನು ಅನುಭವಿಸ್ಬೇಕಾಗತ್ತೆ, ಪೊಲೀಸ್ ಜೊತೆ ನಿಲ್ಬೇಕಾಗತ್ತೆ. ಈ ತರನು ಇವ್ನ ಗಂಡನ ಕಡೆಯಿಂದನೂ ಅವನಿಗೆ ಎರಡು ಕಡೆಯಿಂದನೂ ಸಿಕ್ಕಾಕೊಂಡಿರ್ತಾನೆ ಅವನು. ಬಟ್ ಯು ಪ್ಯೂರ್ಲಿ ಲುಕ್ ಎಟ್ ಇಟ್ ಫ್ರಮ್ ದ ಲೀಗಲ್ ರಿಕಾರ್ಸ್. ದ ಹಸ್ಬೆಂಡ್ ಡಸಂಟ್ ಹ್ಯಾವ್ ಎನಿ ಲೀಗಲ್ ರಿಕಾರ್ಸ್ ಅದರ್ ದ್ಯಾನ್. Then how do you see that also becomes the adultery? You are using a word which adultery is a very loosely used word. Yes. To prove adultery is one of the most difficult things to do. Especially the standard of evidence for adultery is very, very high. But what is the objective? You're not trying to prove adultery. You know the relationship is broken down. She's not interested in you. Adukosa she's gone somewhere else. Now what is the husband's remedy? He will file divorce matter. ಈ ಥರ ಕ್ಯಾಪ್ಚರ್ ಆಯಿತು, ಐ ಗಾಟ್ ಪೊಲೀಸ್, ಶಿ ವಾಸ್ ದೇರ್ ಅಂತ. ಅವಾಗ ಏನು ಮಾಡ್ತಾಳೆ ಅವಳು? ಹೌದಾ, ದಿಸ್ ವಿಲ್ ಟೇಕ್, ದೆನ್ ಡಿವೋರ್ಸ್ ಫೈಲ್ ಮಾಡ್ತಿದ್ದಂಗೆ ಅವ್ನು ಮೇಂಟೆನೆನ್ಸ್ ಕೇಳ್ತಾಳೆ, ಮೇಂಟೆನೆನ್ಸ್ ಕೊಟ್ಬಿಡ್ತಾನೆ. ಸೊ ಈಸ್ ಪೇಯಿಂಗ್ ಫಾರ್ ಹಿಸ್ ಓನ್ ಪ್ರಾಸಿಕ್ಯೂಷನ್. ಅತುಲ್ ಸುಭಾಷ್ ಹಂಗೆ ತಾನೇ ಹೇಳಿದ್ದು, ಐ ಆಮ್ ಫಂಡಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಐ ಆಮ್ ಫಂಡಿಂಗ್ ಮೈ ಓನ್ ಡಿಮೈಸ್ ಅಂತ ನಾನು. ಸೊ ಇವ್ನ ಗಂಡನ್ ಸಿಚುವೇಶನ್ ಏನಾಯ್ತು? ಈಗ ಗಂಡನ್ ಸಿಚುವೇಶನ್ ಅವನು ಡಿವೋರ್ಸ್ ಫೈಲ್ ಮಾಡ್ತಾನೆ, ಸಿವಿಲ್ ರೆಮಿಡಿ ಮಾತ್ರ ಇರೋದು. ಈ ಸಿಚುವೇಶನ್ ಅಲ್ಲಿ ಅವ್ನು ಮೇಂಟೆನೆನ್ಸ್ ಫೈಲ್ ಮಾಡ್ತಾಳೆ. ಶಿ ಈಸ್ ಎಂಟೈಟಲ್ ಟು ಮೇಂಟೆನೆನ್ಸ್ ಡ್ಯೂರಿಂಗ್ ದ ಟ್ರಯಲ್ ಆಫ್ ದ ಮ್ಯಾಟರ್. ಲಾ ಅದೇ ಹೇಳೋದು. ವೈ ಶುಡ್ ಬಿ ಬ್ಲೇಮ್ ದ ಜಡ್ಜಸ್ ಫಾರ್ ಇಟ್? ಇರೋದೇ ಹಾಗೆ. ಸೊ ಹಂಗೆ ಬಂದಾಗ ಯಾರ್ದು ಮಿಸ್ಟೇಕ್ ಅದು? ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಹರ್ ಹಸ್ಬೆಂಡ್, ದಟ್ಸ್ ವೈ ಶಿ ಇಸ್ ಇನ್ ಲಿವಿಂಗ್ ಇನ್ ಅಡಲ್ಟ್ರಿ. ಇಟ್ಸ್ ಅ ರೈಟ್ ಟು ಬಿ ಇನ್ ಅಡಲ್ಟ್ರಿ ಅಂತಾರ ಅವರು. ಹರ್ ಬಾಡಿ ಹರ್ ಚಾಯ್ಸ್, ಏನ್ ಬೇಕಾರ ಮಾಡ್ಬೋದು ಅವಳು. ಹಂಗದಾಗ ಏನ್ ಮಾಡ್ತೀರಾ?
ಇಟ್ಸ್ ರಿಪರ್ಕಷನ್ ಆನ್ ದ ಸೊಸೈಟಿ ಅಂಡ್ ಫ್ಯಾಮಿಲಿ. ರಿಪರ್ಕಷನ್ ಇಸ್ ಡಿಫರೆಂಟ್. ಹರ್ ಬಾಡಿ ಹರ್ ಚಾಯ್ಸ್ ರಿಪರ್ಕಷನ್ಸ್ ಯಾರು ಇವ್ಯಾಲ್ಯೂಯೇಟ್ ಮಾಡಿದ್ದೀರಾ? ಹರ್ ಬಾಡಿ ಹರ್ ಚಾಯ್ಸ್ ಅಂಡ್ ರಿಪರ್ಕಷನ್ಸ್ ಆನ್ ಅಬಾರ್ಷನ್ಸ್ ಇವ್ಯಾಲ್ಯೂಯೇಟ್ ಮಾಡಿದ್ದೀರಾ? ಹರ್ ಬಾಡಿ ಹರ್ ಚಾಯ್ಸ್ ರಿಪರ್ಕಷನ್ಸ್ ಆನ್ ಮೆಂಟಲ್ ಹೆಲ್ತ್ ಡ್ಯೂ ಟು ಪ್ರೊಮಿಸ್ಕ್ಯೂಸ್ ಲಿವಿಂಗ್ ಇವ್ಯಾಲ್ಯೂಯೇಟ್ ಮಾಡಿದ್ದೀರಾ? Her body, her choice evaluation of a guy marrying into a woman who's held multiple partners evaluate ಮಾಡಿದ್ದೀರಾ? Her body, her choice to impact on a kid born out of a woman having multiple relationships and then she decides to go monogamous. Other impact evaluate ಮಾಡಿದ್ದೀರಾ? Her state of mind evaluate ಮಾಡಿದ್ದೀರಾ? What would be the child upbringing be in that situation evaluate ಮಾಡಿದ್ದೀರಾ? Where is the data for it? ಯಾರು ಇವ್ಯಾಲ್ಯೂಯೇಟ್ ಮಾಡಿದ್ರು ಇದನ್ನೆಲ್ಲ ಮಾತಾಡಕ್ಕೆ ನಾವು? ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ಯು ಆರ್ ಕಲೆಕ್ಟಿಂಗ್ ಅಂಡ್ We ಆಸ್ಕಿಂಗ್ are ಫಾರ್ talking about ಸೆಪರೇಟ್ it. ಕಮಿಷನ್. ಮಾಡಬೇಕು, ಇದನ್ನ ಮಾಡಬೇಕಲ್ಲ, ಮಾತಾಡಬೇಕಲ್ಲ. ಹೌ ಡಸ್ ಇಟ್ ಇಂಪ್ಯಾಕ್ಟ್ ಆರ್ ಸೊಸೈಟಿ ಸಮಥಿಂಗ್ ವಿ ಹ್ಯಾವ್ ಟು ಡಿಸ್ಕಸ್ ಅಲ್ವಾ? ಓಕೆ, ಇವಾಗ ಈ ಥರ ವಿಷಯಗಳು ಬಂದಾಗ ಫೆಮಿನಿಸ್ಟ್ ಮೂವ್ಮೆಂಟ್ ಅಥವಾ ಹೆಂಗಸರದು ಅಂತ ಬಂದಾಗ ವಿ ಹ್ಯಾವ್ ಒನ್ ಡೆಸಿಗ್ನೇಟೆಡ್ ಮಿನಿಸ್ಟರ್. Okay. ಒಂದು National ವಿಮೆನ್ ಅಂಡ್ Commission of ಚೈಲ್ಡ್ ಅಂತ Women. NCW ಇದೆ, ಸ್ಟೇಟ್ ಇದೆ, ಅಂಡ್ ಒಂದು ವಿಮೆನ್ ಅಂಡ್ ಚೈಲ್ಡ್ Yeah. ವೆಲ್ಫೇರ್ ಮಿನಿಸ್ಟ್ರಿ ಅಂತ ಒಂದಿದೆ, ಮಿನಿಸ್ಟರ್ ಇರ್ತಾರೆ. Yes. ನೀವು ಯಾರ ಹತ್ರ ಡೈಲಾಗ್ ಇಟ್ಕೋತೀರಾ? Now we go to everyone. ಎಲ್ಲರ ಹತ್ರನೂ ಎಲ್ಲರ ಹೋಗ್ತೀವಿ. ಹತ್ರ ಹೋಗ್ತೀರಾ? ಎಲ್ಲರೂ ಹೋಗ್ಲೇಬೇಕು. ಬೋತ್ ಮೆನ್ ಅಂಡ್ ವಿಮೆನ್ ಮಿನಿಸ್ಟರ್ಸ್ ಯಾಕಂದ್ರೆ ಪಾಲಿಸಿ. ನಮ್ಮ ಹತ್ರ ಬರೋರು ತಾಯಂದ್ರು ಬರ್ತಾರೆ, ಅಕ್ಕ ತಂಗಿರು ಬರ್ತಾರೆ. ಹಾ, ಸೊ ಅವ್ರು ಎಲ್ಲಿ ಹೋಗ್ಬೇಕು? ದೇ ವಿಲ್ ಗೋ ಟು ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಓನ್ಲಿ. yes, They will not be heard. They Yes. will not be heard. ಹಾ. That's why I But said it's still, not National Commission of Women, it's National Commission of Wife ಅಂತ ಅದಕ್ಕೆ ಹೇಳೋದು ನಾವು. ಸೊ ಇವಾಗ ಅದು ಕೂಡ ಎಷ್ಟೋ ವರ್ಷ ಆಗಿದೆ ಶುರು ಆಗಿ. ಏನು? ಅದು ಇದು ನ್ಯಾಷನಲ್ ಕಮಿಷನ್ ಹೌದು, ಅಲ್ವಾ? ನ್ಯಾಷನಲ್ But ಆಗ್ಲಿ that is- ಸ್ಟೇಟ್ ಕಮಿಷನ್ ಆಗ್ಲಿ correct. ಅದು ರಿವೈವ್ ಆಗ್ಲೇಬೇಕು. ಅದು ಕೂಡ First thing ನಾವು ತನ್ನದು ಹೇಳೋದ್ರಲ್ಲಿ you should take out the child part of it from the National Commission of Women. ಮತ್ತೆ ಒಂದು ಫ್ಯಾಮಿಲಿ ಅದು ಪರ್ಸ್ಪೆಕ್ಟಿವ್ separate- ಬೇಕು. Completely family perspective. Right now the ಇವಾಗ ಅಟ್ laws, ದ ಮೊಮೆಂಟ್ ಇಟ್ ಇಸ್ ನಾಟ್ ದೇರ್. no, it's anti-family ಈಗ. ಇವಾಗ ಓನ್ಲಿ ವಿಮೆನ್ಸ್ Break up the family is the objective of the government and laws. ಸ್ಪೆಷಲಿ ವಿಮೆನ್ಸ್ ಕಮಿಷನ್ ಅಂತೀರಾ? Yes. ಆ ಲಾಸ್ ಅವ್ರು ಪ್ರಾಪಗೇಟ್ ಮಾಡ್ತಿರೋದೇ ಆ ಥರ ತಾನೆ, ಅವ್ರು ಬ್ಯಾಕಪ್ ಮಾಡ್ತಿರೋದೇ ಆ ಥರ ತಾನೆ. Yeah, when have they said, okay, we'll hold the husband responsible and give him equal custody. You should take care of the kid for the welfare of the kid. ಅಂತ ಕಮಿಷನ್ ಶುಡ್ ಟೆಲ್. ಅದು ಫ್ಯಾಮಿಲಿ ಪಾಯಿಂಟ್ ಆಫ್ ವ್ಯೂ ಆಯ್ತು ತಾನೆ. ಹೌದು. ಯಾವತ್ತು ಕೇಳಿದ್ದೀರಾ ಅದನ್ನ? ಇಲ್ಲ ಆ ತರ ತಗೋತು ಅಂತ ಹೇಳಿದ್ರೆ But ಅಲ್ಲ, ಮೀಟಿಂಗ್ ಅಲ್ಲಿ ಅಲ್ಲ, ಆ ಥರ ತಗೊಳ್ತು. ನೋ ಅಬ್ಜೆಕ್ಟಿವ್, ದಟ್ಸ್ ವೈ ಐ ಆಮ್ ಟ್ರೈಂಗ್ ಟು ಮೇಕ್ ಎ Yes. ಡಿಸ್ಟಿಂಕ್ಷನ್. ದೇರ್ ಅಬ್ಜೆಕ್ಟಿವ್ ಇಸ್ ನ್ಯಾಷನಲ್ ಕಮಿಷನ್ ಆಫ್ ವೈಫ್. ಇಟ್ಸ್ ನಾಟ್ ಫ್ಯಾಮಿಲಿ. ನೋಬಡಿ ಇಸ್ ಲುಕಿಂಗ್ ಇನ್ ಟು ದ ಫ್ಯಾಮಿಲಿ ಸೈಡ್ ಆಫ್ ಇಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಟೇಟ್ ವಿಮೆನ್ಸ್ ಕಮಿಷನ್ Okay. ಮೀಟಿಂಗ್ಗಳಿಗೆ ಹೋದಾಗ ಹಾ. ನಾನು ಸುಮಾರು ಸಲ ಇದು ಪ್ರೀವಿಯಸ್ ಚೇರ್ಪರ್ಸನ್ ಇದ್ದಾಗ ನಾನು ಮಾತಾಡಿದ್ದುಂಟು. ಥಿಂಗ್ಸ್ ಆರ್ ಚೇಂಜಿಂಗ್ ಸೋ ಫಾಸ್ಟ್ಲಿ. ಯಾವ ಥರ? ಐ ಮೀನ್ ಲೈಕ್ ಈ ಜೆಂಡರ್ ಈಕ್ವಿಟಿ ಅಂತ ಹೇಳ್ತಾ ಇದೀವಿ. ವಿ ಆರ್ ಸೀಯಿಂಗ್ ಈಕ್ವಲ್ ವೈಲೆನ್ಸ್ ಅಗೇನ್ಸ್ಟ್ ಮೆನ್ ಅಂಡ್ ಹಸ್ಬೆಂಡ್ಸ್ ಆಲ್ಸೋ. ಅವ್ರದ್ದೇನಿದೆ, ಆಯ್ತಾ? ಅವ್ರು ಏನ್ ಮಾಡ್ತಾರ ಅವಾಗ? ಇಲ್ಲ ಅದನ್ನೇ ನಾನು ಅವ್ರಿಗೆ ಕೇಳೋದು, ವೈ ಡೋಂಟ್ ಯು ಕನ್ಸಿಡರ್ ಫ್ರಮ್ ಫ್ಯಾಮಿಲಿ ಪರ್ಸ್ಪೆಕ್ಟಿವ್ ಇನ್ಸ್ಟೆಡ್ ಆಫ್ ಓನ್ಲಿ ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅಂತ. ಅಂಡ್ ಇವಾಗ ಅಲ್ಲಿ ಕೂಡ ಬೈಲಾಸ್ ಎಲ್ಲ ಚೇಂಜ್ ಆಗಬೇಕು, ಗೈಡ್ಲೈನ್ಸ್ ಚೇಂಜ್ ಆಗಬೇಕು. ಅವ್ರದ್ದು ಮಿಷನ್ ಚೇಂಜ್ ಆಗಬೇಕು. Yes. ದಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ? It is a constitu- ಚೇಂಜ್ ಆಗಬೇಕು ಅದು. ದಟ್ ಇಸ್ ವೇರ್ ಯು ಸೇಯಿಂಗ್. ಬಟ್ ಯಾವುದಕ್ಕೆ ಯಾವ್ದು ಪವರ್ಸ್ ಇಲ್ದೇ ಇರೋವಂಥದ್ದು ಅಂತಂದ್ರೆ ಸ್ಟೇಟ್ ಮತ್ತೆ ನ್ಯಾಷನಲ್ ಕಮಿಷನ್. ಅದಕ್ಕೆ ಬಟ್ ಅವ್ರು ದೇ ಹ್ಯಾವ್ ಅ ಸೇ. ದೇ ಹ್ಯಾವ್ ಎ ಸೇ. They have sent a report which is legally valid. ಎಸ್ Their point of view is considered ಎಸ್ at equal par with any other person. ಎಸ್ ನೋ ಡೌಟ್ ಇನ್ ಇಟ್. ಎಲ್ಲಿದೆ? ಅಟ್ ದ ಸೇಮ್ ಟೈಮ್ ಇವನ್ That is where we ಶುಡ್ say- ಬಿ ರಿವ್ಯೂಡ್. It should be reviewed. That's why we said we need something. ಈ ದೃಷ್ಟಿನಲ್ಲಿ ನೀವು ಯಾವ ತರ ಲಾಬಿ ಮಾಡಿದ್ದೀರಾ? ಲೈಕ್ ಡಿಫೈನಿಂಗ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬೋತ್ ನ್ಯಾಷನಲ್ ಅಂಡ್ ಸ್ಟೇಟ್ ವಿಮೆನ್ಸ್ ಕಮಿಷನ್. Now we have asked a simple question ಅವ್ರಿಗೆ ಕೇಳಿದೀವಿ ಎಷ್ಟೊಂದು ಸತಿ. ನೀವು ಹಿಂಗೆ ರೈಟ್ಸ್ ಅಂತಿರಲ್ಲ, ಡಿಫೈನ್ ವಾಟ್ ಇಸ್ ಅ ವುಮೆನ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ಅ ಫ್ಯಾಮಿಲಿ. ಡಿಫೈನ್ ಇಟ್. ಅಂಡ್ ದೆನ್ ಇಫ್ ಶಿ ಡಸಂಟ್ ಫಾಲೋ ದಟ್, ದೆನ್ ಡೋಂಟ್ ಗಿವ್ ಹರ್ ಎನಿ ಬೆನಿಫಿಟ್ಸ್. ಬರೀ ರೈಟ್ಸ್ ಯಾಕೆ ಹೇಳ್ತಾ ಇದ್ರ ಅಂತ ನಾವು ಕೇಳಿದೀವಿ. ಆನ್ಲೈನ್ ಮೆಕಾನಿಸಮ್ಸ್ ಇರ್ಬೋದು, ಲೆಟರ್ ಕ್ಯಾಂಪೇನ್ಸ್ ಇರ್ಬೋದು, ಆ ಥರದ್ದು ಎಷ್ಟೊಂದು ಮೆಥಡ್ಸ್ ಇದೆ, ಮಾಡೋದಾಗಿದೆ. ಬಟ್ ಅವ್ರು ಕೇಳಬೇಕು ಅನ್ನೋ ಆಬ್ಲಿಗೇಷನ್ ಅವ್ರಿಗಿಲ್ಲ. ಅಥವಾ ಅವರಿಗೆ ಪವರ್ಸೇ ಇಲ್ವೋ? ಪವರ್ಸ್ ಇಲ್ಲ. ಯಾಕೆ ಲಾ ಕಮಿಷನ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗ್ಬಿಟ್ಟು ನಮ್ಮ ಹತ್ರ ಡೇಟಾ ಇದೆ, ಈ ತರ ಮಾಡಿಫೈ ಮಾಡಿದ್ರೆ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರೆ ಯಾಕೆ ಹೇಳಕ್ಕಾಗಲ್ಲ? ಮತ್ತೆ ದೇ ವಿಲ್ ಬಿ ಸೀನ್ ಆಸ್ ಆಂಟಿ ವಿಮೆನ್. ಅವಾಗ ಹೇಳಕ್ಕಾಗಲ್ಲ. ಯಾಕೆ? ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ಕ್ಯಾನ್ ಸೇ ಇಟ್. If they are saying, if the same commission is saying 75% of rape cases are false in Delhi, why not in state? Why not this? Separate the child commission, make it an independent entity, make a separate commission for men. ಇವಾಗ ನಮ್ಮ ಸ್ಟೇಟ್ ಅಲ್ಲಿ ಇದನ್ನ ನೀವು ತೆಗೆದುಕೊಂಡಾಗ ಏನಾಗಿದೆ? ಈ ಡೈಲಾಗು, ಈ ಟಾಪಿಕ್ಸ್ ತಗೊಂಡಾಗ
it is not on priority, or it's not on any government's priority. ಸ್ಟೇಟ್ ಇರ್ಬೋದು, ನ್ಯಾಷನಲ್ ಇರ್ಬೋದು, ಯಾರ್ದು ಪ್ರಯಾರಿಟಿ ಎಲ್ಲ ಇದು. ವೈ ಆರ್ ಎವ್ರಿ ಪಾರ್ಟಿ ಟಾರ್ಗೆಟಿಂಗ್ ವಿಮೆನ್ ವೋಟ್ಸ್ ಓನ್ಲಿ? ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ನೋ ಪಾರ್ಟಿ ಹ್ಯಾಸ್ ಪೊಸಿಷನ್ ದೆಮ್ಸೆಲ್ವ್ಸ್ ಟು ಸೇ ವಿ ಟಾಕ್ ಫಾರ್ ಮೆನ್. ನನ್. ಮೆನ್ ಅನ್ನೋದಕ್ಕಿಂತ ಅವ್ರ ಕಮ್ಯುನಿಟೀಸ್ ವೆಲ್ಫೇರ್ ಅಂತೆಲ್ಲ ಹೇಳ್ತಾರಲ್ಲ, So that- ಅವೆಲ್ಲ then then it so they know what they're talking about. ಅವ್ರಿಗೆ ಗೊತ್ತು, if they have to be in power, they know Yes. how to get their votes. they know the market. ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಗೊತ್ತು. ಓಕೆ, ಈವನ್ ವಿತ್ ಸೆನ್ಸಿಬಲ್ ಲಾ ಮೇಕರ್ಸ್ ಆಲ್ಸೋ. Sensible is a very ರಿಲೇಟಿವ್ very ಅನ್ಬೇಡಿ, objective- ರಿಲೇಟಿವ್ ಅನ್ಬೇಡಿ. it is I will sound nonsensical to most people. ಸೊ ಹಾಗಿದ್ರೆ ನಿಮ್ಮ ಮೂವ್ಮೆಂಟ್ ಕನ್ಸರ್ನ್ ಎಲ್ಲಾನು ಆನ್ಸರ್ಲೆಸ್ ಆಗಿ ಎಷ್ಟು No. ವರ್ಷ ಅಂತ ಹೋಗುತ್ತೆ? See, that is not the objective at all. ನಮಗೆ ಗೊತ್ತು, it is not an overnighter. ಎಸ್, ಐ ನೋ. ನಮ್ಮ objective is to save men's life. That's my primary goal. ಮೆನ್ಸ್ ಸೇವಿಂಗ್ ಅಂದ್ರೆ Distress and suicide rates ಕಮ್ಮಿ ಮಾಡೋದು is our primary goal. ಓಕೆ, Suicide rate ಕಮ್ಮಿ ಮಾಡೋದು is the thing. When they are living men, then we will plan the next course of action. ದಿಸ್ ಈಸ್ ಅಪ್ಲಿಕಬಲ್ ಟು ಆಲ್ ಸ್ಟ್ರಾಟಾ, ಆಲ್. Yeah, it doesn't matter. ಯಾಕೆ? It's independent of it. It's not a financially driven conversation. It's an emotionally and expectation driven conversations for men. ಅದಕ್ಕೋಸ್ಕರ ತಾನೇ ಸೂಸೈಡ್ ಅಂತ ಬರೋದು. So we are predominantly looking at saying save men's lives, and then other aspects to it we'll push for it, but idu our core objective is to address this aspect. Okay. Suicide rates ಕಮ್ಮಿ ಮಾಡಬೇಕು ನಾವು. ಸೊ ಇದಕ್ಕೆ ಈ ಥರದ್ದು ಡಿಸ್ಪ್ಯಾರಿಟೀಸ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗು ಪರ್ಟಿಕ್ಯುಲರ್ ಜಾತಿ, ಧರ್ಮ, ಕ್ಲಾಸು, ಗೀಸು Independent. ಯಾವುದಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್. Absolutely. Men and their families. Simple. ಯಾಕೆ ಎಫೆಕ್ಟ್ ಎಲ್ಲರಿಗೂ ಅದೇ ಥರ ಆಗ್ತಿದೆ ತಾನೇ? ಏನು ವೇರಿಯೇಷನ್ ಏನಿದೆ? ಅದಕ್ಕೆ UCC ಆ್ಯಂಗಲ್ ಬರೋದು. UCC ಅಂತ ಎಲ್ಲರೂ ಜಂಪ್ ಮಾಡ್ತಾರೆ. ನಿಂಗೆ ಗೊತ್ತೇ ಇಲ್ಲ ಡ್ರಾಫ್ಟಲ್ಲಿ ಏನು ಬರ್ತಿದೆ ಅಂತ. ಜಸ್ಟ್ ಬಿಕಾಸ್ ಯು ವಾಂಟ್ ಈಕ್ವಾಲಿಟಿ, ದಟ್ ಡಸಂಟ್ ಮೀನ್ ದ ಪರ್ಸನ್ ಸಿಟ್ಟಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ದ ಲಾ ಹ್ಯಾಸ್ ಎನಫ್ ಸೆನ್ಸ್ ಟು ರೈಟ್ ಅನ್ ಈಕ್ವಲ್ ವೇ ಆಸ್ ಪರ್ ವಾಟ್ ಇಸ್ ಟುಡೇಸ್ ಪ್ರೆವಲೆಂಟ್ ಸೊಸೈಟಿ. ಈಕ್ವಲ್ ಆಸ್ ಪರ್ 80s ಬರ್ತೀವಿ ಅಂದ್ರೆ ಏನಾಯ್ತು? ನಿನಗೆ ತಾನೇ ನಿನ್ನ ಪ್ರಾಪರ್ಟಿ ಹೋಗೋದು. ಇಫ್ ಸಂಬಡಿ ರೈಟ್ಸ್ ಅನ್ IRBN law in UCC, then ಏನು ಮಾಡ್ತೀಯಾ? ನೀನು ದುಡ್ದಿರೋದು ನಿನ್ನ ಪಿತ್ತರಾಜ ಆಸ್ತಿ ಎಲ್ಲ ಹೊಡಿಸ್ಕೊಂಡು ಹೋಗುತ್ತೆ ಇನ್ ಒನ್ ದಿನ ಆಫ್ ಮ್ಯಾರೇಜ್. ಕೊಡ್ತೀಯಾ ಅಂತ ಕೇಳಿದಾಗ ಅವ್ರು ಇಲ್ಲ, ಅವೆಲ್ಲ ಆಗಲ್ಲ, ಹಂಗೆಲ್ಲ ಬರೆಯಲ್ಲ. ಇಷ್ಟು ವರ್ಷ ಆಗಿರೋದನ್ನು ಅನುಭವಿಸ್ಕೊಂಡು ಬಂದಿರೋರು ಇನ್ನೂ ನೋಡಿದ್ರು ನನಗಾಗಲ್ಲ ಅನ್ನೋ ಮೆಂಟಾಲಿಟಿ, ಬೇರೆಯವ್ರ ಎಲ್ಲರೂ ಒಂದೇ ಥರ ಆಗ್ಬಿಡ್ತೀವಿ ಅನ್ನೋ ಅಪ್ರೋಚ್ ಇಟ್ಕೊಂಡು ಹೋದ್ರೆ ಇಟ್ಸ್ ಅ ಫ್ಲಾಡ್ ಪ್ರಮಿಸ್. ಓಕೆ, ನೀವು ಯಾವ ಥರ ಅವೇರ್ನೆಸ್ ಆ್ಯಂಡ್ ಎಜುಕೇಟಿಂಗ್ ಯುವರ್ ಓನ್ ಕ್ಲಾನ್ಗೆ ಮಾಡಿದ್ದೀರಾ? ಕ್ಲಾನ್ ಕ್ಲಾನ್ ನೋ, ವಿ ಆರ್ ನಾಟ್ ಅ ಕ್ಲಾನ್, ವಿ ಆರ್ ಅ ಗ್ರೂಪ್. ಓಕೆ, ಎಷ್ಟರ ಮಟ್ಟಿಗೆ ನೀವು ಇವಾಗ ಏನದು ವಿಮೆನ್ಸ್ ರೈಟ್ಸ್ ಅಂತ ಬಂದಾಗ ಸಾಕಷ್ಟು ಅವೇರ್ನೆಸ್ ಇರುತ್ತೆ ನಮಗೆ. ಹೌದು. ನೀವು ಎಷ್ಟರ ಮಟ್ಟಿಗೆ ಆ ಥರ ಅವೇರ್ನೆಸ್ ನಮ್ಮ ಸಿಂಪಲ್ ಗೈಡ್ಲೈನ್ಸ್ ನೋಡಿ, ನಾವು ಹೇಳ್ತೀವಲ್ಲ, ಮಾತಾಡಬೇಕು ಇದ್ರ ಬಗ್ಗೆ, ಅನ್ಅಪಾಲಜೆಟಿಕ್ಲಿ ಮಾತಾಡಬೇಕು. ಏನು ಹೇಳಿದ್ರು ಕ್ಲಿಯರಾಗಿ ಹೇಳಿ, ಅದನ್ನು ಇದಕ್ಕೋಸ್ಕರ ಹಿಂಗೆ ನಿಂತಿದ್ದೀವಿ, ಪುರುಷರಿಗೋಸ್ಕರ ಹಿಂಗೆ ನಿಂತಿದ್ದೀವಿ ಅಂತ ಹೇಳೋ ಕಾನ್ಫಿಡೆಂಟಾಗಿ ನಿಂತ್ಕೊಂಡಾಗ ನೀನು ಏನು ಹೇಳಿದ್ರು ಕೇಳೋರು ಜನ ಇದ್ದೇ ಇರ್ತಾರೆ. ಯಾಕಂದರೆ ಅವ್ನಿಗೆ ಯಾವುದೋ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇವ್ರು ಕೇಳೋ ಕೆಪಾಸಿಟಿ ಇರೋರು ಕೇಳಿಸ್ಕೊತಾರೆ. ಅದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಬರಬೇಕು ಅಂದರೆ ನಾನು ನಿನ್ನೆ ರಾತ್ರಿಯಿಂದ ದಡ ಅಂತ ಬಂದಿಲ್ಲ. ಇದು ಬರೋದಕ್ಕೆ 10-15 ವರ್ಷದ ಪ್ರಾಸೆಸ್ ಇದು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಹಾಕೊಂಡು ಬರ್ತಿದ್ದಂಗೆ ಇವತ್ತು ಈ ಪೊಸಿಷನ್ಗೆ ಬಂದು ಡೇಟಾ ಜೊತೆ ಮಾತಾಡೋಕ್ಕಾಗತ್ತೆ. ಯಾರೊಬ್ರು ಇವತ್ತು ಶುರು ಮಾಡಿದ್ರು ಅಂದರೆ ಅಟ್ ಎಂಡ್ ಗೇಮ್ ನಮ್ಗೆ ಗೊತ್ತು ಏನು ಬೇಕು ಅಂತ. ಇವತ್ತಾಗಲಿ 10 ವರ್ಷದಲ್ಲಿ ಆಗಲಿ ಅಟ್ಲೀಸ್ಟ್ ಪ್ರಾಸೆಸರ ನಡೀಲಿ. ಹಲ್ಲಾ ಬೋಲ್ is a very strong way of putting it, but at least halla bol against the mindset for sure, not against the government. A mindset attack ಮಾಡೋದು ತುಂಬ ಇಂಪಾರ್ಟೆಂಟ್. ಇದದು ಚೇಂಜ್ ಆಗೋದು ನೆಸಸರಿ ಇದೆ, ಇಲ್ಲ ಅಂತಲ್ಲ. ಓನ್ಲಿ ವೆನ್ ವಿ ಸೇ ಲಾಸ್ ಈಕ್ವಲ್ ಆಗಿದೆ ಅಂದರೆ ವಿ ಶುಡ್ ಬಿ ಟ್ರೂಲಿ ಈಕ್ವಲ್, ಇಲ್ಲ ಅಂತಲ್ಲ. ಯಾರೋ ಲೆಟ್ಸ್ ಸೇ ಸರಿಯಾಗಿತ್ತು ಅಂದರೆ ಲೆಟ್ಸ್ ಸೇ ಪ್ರಾಪರಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದು, ಪೊಲೀಸವ್ರು ಬಿ ರಿಪೋರ್ಟ್ ಹಾಕೋದು ಅಂದರೆ ಅದನ್ನು ಅಪ್ಹೆಲ್ಡ್ ಮಾಡಿಕೊಂಡು ದೇ ಶುಡ್ ಬ್ಯಾಕ್ ದೇರ್ ಡೇಟಾ ಆಲ್ಸೋ. ಸೇ ಇಟ್ ಶುಡ್ ಅಪ್ಹೆಲ್ಡ್ ದ ಇದು ಸ್ಟ್ಯಾಂಡರ್ಡ್ಸ್ ಆಫ್ ಓಕೆ ದಿಸ್ ಕೆನಾಟ್ ಗೋ ಥ್ರೂ, ವೈ ಶುಡ್ ಬಿ ಹ್ಯಾವ್ ದಿಸ್ ಕೇಸ್, ಬೇಡ ಡ್ರಾಪ್ ಮಾಡೋಣ. ಇಟ್ ಶುಡ್ ನಾಟ್ ಬಿ ಸೇಯಿಂಗ್ ಓಕೆ ಹೆಂಗಸ್ ಹೇಳಿದ್ರು ಅದಕ್ಕೋಸ್ಕರ ರಿಟೈನ್ ಮಾಡೋಣ, ಟ್ರಯಲ್ ಆಗಲಿ 5 ವರ್ಷ ಓಡಲಿ 7 ವರ್ಷ ಹೋದ್ರೂ ಪರವಾಗಿಲ್ಲ. ಅದು ಬೇಡ, ನಮಗೆ ಯಾರಿಗೂ ಬೇಡ ಅದು. ಒಂದು ಹೆಂಗಸರು ಕಂಪ್ಲೇಂಟ್ ಮಾಡಿದ್ರೆ 3 ಜನ ಹೆಂಗಸರು ಫ್ಯಾಮಿಲಿ ಬಂದಿಲ್ವಾ, ಅಕ್ಯೂಸ್ ಲಿಸ್ಟಲ್ಲಿ ಕೂತ್ಕೊಂತಿಲ್ವಾ? ಎಸ್. ಈ ತರ ವಿಷಯಗಳನ್ನ ಪೊಲೀಸ್ ಆಫೀಸರ್ಸ್ ಹತ್ರ ಮಾತಾಡಿದಾಗ ಅದೇ ಆಗ್ರಿ ಹೌದು ಅಂತಾರೆ. ನಾವು ಮಾಡದೇ ಇದ್ರೆ ವಿಮೆನ್ NGOಗಳು ಬಂದ್ಬಿಟ್ಟು ನಿಂತ್ಕೊಂಡು ಇದು ಮಾಡ್ತಾರೆ ಅಂತ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ.
ಇವನ್ ಪೊಲೀಸ್ಗೂ ಚೆನ್ನಾಗಿ ಅರ್ಥವಾಗಿದೆ. ಆಗಿದೆ. ನಾವು ಕೆಲವು ವರ್ಷದಿಂದ ಹಿಂದೆ ಕರ್ನಾಟಕ ಚಾಪ್ಟರಿಂದ ಒಂದು ಹೆಲ್ಪ್ಲೈನ್ದು ಸ್ಟಿಕ್ಕರ್ಸು ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಹಾಕಕ್ಕೆ ಹೋದ್ವಿ. ನ್ಯಾಷನಲ್ ಕಮಿಷನ್ ನ್ಯಾಷನಲ್ ವೈಡ್ ಹೆಲ್ಪ್ಲೈನ್ ಇದೆಯಲ್ವಾ ವಿಮೆನ್ಗೆ ಕಾಲ್ ಮಾಡೋಕ್ಕೆ, ಅದ್ರ ಜೊತೆ ನಮ್ಮದು ಹೆಲ್ಪ್ಲೈನ್ 2014 ಲಾಂಚ್ ಮಾಡಿದಾಗ ನಾವು ಅದನ್ನು ಪೊಲೀಸ್ ಸ್ಟೇಷನ್ ಔಟ್ರೀಚ್ ಪ್ರೋಗ್ರಾಮ್ ಥರ ಇಟ್ಕೊಂಡ್ವಿ. ಹೋಗ್ಬಿಟ್ಟು ಎಲ್ಲ ಕಡೆ ಹಾಕಿದ್ವಿ. ಪೊಲೀಸ್ ಸ್ಟೇಷನ್ ಅವರು ಬೆಂಗಳೂರು ಇಡೀ ಪೊಲೀಸ್ ಸ್ಟೇಷನ್, ನಿಮ್ಮದು ನೀವು ಟ್ವಿಟರ್ ಫೀಡಲ್ಲಿ ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ, ಬಂದು ಹಾಕಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿ, ಹಂಗೆ ಬಂದರೆ ನಾವು ಅವ್ರಿಗೆ ಕಾಲ್ ಮಾಡೋಕ್ಕೆ ಹೇಳ್ತೀವಿ ಅಂತ ಅವರೇ ಹೇಳೋರು. ಅಂದರೆ ಪೊಲೀಸ್ ಪ್ರೊಯಾಕ್ಟಿವ್ ಆಗಿದ್ದಾರೆ. ಅವ್ರು ದೇವರ್ ಆಸ್ಕಿಂಗ್ ಅಸ್ ಟು ಪುಟ್ ದೋಸ್ ಪೋಸ್ಟರ್ಸ್. ಅಲ್ಲಿ ಇನ್ಸ್ಪೆಕ್ಟರ್ ಪರ್ಮಿಷನ್ ಕೇಳಿದ್ವಿ, ನೋಟಿಸ್ ಬೋರ್ಡಲ್ಲಿ ಹಾಕಿದ್ವಿ. ಒಂದು TV ಚಾನಲಲ್ಲಿ, ಕನ್ನಡ ಚಾನಲಲ್ಲಿ ನಮ್ದೊಂದು ಪ್ರೋಗ್ರಾಮ್ ನಡೀತು, ಅರ್ಧ ಗಂಟೆ ಪ್ರೋಗ್ರಾಮ್ ಹಾಕೊಂಡು ಮಾಡಿದ್ವಿ. ಇಟ್ ವೆಂಟ್ ಫಾರ್ ಆರ್ಗ್ಯಾನಿಕ್ಲಿ, ಇಟ್ ಗ್ರೂ ಫಾರ್ ಮೋರ್ ದೆನ್ ಅನ್ ಅವರ್. 1 ಗಂಟೆಗಿಂತ ಜಾಸ್ತಿ ಹೋಯ್ತದು. ಆವತ್ತಿನ ದಿವಸ ನಮಗೆ 1 ಗಂಟೆಲಿ 1000 ಕಾಲ್ ಬಂದಿದೆ. 1000 ಕಾಲ್. ಕೆನ್ ಯು ಗೆಸ್? 1 ಅವರಲ್ಲಿ ಒಂದು ಟಿಕ್ಕರ್ ಹಾಕಿದಕ್ಕೆ ಅವರು ಹಿಂಗಿಂಗೂ ನಡೆಯತ್ತಾ. ಆವಾಗ ಪೊಲೀಸ್ ರಿಪ್ರೆಸೆಂಟೇಟಿವ್ ಇದ್ರು ಡಯಾಸಲ್ಲಿ, ಅವ್ರನ್ನೂ ಕೇಳಿದ್ರು, ಹೌದು ಇದಾಗತ್ತೆ ಅಂತಲೂ ಹೇಳಿದ್ರು. ಸೊ ಇದು ಇಟ್ಸ್ ನಾಟ್ ಏಲಿಯನ್, ಅಂದರೆ ಹೊರಗಡೆ ಇದೆ ಆ ಥರ ಎಲ್ಲ, ಎಲ್ಲರಿಗೂ ಗೊತ್ತು ನಡೆಯುತ್ತೆ ಅಂತ. ಬಟ್ ಅಗೇನ್ ಆ ಮೈಂಡ್ಸೆಟ್ ಬೇಕು, ಸೇಯಿಂಗ್ ಇದನ್ನು ಇಂಪ್ಲಿಮೆಂಟ್ ಮಾಡೋಣ, ನಮ್ಮ ಸೊಸೈಟಿಗೆ ಇದು ಬೇಕು ಅಂತ ಆ ಮೈಂಡ್ಸೆಟ್ ಬರೋದು ತುಂಬ ಇಂಪಾರ್ಟೆಂಟು. ಚೇಂಜ್ ಆಗ್ತಾ ಇದೆ, ನಿಧಾನಕ್ಕೆ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ. ಎಷ್ಟು ಟೈಮ್ ತೊಗೊಳತ್ತೆ ಅನ್ನೋದು ಎನಿ ಚೇಂಜ್ ಇಸ್ ನಿಯರ್ಲಿ 30-40 ಇಯರ್ಸ್ ಅಂತ ನಮ್ಮ ನಾರ್ಮಲ್ ಹೇಳ್ತಾರೆ. ಸೊ ನಾವು ಆಗಲೇ ಒಂದು 20 ಆಗೋಗಿದೆ. ಹೋಪ್ಫುಲಿ ಈ ಡೆಕೆಡಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದೇನೋ. ಓಕೆ, ನೀವು ಇನ್ನೇನು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ನಿಮ್ಮದು ಫೋನ್ ನಂಬರ್ನ ನಿಧಾನವಾಗಿ ಒಂದ್ಸಲ ಹೇಳಿ. ನಮ್ದು ಹೆಲ್ಪ್ಲೈನ್ ನಂಬರ್ ಇರೋದು 888 888 888 2 498 498 498 ಕರ್ನಾಟಕ ಎಕ್ಸ್ಟೆನ್ಷನ್ 1 ಆಗುತ್ತೆ. ಓಕೆ, 888 ಅಥವಾ 888 2 498 498. ಓಕೆ, ನಂಬರ್ ಕೊಟ್ಟಿದ್ದಾರೆ. ಯಾರಿಗೂ ಈ ನಂಬರ್ ಯೂಸ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರದೇ ಇರಲಿ ಅಂತ ವಿಶ್ ಮಾಡ್ತಾ, ಅದರ್ ಸೈಡ್ ಆಫ್ ಅಟ್ರಾಸಿಟಿನ ಇವತ್ತು ಇವ್ರು ಹೇಳಿದ್ದಾರೆ. ಹೊಸದಲ್ಲ, ಆದರೆ ಕನ್ಸ್ಟ್ರಕ್ಟಿವ್ ಆಗಿ ಸುಮಾರು 1-1.5 ಗಂಟೆ ನಾವು ಮಾತಾಡಿದ್ದೀವಿ. ಬೇರೆ ಬೇರೆ ಎಲ್ಲ ತರಹನೂ ಮಾತಾಡಿದ್ದೀವಿ. ಫೆಮಿನಿಸ್ಟ್ ಆ್ಯಂಗಲ್ ಆಗಬಹುದು, ಮ್ಯಾಸ್ಕ್ಯುಲೈನ್ ವೆರಿ ಮ್ಯಾಶೋಯಿಸ್ಟಿಕ್ ಆಗಿ ಹೇಳಬಹುದು, ಎಲ್ಲ ಆ್ಯಂಗಲಿಂದ ಮಾತಾಡಿದ್ದೀವಿ. ಆ್ಯಂಡ್ ಈ ಒಂದು ಸಪ್ರೇಟ್ ಕಮಿಷನ್ ಫಾರ್ ಮೆನ್ ಅನ್ನೋದಕ್ಕೆ ಇವರು ಹೊರಟಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಸಾರ್ಥಿ ಕಮ್ಯುನಿಕೇಷನ್ಸ್ ಅವರಿಗೆ ವಿಶ್ ಮಾಡುತ್ತೆ. ಆ್ಯಂಡ್ ನಿಮ್ದಾದ್ಮೇಲೆ ಫಸ್ಟು ಟಾಕು ನಮ್ಮಲ್ಲೇ ಆಗಲಿ. Sure, definitely. All the best. Thank you, ma'am. Thank you for having us. Thank you. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋವಂತಹ ಸುಜಾತ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೇರೆ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟು ನಾವು ಹೇಗೆ ಮಾಡಬಹುದು, ನೀವು ಟಿಕ್ ಟಾಕು ಮಾಡ್ತಾ ಇರ್ತೀರಾ, ರೀಲ್ಸು ಮಾಡ್ತಾ ಇರ್ತೀರಾ, ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್, ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ, ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು, ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ.
ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771. ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರೋಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.